ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಫಸ್ಟ್ ಮಾಡ್ಯೂಲ್, ಸೆಕೆಂಡ್ ಮಾಡ್ಯೂಲ್ ಎಲ್ಲನೂ ನೋಡಿದ್ದೀವಿ ಟಿ ಡಿ ಸಿ ಅಲ್ಲಿ. ಸೊ ಈಗ ಮಾಡ್ಯೂಲ್ ತ್ರೀ ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಪ್ರೋಗ್ರಾಮ್ಸ್, ಇದು ನಿಮ್ಮ ಮಾಡ್ಯೂಲ್ ತ್ರೀ. ಸೊ ನಿಮ್ಮ ಫಸ್ಟ್ ಎರಡು ಮಾಡ್ಯೂಲ್ ಏನಿದೆ ಅದು ಡಿ ಡಿ ಅಂದರೆ ಡಿಜಿಟಲ್ ಡಿಸೈನ್. ಈಗ 3, 4, 5 ಅದು ಕಂಪ್ಯೂಟರ್ ಆರ್ಗನೈಸೇಷನ್. ಸೊ ಈ ಮಾಡ್ಯೂಲ್ಸ್ ಮೂರೂ ಪಕ್ಕಾ ಪೂರ್ತಿ ಥಿಯರೀಸೇ ಇರುತ್ತೆ. ಇದು ಯಾವುದೇ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗಲಿ ಇನ್ನೊಂದೂ ಇರೋದಿಲ್ಲ. ಸೊ ಇದರಲ್ಲಿ ನೀವು ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೂ ಮಾಡ್ಬೋದು. ಸೊ ಹಾಗಾದರೆ ಇದು ಕಂಪ್ಲೀಟ್ ಥಿಯರಿ ಇರೋದ್ರಿಂದ ನಿಮಗೆ ಬೋರಿಂಗ್ ಅನಿಸ್ಬೋದು. ಸೊ ನಿಮ್ಮ ಒಂದು ಸ್ವಲ್ಪ ಟೈಮ್ನ ಇನ್ವೆಸ್ಟ್ ಮಾಡಿ ನೋಡಿ, ನೀವು ಖಂಡಿತವಾಗಿಯೂ ಅರ್ಥ ಮಾಡ್ಕೊತೀರಾ ಆ್ಯಂಡ್ ಹಾಗೆಯೇ ಸ್ಕೋರೂ ಮಾಡ್ತೀರಾ. ಹಾಗೆ ನಾವು ಇದೇ ಪಿ ಡಿ ಎಫಲ್ಲಿ ಆಲ್ಮೋಸ್ಟ್ ಒಂದು 30 ಪೇಜಸ್ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ನೀವು ಕುಂತು ಓದಬೇಕಂದ್ರೆ ಇಟ್ ಮೇ ಟೇಕ್ ಒಂದು 3 ಇಲ್ಲ 4 ಅವರ್ಸ್ ತಗೊಳುತ್ತೆ. ಅದೇ ಈ ವಿಡಿಯೋ ನೋಡಿದ್ರೆ ನೀವು 1 ಇಲ್ಲ 1.5 ತಾಸಲ್ಲೇ ಅರ್ಥ ಮಾಡ್ಕೋಬೋದು ಅಲ್ವಾ. ಸೊ ದಟ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ಈ ವಿಡಿಯೋ ಮಾಡ್ತಿದ್ದೀವಿ. ಹಾಗೆ ನಾವು ಎಲ್ಲ ವಿಡಿಯೋ ಮಾಡ್ಯೂಲ್ 1, 2ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಅಪ್ಲೋಡ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಥಿಯರಿ ಇರೋದ್ರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಇನ್ನೊಂದು ಅಪ್ಲೋಡ್ ಮಾಡೋದಿಲ್ಲ. ಸೊ ದಟ್ ನಿಮಗೆ ಅರ್ಥ ಆಗೋ ಥರ ಎಲ್ಲ ಕ್ವೆಶನ್ಸನ್ನು ತಿಳಿಸಿ ಹೇಳ್ತೀನಿ ವಿತ್ ಥಿಯರಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೀವು ಖಂಡಿತವಾಗಿಯೂ ಅರ್ಥ ಮಾಡ್ಕೊಂಡು 20 ಸ್ಕೋರ್ ಮಾಡೇ ಮಾಡ್ತೀರಾ. ಹಾಗಾದರೆ ಈಗ ಮಾಡ್ಯೂಲ್ ನೇಮ್ ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಂಪ್ಯೂಟರ್ಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಸೊ ಇದರಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಇದೆ. ಆ್ಯಂಡ್ ನಾನು ಮೊದಲೇ ಹೇಳಿದ್ದೀನಿ ಮಾಡ್ಯೂಲ್ 3, 4, 5 ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ. ಸೊ ನಿಮ್ಮ ಫಸ್ಟ್ ಕ್ವೆಶನ್ ಏನಿರ್ಬೋದು, ಡಿಫೈನ್ ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಇರ್ಬೋದು. ಸೊ ವಾಟ್ ಈಸ್ ಕಂಪ್ಯೂಟರ್ ಆರ್ಗನೈಸೇಷನ್? ಇಟ್ ಎಕ್ಸ್ಪ್ಲೈನ್ಸ್ ದ ಫಂಕ್ಷನ್ ಆ್ಯಂಡ್ ಡಿಸೈನ್ ಆಫ್ ವೇರಿಯಸ್ ಯೂನಿಟ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ಸ್ ದಟ್ ಸ್ಟೋರ್ ಆ್ಯಂಡ್ ಪ್ರೊಸೆಸ್ ಇನ್ಫಾರ್ಮೇಷನ್. ಅಂದರೆ ಈ ಒಂದು ಕಂಪ್ಯೂಟರ್ ಆರ್ಗನೈಸೇಷನ್ ಅನ್ನೋದು ವೇರಿಯಸ್ ಯೂನಿಟ್ಸ್ ಅಂದರೆ ಈಗ ಒಂದು ಡಿಜಿಟಲ್ ಕಂಪ್ಯೂಟರಲ್ಲಿ ಬೇರೆ ಬೇರೆ ತುಂಬ ಯೂನಿಟ್ಸ್ ಇರುತ್ತೆ. ಆ ಯೂನಿಟ್ಸ್ದೆಲ್ಲನೂ ಫಂಕ್ಷನ್ ಮತ್ತು ಡಿಸೈನ್ನ ಯಾವ್ಯಾವುದು ಪ್ರೋಸೆಸ್ ಮಾಡಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ, ಆ ಯೂನಿಟ್ಸ್ದೆಲ್ಲನೂ ಡಿಸೈನ್ ಮತ್ತು ಫಂಕ್ಷನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಂಪ್ಯೂಟರ್ ಆರ್ಗನೈಸೇಷನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು, ಇಟ್ ಆಲ್ಸೋ ಡೀಲ್ಸ್ ವಿತ್ ಇನ್ಪುಟ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್ ವಿಚ್ ರಿಸೀವ್ಸ್ ಇನ್ಫಾರ್ಮೇಷನ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸಸ್. ಅಂದರೆ ಈಗ ಇನ್ಪುಟ್ ಯೂನಿಟ್ಸ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ಈಗ ನಾವು ಕೀಬೋರ್ಡ್ ಇದೆ, ಅದು ಒಂದು ಇನ್ಪುಟ್ ಡಿವೈಸ್. ಸೊ ಈಗ ಯಾವ್ಯಾವುದು ರಿಸೀವ್ ಮಾಡ್ಕೊಳುತ್ತೆ ಅಲ್ವಾ ಇನ್ಫಾರ್ಮೇಷನ್, ಅಂದರೆ ಬೇರೆ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ ಯಾವ್ಯಾವುದು ರಿಸೀವ್ ಮಾಡ್ಕೊಳುತ್ತೆ ಇನ್ಫಾರ್ಮೇಷನ್ನು, ಅದು ಇನ್ಪುಟ್ ಡಿವೈಸಸ್ನ ಡೀಲ್ ಮಾಡುತ್ತೆ. ಅದೇ ರೀತಿಯೇ ಔಟ್ಪುಟ್ ಯೂನಿಟ್ಸ್ ಯಾವುದು? ವಿಚ್ ಸೆಂಡ್ಸ್ ಕಂಪ್ಯೂಟೆಡ್ ರಿಸಲ್ಟ್ಸ್ ಟು ದ ಎಕ್ಸ್ಟರ್ನಲ್ ಡೆಸ್ಟಿನೇಷನ್ಸ್. ಅಂದರೆ ಈಗ ನಿಮಗೆ ಯಾವುದು ಒಂದು ಇನ್ಫಾರ್ಮೇಷನ್ ಅಥವಾ ಡೇಟಾನ ಕೊಟ್ಟಿರ್ತೀರ ಒಂದು ಸಿಸ್ಟಮಿಗೆ. ಸೊ ಅದನ್ನು ಪ್ರೊಸೆಸ್ ಮಾಡಿ ಇಷ್ಟು ಕಂಪ್ಯೂಟೆಡ್ ರಿಸಲ್ಟ್ ಅಂದರೆ ಒಂದಷ್ಟು ರಿಸಲ್ಟ್ ಅನ್ನೋದು ಇರುತ್ತೆ. ಸೊ ಆ ರಿಸಲ್ಟ್ನ ಹೊರಗಡೆ ಔಟ್ಸೈಡ್ ವರ್ಲ್ಡ್ ಅಥವಾ ಎಕ್ಸ್ಟರ್ನಲ್ ಡೆಸ್ಟಿನೇಷನ್ಗೆ ಕಳ್ಸೋದಕ್ಕೆ ಔಟ್ಪುಟ್ ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಇನ್ಪುಟ್ ಯೂನಿಟ್ಸ್ ಮತ್ತು ಔಟ್ಪುಟ್ ಯೂನಿಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಕಂಪ್ಯೂಟರ್ ಆರ್ಗನೈಸೇಷನ್ನ ಯೂಸ್ ಮಾಡ್ತಾರೆ. ಸೊ ಈಗ ಇದಕ್ಕೂ ಮೊದಲು ವಾಟ್ ಈಸ್ ಕಂಪ್ಯೂಟರ್ ಅನ್ನೋದು ಅದು ಫಾಸ್ಟ್ ಕ್ಯಾಲ್ಕುಲೇಟಿಂಗ್ ಮಿಷಿನ್ಸ್ ವಿಚ್ ಟೇಕ್ಸ್ ಡೇಟಾ, ಪ್ರೊಸೆಸಸ್ ಇಟ್ ಆ್ಯಂಡ್ ಗಿವ್ಸ್ ಔಟ್ಪುಟ್. ಅಂದರೆ ಅದೊಂದು ಫಾಸ್ಟ್ ಕ್ಯಾಲ್ಕುಲೇಟಿಂಗ್ ಮಿಷಿನ್. ಕಂಪ್ಯೂಟರ್ ಅನ್ನೋದೊಂದು ಮಿಷಿನ್, ಅದು ಡೇಟಾನ ತಗೊಂಡು ಪ್ರೊಸೆಸ್ ಮಾಡಿ ಔಟ್ಪುಟ್ನ ಕೊಡುತ್ತೆ. ಅದೇ ರೀತಿಯೇ ಪ್ರೋಗ್ರಾಮ್ ಅಂದರೆ ಏನು? ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಸ್ ನಾನ್ ಆಸ್ ಪ್ರೋಗ್ರಾಮ್. ಆ್ಯಂಡ್ ನಾವು ಈ ಎಲ್ಲ ಡೇಟಾನ ಎಲ್ಲಿ ಸ್ಟೋರ್ ಮಾಡ್ತೀವಿ? ಮೆಮೊರಿಯಲ್ಲಿ. ಸೊ ಈ ಒಂದು ಎಲ್ಲ ಡೇಟಾ ಏನಿರುತ್ತೆ ಅದನ್ನು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೀವಿ. ಈಗ ಈ ಕಂಪ್ಯೂಟರ್ ಆರ್ಗನೈಸೇಷನಲ್ಲಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಿದೆ, ದ ಇನ್ಪುಟ್, ಸ್ಟೋರೇಜ್, ಪ್ರೊಸೆಸಿಂಗ್ ಆ್ಯಂಡ್ ಔಟ್ಪುಟ್ ಆಪರೇಷನ್ಸ್ ಆರ್ ಗೌನ್ಡ್ ಬೈ ಲಿಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಈ ಇನ್ಪುಟ್, ಸ್ಟೋರೇಜ್, ಪ್ರೊಸೆಸಿಂಗ್ ಇವೆಲ್ಲನೂ ಏನಿರುತ್ತೆ ಲಿಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಥವಾ ಲಿಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಏನು? ಪ್ರೋಗ್ರಾಮ್ಸ್. ಈ ಪ್ರೋಗ್ರಾಮ್ಸನ್ನು ಇವೆಲ್ಲನೂ ಒಂದನ್ನು ಈ ಇನ್ಪುಟ್, ಸ್ಟೋರೇಜ್ ಇವನ್ನೆಲ್ಲನೂ ಗವರ್ನ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡೀಲ್ಸ್ ವಿತ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಸೊ ಈಗ ನಾವು ಮೊದಲೇ ನೋಡ್ದಂಗೆ ಇಟ್ ಆಲ್ಸೋ ಡೀಲ್ಸ್ ವಿತ್ ಯೂನಿಟ್ಸ್ ಆ್ಯಂಡ್ ಔಟ್ಪುಟ್ ಯೂನಿಟ್ಸ್ ಆ್ಯಂಡ್ ಇಟ್ ಆಲ್ಸೋ ಡೀಲ್ಸ್ ವಿತ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಸೊ ಈಗ ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಏನು? ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಈಗ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಮ್ಯಾಗ್ನೆಟಿಕ್ ಆ್ಯಂಡ್ ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್, ಡಿಸ್ಪ್ಲೇಸ್ ಇವೆಲ್ಲನೂ ಕಂಪ್ಯೂಟರ್ ಹಾರ್ಡ್ವೇರ್. ಸೊ ಈಗ ಕ್ವೆಶನಲ್ಲಿ ಏನಾದರೂ ಡಿಫೈನ್ ಕಂಪ್ಯೂಟರ್ ಆರ್ಗನೈಸೇಷನ್ ಅಥವಾ CO ಅಂತ ಇತ್ತು ಅಂದರೆ ನೀವು ಇದರಲ್ಲಿ ಈ ಒಂದು 5 ಪಾಯಿಂಟ್ಸಲ್ಲಿ ನೀವು ಜಸ್ಟ್ 2 ಅಥವಾ 3ನ ಬರೆದ್ರೆ ಸಾಕು.
ಸೊ ನೆಕ್ಸ್ಟ್ ಟಾಪಿಕ್ ಏನು ಕ್ಲಾಸಸ್ ಆಫ್ ಕಂಪ್ಯೂಟರ್. ಸೊ ಈ ಕ್ವೆಶನ್ನ ಎಲ್ಲೂ ಕೇಳಿಲ್ಲ, ಬಟ್ ಸ್ಟಿಲ್ ಥಿಯರಿನೂ ಇದರಲ್ಲೇ ಇರೋದ್ರಿಂದ ಈ ಕ್ವೆಶನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕ್ಲಾಸಸ್ ಆಫ್ ಕಂಪ್ಯೂಟರ್ ಅಂದರೆ ಏನು? ಈ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಇವನ್ನ ಜನರಲ್ ಪರ್ಪಸ್ಗೋಸ್ಕರ ಸ್ಟೂಡೆಂಟ್ಸ್ ಆಗಲಿ ಆಫೀಸಲ್ಲಾಗಲಿ ಜನರಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋತಾರೆ. ಯಾವುದು? ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಯಾವುದು? ವರ್ಕ್ ಸ್ಟೇಷನ್ಸ್. ಈ ವರ್ಕ್ ಸ್ಟೇಷನ್ಸ್ ಅನ್ನೋದು ಮೋರ್ ಕಂಪ್ಯೂಟಿಂಗ್ ಪವರ್ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಆ್ಯಂಡ್ ಇನ್ ಅಪ್ಲಿಕೇಶನ್ಸ್ ಆ್ಯಂಡ್ ಇನ್ ಗ್ರಾಫಿಕ್ಸ್. ಈಗ ಗ್ರಾಫಿಕ್ಸು ಅಪ್ಲಿಕೇಶನ್ಸ್ ಈ ಎಲ್ಲದಕ್ಕೂ ಮೋರ್ ಕಂಪ್ಯೂಟಿಂಗ್ ಪವರ್ಸ್ ಯೂಸ್ ಮಾಡೋದಕ್ಕೆ ವರ್ಕ್ ಸ್ಟೇಷನ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಯಾವುದು? ಎಂಟರ್ಪ್ರೈಸ್ ಸಿಸ್ಟಮ್ ಅಥವಾ ಮೇನ್ ಫ್ರೇಮ್ಸ್. ಸೊ ಈಗ ಡೇಟಾ ಪ್ರೊಸೆಸಿಂಗ್ ಅಂದರೆ ಬಿಸ್ನೆಸ್ ಡೇಟಾ ಪ್ರೊಸೆಸ್ ಮಾಡೋದಕ್ಕೆ ಈ ಒಂದು ಎಂಟರ್ಪ್ರೈಸ್ ಸಿಸ್ಟಮ್ಸ್ ಅಥವಾ ಮೇನ್ ಫ್ರೇಮ್ಸ್ನ ಯೂಸ್ ಮಾಡ್ತಾರೆ. ನೀವು ಇದನ್ನು ನಿಮ್ಮ ಒ ಎಸ್ ಅಲ್ಲೂ ಇದೆ ಮೇನ್ ಫ್ರೇಮ್ಸು ಇವೆಲ್ಲನೂ. ಸೊ ನೆಕ್ಸ್ಟ್ ಕ್ಲಾಸಸ್ ಆಫ್ ಕಂಪ್ಯೂಟರ್ ನೆಕ್ಸ್ಟ್ ಯಾವುದು? ಸರ್ವರ್ ಕಂಪ್ಯೂಟರ್ಸ್. ಸೊ ಸರ್ವರ್ ಕಂಪ್ಯೂಟರ್ಸ್ನ ಲೋ ಎಂಡ್ ರೇಂಜ್ ಅಂತ ಕರೀತಾರೆ. ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ಸ್ನ ಐ ಎಂಡ್ ರೇಂಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಸರ್ವರ್ ಕಂಪ್ಯೂಟರ್ಸಲ್ಲಿ ಏನಿದೆ? ಹೈ ಕೆಪಾಸಿಟಿ ಪರ್ಫಾರ್ಮೆನ್ಸ್ ಇರುತ್ತೆ. ಈ ಸೂಪರ್ ಕಂಪ್ಯೂಟರ್ಸ್ನ ಲಾರ್ಜ್ ಸ್ಕೇಲ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ಅಂದರೆ ಈಗ ವೆದರ್ ಫೋರ್ಕಾಸ್ಟಿಂಗ್ ಮತ್ತು ಏರ್ಕ್ರಾಫ್ಟ್ನ ಡಿಸೈನ್ ಮಾಡೋದಕ್ಕೆ ಅವಕ್ಕೆಲ್ಲನೂ ಸೂಪರ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕೊನೆಯದು ಯಾವುದು? ಎಂಬೆಡೆಡ್ ಕಂಪ್ಯೂಟರ್ಸ್. ಸೊ ಇದರಲ್ಲಿ ಕಾಂಪೋನೆಂಟ್ಸ್ ಆಫ್ ಸಿಸ್ಟಮ್ ಅಂದರೆ ಈಗ ಒಂದು ಸಿಸ್ಟಮಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಇರುತ್ತೆ ಅವನ್ನೆಲ್ಲನೂ ಹಿಡನ್ ಅಂದರೆ ಹಿಡನ್ ಆ್ಯಸ್ ಕಾಂಪೋನೆಂಟ್ಸ್ ಆಫ್ ಸಿಸ್ಟಮ್. ಸೊ ಇದು ಬಂದು ಕೊನೆ ಕ್ಲಾಸ್ ಆಫ್ ಕಂಪ್ಯೂಟರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನು? ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಯೂನಿಟ್ಸ್ ಇನ್ ಅ ಕಂಪ್ಯೂಟರ್. ಸೊ ಈಗ ಈ ಕ್ವೆಶನ್ನ ನಿಮಗೆ 10 ಮಾರ್ಕ್ಸಿಗಾದರೂ ಕೇಳ್ಬೋದು, ಏಕೆಂದರೆ ಇದರಲ್ಲಿ ಕಂಪ್ಲೀಟ್ ಥಿಯರಿ ಇದೆ. ಈ ಕ್ವೆಶನ್ ಒಂದು ಆಲ್ಮೋಸ್ಟ್ 4 to 5 ಪೇಜಸ್ ಇದೆ. ಸೊ ನಾನು ನಿಮಗೆ ಎಲ್ಲ ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಿಮಗೆ ಅಲ್ಲಿ 10 ಪಾಯಿಂಟ್ಸು ನೆನಪಿಲ್ಲ ಅಂದರೂ 5 ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ. 5 ಆದರೂ ಅಟ್ಲೀಸ್ಟ್ ನೆನಪಿರುತ್ತೆ. ಸೊ ಎಕ್ಸ್ಪ್ಲೈನ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಎ ಕಂಪ್ಯೂಟರ್. ಇಲ್ಲಿ ಇದಕ್ಕೆ ಒಂದು ಡಯಾಗ್ರಾಮ್ ಇದೆ. ನಿಮಗೆ ಯಾವ್ಯಾವ ಕ್ವೆಶನಿಗೆ ಡಯಾಗ್ರಾಮ್ ಇರುತ್ತೋ ನೀವು ಡಯಾಗ್ರಾಮ್ನ ನೆನಪಿಟ್ಕೊಂಡ್ರೆ ನೀವು ಈಸಿಯಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಥಿಯರಿನ. ಸೊ ಇದರಲ್ಲಿ ಡಯಾಗ್ರಾಮ್ ಹೇಗಿದೆ? ಇನ್ಪುಟ್ ಔಟ್ಪುಟ್ ಅದೊಂದು. ನೆಕ್ಸ್ಟ್ ಅದಾದಮೇಲೆ ಎ ಎಲ್ ಯು ದಟ್ ಈಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್. ನೆಕ್ಸ್ಟ್ ಕಂಟ್ರೋಲ್. ಇವೆರಡಕ್ಕೂ ಇಂಟರ್ ಕನೆಕ್ಷನ್. ಸೊ ಅದು ನೆಕ್ಸ್ಟ್ ಮೆಮೊರಿ. ಇದು ಡಯಾಗ್ರಾಮ್ ಯಾವುದು? ಬೇಸಿಕ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಎ ಕಂಪ್ಯೂಟರ್ದು. ಸೊ ಈಗ ಫಸ್ಟ್ ಸೆಂಟೆನ್ಸ್ ಏನಿದೆ? ಎ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ 5 ಫಂಕ್ಷನಲಿ ಇಂಡಿಪೆಂಡೆಂಟ್ ಮೇನ್ ಪಾರ್ಟ್ಸ್: ಇನ್ಪುಟ್, ಮೆಮೊರಿ, ಅರ್ಥಮೆಟಿಕ್, ಅದೇ ಎ ಎಲ್ ಯು, ಔಟ್ಪುಟ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ಸ್. ಇವು 5 ಫಂಕ್ಷನಲಿ ಇಂಡಿಪೆಂಡೆಂಟ್ ಮೇನ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್. ಸೊ ಈಗ ಸ್ಟೆಪ್ಸ್ ಆ ರೀತಿ ನೋಡ್ತಾ ಬಂದರೆ ಈ ಇನ್ಪುಟ್ ಯೂನಿಟ್ ಅನ್ನೋದೇನಿದೆ ಹ್ಯೂಮನ್ ಆಪರೇಟರ್ಸ್ ಅಂದರೆ ನಮ್ಮ ಹ್ಯೂಮನ್ ಆಪರೇಟರ್ಸಿಂದ ಇನ್ಪುಟ್ ಯೂನಿಟು ಕೋಡೆಡ್ ಇನ್ಫಾರ್ಮೇಷನ್ನ ತಗೊಳುತ್ತೆ. ಹೇಗೆ? ಡಿವೈಸಸ್ ಅಂದರೆ ಕೀಬೋರ್ಡ್ ಈ ರೀತಿ ಡಿವೈಸಸ್ ಯೂಸ್ ಮಾಡಿಕೊಂಡು ನಾವು ಇನ್ಪುಟ್ ಯೂನಿಟಿಗೆ ಕೋಡೆಡ್ ಇನ್ಫಾರ್ಮೇಷನ್ನ ಕೊಡ್ಬೋದು. ಆ್ಯಂಡ್ ದಿಸ್ ಇನ್ಫಾರ್ಮೇಷನ್ ಈಸ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ಸ್ ಮೆಮೊರಿ ಐದರ್ ಫಾರ್ ಲೇಟರ್ ಯೂಸ್ ಆರ್ ಟು ಬಿ ಪ್ರೊಸೆಸ್ಡ್ ಇಮಿಡಿಯೇಟ್ಲಿ ಬೈ ದ ಎ ಎಲ್ ಯು. ಅಂದರೆ ಈಗ ನಾವು ಕೊಟ್ಟಿರೋ ಒಂದು ಡೇಟಾನ, ಅದು ಕೋಡೆಡ್ ಇನ್ಫಾರ್ಮೇಷನ್ನ ಅದು ಸ್ಟೋರ್ ಮಾಡ್ಕೋಬೋದು ಎಲ್ಲಿ? ಕಂಪ್ಯೂಟರ್ ಮೆಮೊರಿಯಲ್ಲಿ, ಅಥವಾ ಏನಕ್ಕೆ? ಲೇಟರ್ ಯೂಸ್ಗೋಸ್ಕರ, ಅಥವಾ ಅದು ಇವಾಗೇನಾದರೂ ಪ್ರೊಸೆಸ್ ಮಾಡ್ಕೊಂಡು ಇವಾಗೇನಾದರೂ ಯೂಸ್ ಮಾಡ್ಕೋಬೋದು ಬೈ ಎ ಎಲ್ ಯು. ಎ ಎಲ್ ಯು ಯೂಸ್ ಮಾಡ್ಕೊಂಡು ಆ ಡೇಟಾನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪ್ರೊಸೆಸಿಂಗ್ ಸ್ಟೆಪ್ಸ್ ಆರ್ ಸ್ಪೆಸಿಫೈಡ್ ಬೈ ಎ ಪ್ರೋಗ್ರಾಮ್ ದಟ್ ಈಸ್ ಆಲ್ಸೋ ಸ್ಟೋರ್ಡ್ ಇನ್ ಮೆಮೊರಿ. ಸೊ ಈಗ ಪ್ರೊಸೆಸ್ ಮಾಡ್ಕೋಬೋದು ಅಂತ ಹೇಳಿದೆ. ಸೊ ಹೇಗೆ ಪ್ರೊಸೆಸ್ ಮಾಡ್ಕೋಬೋದು? ಒಂದು ಪ್ರೋಗ್ರಾಮಿಂದ ಪ್ರೊಸೆಸ್ ಮಾಡ್ಕೋಬೋದು. ಆ ಪ್ರೋಗ್ರಾಮ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಮೆಮೊರಿಯಿಂದ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಔಟ್ಪುಟ್ ಒಂದು ಕಂಪ್ಯೂಟ್ ಆಗಿರುತ್ತೆ. ಸೊ ಫೈನಲಿ ರಿಸಲ್ಟ್ಸ್ ಆರ್ ಸೆಂಡ್ ಬ್ಯಾಕ್ ಟು ದ ಔಟ್ಸೈಡ್ ವರ್ಲ್ಡ್ ಥ್ರೂ ದ ಔಟ್ಪುಟ್ ಯೂನಿಟ್. ಆ್ಯಂಡ್ ನೆಕ್ಸ್ಟ್ ಏನು? ರಿಸಲ್ಟ್ಸ್ ಎಲ್ಲನೂ ಔಟ್ಸೈಡ್ ವರ್ಲ್ಡಿಗೆ ಔಟ್ಪುಟ್ ಯೂನಿಟಿಂದ ಕಳಿಸ್ತಾರೆ. ಫಸ್ಟ್ ಇನ್ಪುಟ್ ಯೂನಿಟ್ ತಗೊಳುತ್ತೆ, ಅದನ್ನು ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲ ಎ ಎಲ್ ಯು ಯೂಸ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಆ ಒಂದು ಪ್ರೋಗ್ರಾಮಿಂದ ಮೆಮೊರಿಯಲ್ಲೂ ಇರುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸಿಂಗ್ ಸ್ಟೆಪ್ಸ್ ಆದಮೇಲೆ ರಿಸಲ್ಟ್ನ ಔಟ್ಸೈಡ್ ವರ್ಲ್ಡಿಗೆ ಔಟ್ಪುಟ್ ಯೂನಿಟಿಂದ ಕಳಿಸ್ತಾರೆ. ಸೊ ಇದೆಲ್ಲದನ್ನು ಈ ಆ್ಯಕ್ಷನ್ಸ್ ಎಲ್ಲದನ್ನು ಕೋಆರ್ಡಿನೇಟ್ ಮಾಡೋದಕ್ಕೆ ಕಂಟ್ರೋಲ್ ಯೂನಿಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಂಟರ್ ಕನೆಕ್ಷನ್ ನೆಟ್ವರ್ಕ್ ಅನ್ನೋದು ಫಂಕ್ಷನಲ್ ಯೂನಿಟ್ಸ್ಗೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡಿಕೊಂಡು ಆ್ಯಕ್ಷನ್ಸ್ ಕೋಆರ್ಡಿನೇಟ್ ಮಾಡೋದಕ್ಕೆ ಒಂದು ಮೀನ್ನ ಪ್ರೊವೈಡ್ ಮಾಡುತ್ತೆ. ಅಂದರೆ ಈಗ ಇಂಟರ್ ಕನೆಕ್ಷನ್ ನೆಟ್ವರ್ಕ್ ಇರೋದ್ರಿಂದನೇ ಈ ಫಂಕ್ಷನಲ್ ಯೂನಿಟ್ ಎಕ್ಸ್ಚೇಂಜ್ ಮಾಡ್ಕೋಬೋದು ಇನ್ಫಾರ್ಮೇಷನ್ನ, ಅದೇ ರೀತಿ ಆ್ಯಕ್ಷನ್ಸ್ನ ಕೋಆರ್ಡಿನೇಟ್ ಮಾಡ್ಬೋದು.
ಈಗ ಫಾರ್ ಎಕ್ಸಾಂಪಲ್ ಈ ಕ್ವೆಶನ್ನ ಅವ್ರು ನಿಮಗೇನಾದರೂ 5 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ನೀವಿಷ್ಟು ಒಂದು ಡಯಾಗ್ರಾಮ್ ಬರೆದು ಇಷ್ಟು ಎಕ್ಸ್ಪ್ಲೈನ್ ಮಾಡಿದರೆ ಸಾಕಾಗುತ್ತೆ. ಅದೇ ಈ ಕ್ವೆಶನ್ನ ಅವ್ರು 10 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ನೀವು ಒಂದೊಂದು ಬೇಸಿಕ್ ಫಂಕ್ಷನಲ್ ಯೂನಿಟ್ನೂ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾವ್ಯಾವುದು ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್, ಮೆಮೊರಿ ಮತ್ತು ಕಂಟ್ರೋಲ್ ಯೂನಿಟ್, ಎ ಎಲ್ ಯು ಈ 5ನೂ ಸಪ್ರೇಟಾಗಿ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ. ಸೊ ಈಗ ಫಸ್ಟ್ ಫಂಕ್ಷನಲ್ ಯೂನಿಟ್ ಯಾವುದು? ಇನ್ಪುಟ್ ಯೂನಿಟ್. ಇದರಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ? ಕಂಪ್ಯೂಟರ್ ಎಕ್ಸೆಪ್ಟ್ ಕೋಡೆಡ್ ಇನ್ಫಾರ್ಮೇಷನ್ ಥ್ರೂ ಇನ್ಪುಟ್ ಯೂನಿಟ್ಸ್. ಅಂದರೆ ಈಗ ಕಂಪ್ಯೂಟರ್ ಅನ್ನೋದು ಕೋಡೆಡ್ ಇನ್ಫಾರ್ಮೇಷನ್ನ ಯಾವುದರಿಂದ ತಗೊಳುತ್ತೆ? ಇನ್ಪುಟ್ ಯೂನಿಟ್ಸ್. ಅಂದರೆ ಈಗ ಇನ್ಪುಟ್ ಯೂನಿಟ್ಸ್ ಇನ್ಫಾರ್ಮೇಷನ್ನ ಕೊಟ್ಟರೆ ಅದು ಕಂಪ್ಯೂಟರ್ಗೆ ಹೋಗುತ್ತೆ. ಸೊ ಮೋಸ್ಟ್ ಕಾಮನ್ ಇನ್ಪುಟ್ ಡಿವೈಸ್, ನಮಗೆಲ್ಲ ಗೊತ್ತಿರೋ ಮೋಸ್ಟ್ ಕಾಮನ್ ಇನ್ಪುಟ್ ಡಿವೈಸ್ ಯಾವುದು? ಕೀಬೋರ್ಡ್. ಸೊ ವೆನ್ಎವರ್ ಅ ಕೀ is pressed, a corresponding letter or digit is automatically translated into its corresponding binary code and transmitted to the processor. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕೀನ ಪ್ರೆಸ್ ಮಾಡಿದ್ರೆ ಅದು ಕರೆಸ್ಪಾಂಡಿಂಗ್ ಲೆಟರ್ ಅಥವಾ ಡಿಜಿಟೇನೆ ಟ್ರಾನ್ಸ್ಫರ್ ಆಗಿ ಅಂದರೆ ಬೈನರಿ ಕೋಡಿಗೆ ಕನ್ವರ್ಟ್ ಆಗಿ ನೆಕ್ಸ್ಟ್ ಪ್ರೊಸೆಸರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಲೆಟರ್ ಪಿ ಆ ಕೀ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಿನೇ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅದು ಕ್ಯೂನ ಮಾಡಿದ್ರೆ ಕ್ಯೂನೇ ಪ್ರಿಂಟ್ ಆಗುತ್ತೆ. ಸೊ ಅದಾದಮೇಲೆ ಏನೇನು ಮೆನಿ ಅದರ್ ಕೈಂಡ್ಸ್ ಆಫ್ ಇನ್ಪುಟ್ ಡಿವೈಸಸ್ ಫಾರ್ ಹ್ಯೂಮನ್ ಕಂಪ್ಯೂಟರ್ ಇಂಟರಾಕ್ಷನ್. ಅಂದರೆ ಈಗ ಹ್ಯೂಮನ್ನು ಮತ್ತು ಕಂಪ್ಯೂಟರ್, ಈಗ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಹ್ಯೂಮನ್ನು ಕಂಪ್ಯೂಟರ್ ಇಂಟರಾಕ್ಟ್ ಆಗ್ಬೋದು ಬೈ ಟೈಪಿಂಗ್. ಸೊ ಅದೇ ರೀತಿಯೇ ಬೇರೆ ಯಾವ್ಯಾವುದು ಇನ್ಪುಟ್ ಡಿವೈಸಸ್ ಇರುತ್ತೆ? ಟಚ್ ಪ್ಯಾಡ್, ಮೌಸ್, ಜಾಯ್ಸ್ಟಿಕ್ ಆ್ಯಂಡ್ ಟ್ರ್ಯಾಕ್ ಬಾಲ್ ಇವೆಲ್ಲನೂ ವೇರಿಯಸ್ ಇನ್ಪುಟ್ ಡಿವೈಸಸ್. ಆ್ಯಂಡ್ ನೆಕ್ಸ್ಟ್ these are often used as graphic input devices in conjunction with displays. ಸೊ ಇವೆಲ್ಲನೂ ಏನಕ್ಕೆ ಯೂಸ್ ಮಾಡ್ತಾರೆ? ಗ್ರಾಫಿಕ್ ಇನ್ಪುಟ್ ಡಿವೈಸಸ್ಸಾಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನಿದೆ? ಮೈಕ್ರೋಫೋನ್ಸ್ನ ಯಾಕೆ ಯೂಸ್ ಮಾಡ್ತಾರೆ? ಒಂದು ಆಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಮೈಕ್ರೋಫೋನ್ಸ್ನ ಯೂಸ್ ಮಾಡ್ತಾರೆ. ಸಿಮಿಲರ್ಲಿ ಕೆಮರಾಸ್ನ ಯಾಕೆ ಯೂಸ್ ಮಾಡ್ತಾರೆ? ವಿಡಿಯೋ ಇನ್ಪುಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಕೆಮರಾಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಫೈನಲ್ ಆಗಿ digital communication facilities such as internet can also provide input to a computer from other computers and database services. ಅಂದರೆ ಈಗ ಡಿಜಿಟಲ್ ಕಮ್ಯುನಿಕೇಷನ್ ಫೆಸಿಲಿಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ಟು ಒಂದು ಕಂಪ್ಯೂಟರ್ಗೆ ಇನ್ಪುಟ್ನ ಪ್ರೊವೈಡ್ ಮಾಡ್ಬೋದು. ಹೇಗೆ? ಫ್ರಮ್ ಡೇಟಾಬೇಸ್ ಸರ್ವರ್ಸ್ ಅಥವಾ ಬೇರೆ ಕಂಪ್ಯೂಟರ್ಸ್ ಯೂಸ್ ಮಾಡಿಕೊಂಡು. ಸೊ ಈಗ ಇದರಲ್ಲಿ ಇನ್ಪುಟ್ ಯೂನಿಟ್ಸಲ್ಲಿ 8 ಪಾಯಿಂಟ್ಸ್ ಅನ್ನೋದಿದೆ. ಈ 8 ಪಾಯಿಂಟ್ಸಲ್ಲಿ ನಿಮಗೆ ಅಟ್ಲೀಸ್ಟ್ ಅಲ್ಲಿ ಹೋದಾಗ 4 ಆದರೂ ನೆನಪಿರ್ಬೋದು. ಸೊ ದಟ್ ಈ ಎಲ್ಲದನ್ನೂ ನೀವು ಒಂದ್ಸರಿ ನೋಡ್ಕೊಂಡು ಹೋದರೆ ಅಲ್ಲಿ ಹೋದಾಗ ಈಸಿಯಾಗಿ ಬರಿಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ? ದ ಫಂಕ್ಷನ್ ಆಫ್ ಮೆಮೊರಿ ಯೂನಿಟ್ ಇಸ್ ಟು ಸ್ಟೋರ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ. ಸೊ ನಾವು ಮೊದಲೇ ತಿಳ್ಕೊಂಡಂಗೆ ಮೆಮೊರಿ ಯೂನಿಟ್ದು ಒಂದು ಫಂಕ್ಷನ್ ಏನಿರುತ್ತೆ? ಪ್ರೋಗ್ರಾಮ್ಸ್ನ ಸ್ಟೋರ್ ಮಾಡ್ಕೊಳೋದು ಅಥವಾ ಡೇಟಾನ ಸ್ಟೋರ್ ಮಾಡ್ಕೊಳೋದು. ಈ ಸ್ಟೋರೇಜಲ್ಲಿ 2 ಟೈಪ್ಸ್ ಆಫ್ ಸ್ಟೋರೇಜ್ ಕ್ಲಾಸಸ್ ಇದೆ. ಯಾವುದು? ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ. ಈ ಪ್ರೈಮರಿ ಮೆಮೊರಿ ಈಸ್ ಆಲ್ಸೋ ನೋನ್ ಆ್ಯಸ್ ಮೈನ್ ಮೆಮೊರಿ. ಸೊ ಈ ಪ್ರೈಮರಿ ಮೆಮೊರಿ ಅನ್ನೋದೇನಿದೆ ಅಲ್ವಾ, ಅದು ಫಾಸ್ಟೆಸ್ಟ್ ಮೆಮೊರಿ. ಈಗ ಒಂದು ಎಲೆಕ್ಟ್ರಾನಿಕ್ ಸ್ಪೀಡಲ್ಲಿ ವರ್ಕ್ ಆಗಬೇಕು ಅಂದರೆ, ಆಪರೇಟ್ ಆಗಬೇಕು ಅಂದರೆ ನಾವು ಮೈನ್ ಮೆಮೊರಿನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಯಾವುದು? ಪ್ರೋಗ್ರಾಮ್ಸ್ ಮಸ್ಟ್ ಬಿ ಸ್ಟೋರ್ಡ್ ಇನ್ ದಿಸ್ ಮೆಮೊರಿ ವೈಲ್ ದೇ ಆರ್ ಬೀಯಿಂಗ್ ಎಕ್ಸಿಕ್ಯೂಟೆಡ್. ಸೊ ಈಗ ನೀವು ಯಾವುದೋ ಒಂದು ಸಿಸ್ಟಮಲ್ಲಿ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅನ್ಕೋತಿದ್ದೀರ. ಸೊ ನೀವು ಆ ಪ್ರೋಗ್ರಾಮ್ಸ್ನ ಮೆಮೊರಿಯಲ್ಲಿ ಸ್ಟೋರ್ ಆಗಿದ್ದರೆ ಮಾತ್ರ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನೀವು ಆ ಪ್ರೋಗ್ರಾಮ್ನ ಎಷ್ಟು ಟ್ರೈ ಮಾಡಿದ್ರು ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ consists of large number of semiconductor storage cells each capable of storing 1 bit of information. ಸೊ ಈ ಮೆಮೊರಿ ಅನ್ನೋದೇನಿದೆ ಅಲ್ವಾ, ಅದರಲ್ಲಿ ಲಾರ್ಜ್ ನಂಬರ್ ಆಫ್ ಅಂದರೆ ನಂಬರ್ ಆಫ್ ಸೆಮಿಕಂಡಕ್ಟರ್ ಸ್ಟೋರೇಜ್ ಸೆಲ್ಸ್ ಅನ್ನೋದಿರುತ್ತೆ. ಒಂದೊಂದು ಸ್ಟೋರೇಜ್ ಸೆಲ್ಲಲ್ಲೂ ನಾವು 1 ಬಿಟ್ ಆಫ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 0 ಅನ್ನೋದು 1 ಬಿಟ್ ಆ್ಯಂಡ್ 1 ಅನ್ನೋದು 1 ಬಿಟ್ ಆದರೆ ನಾವು ಒಂದು ಸೆಮಿಕಂಡಕ್ಟರ್ ಸ್ಟೋರೇಜ್ ಸೆಲ್ಲಲ್ಲಿ 0 ಅಥವಾ 1ನ ಸ್ಟೋರ್ ಮಾಡ್ಬೋದು, ಇನ್ನೊಂದರಲ್ಲಿ 0 ಅಥವಾ 1. ಈ ರೀತಿ ಲಾರ್ಜ್ ನಂಬರ್ ಆಫ್ ಸೆಮಿಕಂಡಕ್ಟರ್ ಸ್ಟೋರೇಜ್ ಸೆಲ್ಸಲ್ಲಿ ನಾವು ಮೆಮೊರಿನ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ದೀಸ್ ಸೆಲ್ಸ್ ಆರ್ ರೇರ್ಲಿ ರೆಡ್ ಆರ್ ರಿಟರ್ನ್ ಇಂಡಿವಿಜುವಲ್. ಅಂದರೆ ಈ ಸೆಲ್ಸ್ ಏನಿದೆ ಅಲ್ವಾ, ಈಗ ನಾವು ಒಂದು ಪ್ರೋಗ್ರಾಮ್ ಬರಿತೀವಿ, ಆ ಪ್ರೋಗ್ರಾಮ್ನ ಅದರಲ್ಲಿ ಎಷ್ಟೊಂದು ಡೇಟಾ ಇರುತ್ತೆ, ಒಂದೊಂದು ಬಿಟ್ಟೇ ಇರುತ್ತಾ? ಇಲ್ಲ ಅಲ್ವಾ, ತುಂಬ ಬಿಟ್ಸ್ ಇರುತ್ತೆ. ಸೊ ಅವೆಲ್ಲದನ್ನೂ ಒಂದೊಂದು ಈಚ್ ಸೆಮಿಕಂಡಕ್ಟರ್ ಸ್ಟೋರೇಜ್ ಸೆಲ್ಲಲ್ಲಿ ಇರುತ್ತೆ. ಅದನ್ನು ನಾವು ಒಂದೊಂದು ಸರಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆ ಪ್ರೋಗ್ರಾಮ್ ಔಟ್ಪುಟ್ ಬರೋದಿಲ್ಲ. ಸೊ ನಾವೇನು ಮಾಡ್ತೀವಿ? ಈ ಎಲ್ಲ ಸೆಲ್ಸ್ನೂ ಒಂದೇ ಸರಿ ರೀಡ್ ಮಾಡ್ತೀವಿ. ಸೊ ದಟ್ ಏನಾಗುತ್ತೆ? ಎಲ್ಲ ಇಂಡಿವಿಜುವಲ್ ಆಗಿ ಮಾಡಿದ್ರೆ ಒಂದೇ ಸರಿ ಮಾಡೋದ್ರಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ಸ್ಟೆಡ್ ದೇ ಆರ್ ಹ್ಯಾಂಡಲ್ಡ್ ಇನ್
ಗ್ರೂಪ್ ಆಫ್ ಫಿಕ್ಸ್ಡ್ ಸೈಜ್ ಕಾಲ್ಡ್ ವರ್ಡ್ಸ್. ಸೊ ನಾವೀಗ ಒಂದೊಂದು ಸ್ಟೋರೇಜ್ ಸೆಲ್ನೂ ಒಂದೊಂದು ಸರಿ ಎಕ್ಸಿಕ್ಯೂಟ್ ಮಾಡೋದಿಲ್ಲ, ಸೊ ಇಂಡಿವಿಜುವಲಿ ಮಾಡೋದಿಲ್ಲ, ಸೊ ದಟ್ ನಾವು ಗ್ರೂಪಲ್ಲಿ ಮಾಡ್ತೀವಿ. ಈ ಗ್ರೂಪ್ ಆಫ್ ಫಿಕ್ಸ್ಡ್ ಸೈಜ್ ಏನಿರುತ್ತೆ ಅಲ್ವಾ, ಅದನ್ನು ನಾವು ವರ್ಡ್ ಅಂತ ಕರಿತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಇಷ್ಟು ಬಿಟ್ ಆಫ್ ಸ್ಟೋರೇಜ್ ಸೆಲ್ ಅಂದರೆ ಒಂದು ಸ್ಟೋರೇಜ್ ಸೆಲ್ಲಲ್ಲಿ ಒಂದಷ್ಟು ಪರ್ಟಿಕ್ಯುಲರ್ 32 ಬಿಟ್ ಇಲ್ಲ 16 ಬಿಟ್ ಈ ರೀತಿ ಯಾವುದೋ ಒಂದಿರುತ್ತೆ, ಅದನ್ನು ನಾವು ಆ ಪರ್ಟಿಕ್ಯುಲರ್ ಒಂದು ಗ್ರೂಪ್ನ ವರ್ಡ್ ಅಂತ ಕರಿತೀವಿ. ಸೊ ಮೆಮೊರಿ ಈಸ್ ಆರ್ಗನೈಸ್ಡ್ ಸೊ ದಟ್ ಒನ್ ವರ್ಡ್ ಕ್ಯಾನ್ ಬಿ ಸ್ಟೋರ್ಡ್ ಆರ್ ರಿಟ್ರೀವ್ಡ್ ಇನ್ ಒನ್ ಬೇಸಿಕ್ ಆಪರೇಷನ್. ಅಂದರೆ ಈಗ ಮೆಮೊರಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂದರೆ, ನಾವು ಒನ್ ಬೇಸಿಕ್ ಆಪರೇಷನ್ ಫಾರ್ ಎಕ್ಸಾಂಪಲ್ ಈಗ ಲೋಡ್ ಅನ್ನೋದೊಂದು ಬೇಸಿಕ್ ಆಪರೇಷನ್, ಒಂದೇ ಒಂದು ಬೇಸಿಕ್ ಆಪರೇಷನ್ ಯೂಸ್ ಮಾಡಿ ನಾವು ವರ್ಡ್ನ ಸ್ಟೋರ್ ಮಾಡ್ಬೋದು ಅಥವಾ ರಿಟ್ರೀವ್ ಮಾಡ್ಬೋದು. ಆ ರೀತಿ ಮೆಮೊರಿ ಅನ್ನೋದು ಆರ್ಗನೈಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ, ದ ನಂಬರ್ ಆಫ್ ಬಿಟ್ಸ್ ಇನ್ ಈಚ್ ವರ್ಡ್ ಈಸ್ ರೆಫರ್ಡ್ ಟು ಆ್ಯಸ್ ವರ್ಡ್ ಲೆಂತ್ ಆಫ್ ದ ಕಂಪ್ಯೂಟರ್, ಟಿಪಿಕಲಿ 16, 32 ಆ್ಯಂಡ್ 64 ಬಿಟ್ಸ್. ಸೊ ಈಗ ನಂಬರ್ ಆಫ್ ಬಿಟ್ಸ್ ಇನ್ ಅ ವರ್ಡ್ ಅಂದರೆ ಈಗ ವರ್ಡಲ್ಲಿ ಎಷ್ಟು ಬಿಟ್ಸ್ ಇದೆ, ಫಾರ್ ಎಕ್ಸಾಂಪಲ್ 16 ಇರ್ಬೋದು. ಸೊ ಅದನ್ನು ವರ್ಡ್ ಲೆಂತ್ ಆಫ್ ಅ ಕಂಪ್ಯೂಟರ್ ಅಂತ ಅಂತೀವಿ. 16 ಬಿಟ್ ಇದ್ದರೆ ಅದರ ವರ್ಡ್ ಲೆಂತ್ ಎಷ್ಟಿರುತ್ತೆ 16, ಆ್ಯಂಡ್ 32 ಬಿಟ್ ಇದ್ದರೆ ಅದರ ವರ್ಡ್ ಲೆಂತ್ 32 ಇರುತ್ತೆ. ಆ ರೀತಿ. So to provide easy access to any word in the memory, a distinct address is associated with each word location. ಅಂದರೆ ಈಗ ವರ್ಡ್ನ ಎಲ್ಲ ವರ್ಡ್ಸಿಗೂ ಒಂದೊಂದು ಲೊಕೇಶನ್ ಅಥವಾ ಅಡ್ರೆಸ್ ಅನ್ನೋದು ಇರುತ್ತೆ. ಸೊ ನಮಗೆ ಆ ಅಡ್ರೆಸ್ ಯೂಸ್ ಮಾಡಿಕೊಂಡು ಆ ವರ್ಡ್ನ ಈಸಿಯಾಗಿ ರಿಟ್ರೀವ್ ಮಾಡ್ಕೋಬೋದು ಅಥವಾ ಆಕ್ಸೆಸ್ ಮಾಡ್ಬೋದು. ಸೊ ನಾವು ಇದೆಲ್ಲ ಎದಕ್ಕೆ ಬರಿತಿದ್ದೀವಿ, ಮೆಮೊರಿ ಯೂನಿಟಿಗೆ ಬರಿತಿದ್ದೀವಿ. ನಿಮಗೆ ಏನಾದರೂ ಇದು ಜಾಸ್ತಿ ಆಯಿತು, ನಮಗೆ ಇಷ್ಟು ಬರೆಯೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ನೀವು ಇದನ್ನು ಇಲ್ಲಿಗೇನೋ ನಿಲ್ಲಿಸ್ಬೋದು. ಬಟ್ ಈಗ ನೀವು ಇದನ್ನು ಬರೆದ್ರೆ ಅದೊಂದು ಸ್ವಲ್ಪ ಜಾಸ್ತಿ ಬರಿತೀರಾ ಅನ್ನೋ ಒಂದು ಇದೂ ನಿಮಗಿರುತ್ತೆ, ನೀವು ಮ್ಯಾಕ್ಸೂ ಬರುತ್ತೆ ಅನ್ನೋ ಒಂದು ರೀಸನ್ನಿಗೆ ಹೇಳ್ತೀನಿ. ಈಗ ಬೇರೆದು ನೆನಪಿಲ್ಲ ಅಂದರೆ ಇದು ನೆನಪಿರುತ್ತೆ, ಇದು ನೆನಪಿಲ್ಲ ಅಂದರೆ ಬೇರೆದು ನೆನಪಿರುತ್ತೆ. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ, ನಿಮ್ಗೆ ಯಾವ್ದು ನೆನಪಿದ್ರೆ ಅದು ನೀವು ಬರಿಬೋದು. ಸೊ ನೆಕ್ಸ್ಟ್ ಏನಿದೆ, ಅಡ್ರೆಸಸ್ ಆರ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 0 ದಟ್ ಐಡೆಂಟಿಫೈ ಸಕ್ಸೆಸಿವ್ ಲೊಕೇಶನ್ಸ್. ಅಂದರೆ ಅಡ್ರೆಸಸ್ ಅನ್ನೋದು ಕಾನ್ಸಿಕ್ಯೂಟಿವ್ ಅಥವಾ ಕಂಟಿನ್ಯೂಸ್ ನಂಬರ್ಸ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0ಇಂದ 0, 1, 2 ಆ ರೀತಿ ಎಷ್ಟಾದ್ರೂ ಅಡ್ರೆಸಸ್ ಅನ್ನೋದು ಇರ್ಬೋದು. ಅಂದರೆ ಅಡ್ರೆಸಸ್ ಅನ್ನೋದು ಒಂದು ಕಾನ್ಸಿಕ್ಯೂಟಿವ್ ನಂಬರ್, ಎಷ್ಟು ನೆನಪಿರಲಿ. ಸೊ ನೆಕ್ಸ್ಟ್, ಎ ಪರ್ಟಿಕ್ಯುಲರ್ ವರ್ಡ್ ಇಸ್ ಆಕ್ಸೆಸ್ಡ್ ಬೈ ಸ್ಪೆಸಿಫೈಯಿಂಗ್ ಇಟ್ ಅಡ್ರೆಸ್. ಅಂದರೆ ಈಗ ನಿಮಗೆ ಒಂದು ವರ್ಡ್ದು ಒಂದು ಅಡ್ರೆಸ್ ಗೊತ್ತಿತ್ತು ಅಂತ ಅನ್ನೋದಾದರೆ ಆ ಅಡ್ರೆಸ್ಸಲ್ಲಿರೋ ವರ್ಡ್ ಯಾವುದು ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ನೀವೇನು ಮಾಡ್ಬೋದು, ಆ ಅಡ್ರೆಸ್ನ ಸ್ಪೆಸಿಫೈ ಮಾಡಿ ಆ ವರ್ಡ್ನ ಆಕ್ಸೆಸ್ ಮಾಡ್ಕೋಬೋದು. ಆ್ಯಂಡ್ ಇಶ್ಯೂಯಿಂಗ್ ಅ ಕಂಟ್ರೋಲ್ ಕಮಾಂಡ್ ಟು ದ ಮೆಮೊರಿ ದಟ್ ಸ್ಟಾರ್ಟ್ಸ್ ದ ಸ್ಟೋರೇಜ್ ಆನ್ ರಿಟ್ರೀವಲ್ ಪ್ರೊಸೆಸ್. ಅಂದರೆ ಈಗ ಪರ್ಟಿಕ್ಯುಲರ್ ವರ್ಡ್ನ ನೀವು ಹೆಂಗೆ ರಿಟ್ರೀವ್ ಮಾಡ್ಕೋಬೋದು ಅಥವಾ ಆಕ್ಸೆಸ್ ಮಾಡ್ಕೋಬೋದು, ಕಂಟ್ರೋಲ್ ಕಮಾಂಡ್ ಅಂದರೆ ಅದು ಸ್ಟೋರೇಜ್ ಅಥವಾ ರಿಟ್ರೀವಲ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡುತ್ತೆ. ಸೊ ದಟ್ ನಿಮಗೆ ಆ ಪರ್ಟಿಕ್ಯುಲರ್ ವರ್ಡ್ದು ಆಕ್ಸೆಸ್ ಸಿಗುತ್ತೆ. ನೆಕ್ಸ್ಟ್, ಇನ್ಸ್ಟ್ರಕ್ಷನ್ ಆ್ಯಂಡ್ ಡೇಟಾ ಕ್ಯಾನ್ ಬಿ ರಿಟರ್ನ್ ಇನ್ ಟು ಆರ್ ರೆಡ್ ಫ್ರಮ್ ದ ಮೆಮೊರಿ ಅಂಡರ್ ದ ಕಂಟ್ರೋಲ್ ಆಫ್ ಪ್ರೊಸೆಸರ್. ಅಂದರೆ ಈಗ ನಾವು ಇನ್ಸ್ಟ್ರಕ್ಷನ್ ಅಥವಾ ಡೇಟಾನ ಓದಬೇಕಂದ್ರೂ ಬರಿಬೇಕಂದ್ರೂ ಒಂದು ಮೆಮೊರಿಯಿಂದ ನಾವು ಯಾವುದೋ ಒಂದು ಆಯಿತು, ಈಗ ಮೆಮೊರಿಯಿಂದ ಯಾವುದೋ ಒಂದು ಡೇಟಾನ ನಾವು ಓದಬೇಕು. ಸೊ ನಾವು ಏನು ಮಾಡಬೇಕು, ಈ ಎಲ್ಲ ಕಂಟ್ರೋಲು ಯಾವುದಕ್ಕಿರುತ್ತೆ, ಪ್ರೊಸೆಸರ್ಗಿರುತ್ತೆ. ಈ ಪ್ರೊಸೆಸರ್ ಕಂಟ್ರೋಲಲ್ಲಿರೋ ನೀವು ಒಂದು ಮೆಮೊರಿಯಲ್ಲಿ ಒಂದು ಯಾವುದನ್ನು ಓದ್ಬೋದು ಅಥವಾ ಡೇಟಾನ ಬರಿಬೋದು. ನೆಕ್ಸ್ಟ್, ಇಟ್ ಈಸ್ ಎಸೆನ್ಷಿಯಲ್ ಟು ಬಿ ಏಬಲ್ ಟು ಆಕ್ಸೆಸ್ ಎನಿ ವರ್ಡ್ ಲೊಕೇಶನ್ ಇನ್ ದ ಮೆಮೊರಿ ಆ್ಯಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಅಂದರೆ ನಿಮಗೆ ಈಗ ಯಾವುದೋ ಒಂದು ವರ್ಡ್ ಬೇಕಿತ್ತು, ಸೊ ಅದು ಲೊಕೇಶನ್ 1ಅಲ್ಲಿದ್ದರೂ ನೀವು ಆಕ್ಸೆಸ್ ಮಾಡ್ಕೋಬೋದು, ಅಥವಾ ಲೊಕೇಶನ್ 1000ಅಲ್ಲಿದ್ದರೂ ನೀವು ಆ ವರ್ಡ್ನ ಆಕ್ಸೆಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನಿದೆ, ಮೆಮೊರಿ ಇನ್ ವಿಚ್ ಎನಿ ಲೊಕೇಶನ್ ಕ್ಯಾನ್ ಬಿ ಆಕ್ಸೆಸ್ಡ್ ಇನ್ ಎ ಶಾರ್ಟ್ ಆ್ಯಂಡ್ ಫಿಕ್ಸ್ಡ್ ಅಮೌಂಟ್ ಆಫ್ ಟೈಮ್ ಆಫ್ಟರ್ ಸ್ಪೆಸಿಫೈಯಿಂಗ್ ಇಟ್ ಅಡ್ರೆಸ್ ಇಸ್ ಕಾಲ್ಡ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅಂದರೆ ಈಗ ನೀವು ಯಾವುದೋ ಒಂದು ಮೆಮೊರಿಯಲ್ಲಿ ಯಾವುದೋ ಒಂದು ಲೊಕೇಶನಲ್ಲಿ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಟೈಮ್ ಅಥವಾ ಕಮ್ಮಿ ಅಮೌಂಟ್ ಆಫ್ ಟೈಮಲ್ಲಿ ಒಂದು ಅಡ್ರೆಸ್ನ ಸ್ಪೆಸಿಫೈ ಮಾಡಿ ನೀವು ಆ ಲೊಕೇಶನ್ ಅಂದರೆ ಆ ಒಂದು ಡೇಟಾನ ತಗೋಬೋದು. ಅಂದರೆ ಯೂಸಿಂಗ್ ಅದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನೆಕ್ಸ್ಟ್, ಟೈಮ್ ರಿಕ್ವೈರ್ಡ್ ಟು ಆಕ್ಸೆಸ್ ಒನ್ ವರ್ಡ್ ಇಸ್ ಕಾಲ್ಡ್ ಮೆಮೊರಿ ಆಕ್ಸೆಸ್ ಟೈಮ್. ಅಂದರೆ ಈಗ ನೀವು ಯಾವುದೋ ಒಂದು ಅಡ್ರೆಸ್ನ ಸ್ಪೆಸಿಫೈ ಮಾಡಿ ನಮಗೆ ವರ್ಡ್ ಬೇಕು ಅಂತ ಹೇಳಿರ್ತೀರ, ಆ ವರ್ಡ್ ನೀವು ಯಾವ ಟೈಮ್ ಅಂದರೆ ಆ ವರ್ಡ್ ನಿಮಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಲ್ವಾ, ಆ ಟೈಮ್ನ ಮೆಮೊರಿ ಆಕ್ಸೆಸ್ ಟೈಮ್ ಅಂತ ಅಂತಾರೆ. ಸೊ ದಿಸ್ ಟೈಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಲೊಕೇಶನ್ ಆಫ್ ದ ವರ್ಡ್ ಬೀಯಿಂಗ್ ಆಕ್ಸೆಸ್ಡ್. ಅಂದರೆ ಟೈಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಲೊಕೇಶನ್. ಅಂದರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಲೊಕೇಶನ್ 1ಅಲ್ಲಿರೋ ಒಂದು ವರ್ಡ್ನ ತಗೋತಿದ್ದೀರಾ, ಅದೇ ರೀತಿ ಲೊಕೇಶನ್ 1000ಅಲ್ಲಿರೋ ವರ್ಡ್ನೂ ನೀವು ರಿಟ್ರೀವ್ ಮಾಡ್ಕೊತಿದ್ದೀರಾ. ಸೊ ಲೊಕೇಶನ್ 1ಅಲ್ಲಿರೋ ವರ್ಡಿಗೆ
1 ಸೆಕೆಂಡ್ ತಗೊಂಡ್ರೆ ಲೊಕೇಶನ್ 1000 ವರ್ಡಿಗೂ ಒಂದೇ ಸೆಕೆಂಡ್ ತಗೊಳುತ್ತೆ. ಸೊ ದಿಸ್ ಟೈಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಲೊಕೇಶನ್ ಆಫ್ ವರ್ಡ್ ಬೀಯಿಂಗ್ ಆಕ್ಸೆಸ್ಡ್. ಸೊ ಟಿಪಿಕಲಿ ಇಟ್ ರೇಂಜಸ್ ಫ್ರಮ್ ಫ್ಯೂ ನ್ಯಾನೋ ಸೆಕೆಂಡ್ಸ್ ಟು 100 ನ್ಯಾನೋ ಸೆಕೆಂಡ್ಸ್ ಫಾರ್ ಕರೆಂಟ್ ರ್ಯಾಮ್ ಯೂನಿಟ್ಸ್. ಅಂದರೆ ಈಗ ಕರೆಂಟ್ ರ್ಯಾಮ್ ಯೂನಿಟ್ಸ್ ಯಾವ್ಯಾವುದಿದೆ ಅದರಲ್ಲಿ ಸೊ ನೀವು ಒಂದು ವರ್ಡ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಕೆಲವು ನ್ಯಾನೋ ಸೆಕೆಂಡ್ಸಿಂದ ಮ್ಯಾಕ್ಸಿಮಮ್ ಅಬೌಟ್ 100 ನ್ಯಾನೋ ಸೆಕೆಂಡ್ಸ್ ತನಕ ತಗೋಬೋದು. ಸೊ ನಾವು ಇಷ್ಟೊತ್ತು ನೋಡಿದ್ದೇನು ಪ್ರೈಮರಿ ಸ್ಟೋರೇಜ್. ಸೊ ನೆಕ್ಸ್ಟ್ ಏನಿದೆ ಸೆಕೆಂಡರಿ ಸ್ಟೋರೇಜ್. ಸೆಕೆಂಡರಿ ಸ್ಟೋರೇಜಲ್ಲಿ ಏನಿದೆ ಪ್ರೈಮರಿ ಮೆಮೊರಿ ಈಸ್ ಎಸೆನ್ಷಿಯಲ್, ಇಟ್ ಟೆನ್ಸ್ ಟು ಬಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಡಸ್ ನಾಟ್ ರಿಟೈನ್ ಇನ್ಫಾರ್ಮೇಷನ್ ವೆನ್ ಪವರ್ ಈಸ್ ಟರ್ನ್ಡ್ ಆಫ್. ಅಂದರೆ ಪ್ರೈಮರಿ ಮೆಮೊರಿ ಅನ್ನೋದು ಎಸೆನ್ಷಿಯಲ್ ಹೌದು, ಅದೊಂದು ಅದು ನಮಗೆ ಬೇಕೇ ಬೇಕು. ಬಟ್ ಅದು ಎಕ್ಸ್ಪೆನ್ಸಿವ್ ಆ್ಯಂಡ್ ಒಂದು ಸರಿ ಏನಾದರೂ ಪವರ್ ಏನಾದರೂ ಟರ್ನ್ ಆಫ್ ಆಯ್ತಂದರೆ ಅದರಲ್ಲಿರೋ ಡೇಟಾ ಎಲ್ಲನೂ ನಮಗೆ ಮತ್ತೆ ಸಿಗೋದಿಲ್ಲ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, ಲೆಸ್ ಎಕ್ಸ್ಪೆನ್ಸಿವ್ ಪರ್ಮನೆಂಟ್ ಸೆಕೆಂಡರಿ ಸ್ಟೋರೇಜ್ನ ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಪವರ್ ಆಫ್ ಆದ್ರೂ ನಿಮ್ಮ ಸ್ಟೋರೇಜ್ ಅಂದರೆ ನಿಮ್ಮ ಒಂದು ಡೇಟಾ ಏನಿರುತ್ತೆ ಅದು ಹಾಗೇ ಇರುತ್ತೆ ಆ್ಯಂಡ್ ಇದು ಲೆಸ್ ಎಕ್ಸ್ಪೆನ್ಸಿವ್ನು ಹೌದು. ಸೊ ಸೆಕೆಂಡರಿ ಸ್ಟೋರೇಜ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಮತ್ತು ತುಂಬ ಪ್ರೋಗ್ರಾಮ್ಸ್ನ ಸ್ಟೋರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಫಾರ್ ಇನ್ಫಾರ್ಮೇಷನ್ ದಟ್ ಈಸ್ ಆಕ್ಸೆಸ್ಡ್ ಇನ್ಫ್ರೀಕ್ವೆಂಟ್ಲಿ. ಸೊ ನಾವು ಯಾವ್ಯಾವ ಇನ್ಫಾರ್ಮೇಷನ್ನ ಫ್ರೀಕ್ವೆಂಟಾಗಿ ಯೂಸ್ ಮಾಡೋದಿಲ್ಲ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ನಾವು ಒಂದು ಸೆಕೆಂಡರಿ ಸ್ಟೋರೇಜ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ ಆಕ್ಸೆಸ್ ಟೈಮ್ ಫಾರ್ ಸೆಕೆಂಡರಿ ಸ್ಟೋರೇಜ್ ಆರ್ ಲಾಂಗರ್ ದ್ಯಾನ್ ದ ಪ್ರೈಮರಿ ಸ್ಟೋರೇಜ್. ಸೊ ಈಗ ನಿಮಗೆ ಒಂದು ವರ್ಡ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಪ್ರೈಮರಿ ಮೆಮೊರಿಯಲ್ಲಿ ನಿಮಗೇನಾದ್ರೂ ಒಂದು 10 ನ್ಯಾನೋ ಸೆಕೆಂಡ್ ತಗೋತು ಅಂದರೆ ಇಲ್ಲಿ 100 ನ್ಯಾನೋ ಸೆಕೆಂಡ್ ತಗೋಬೋದು. ಸೊ ಇದು ತುಂಬ ಟೈಮ್ ತಗೊಳುತ್ತೆ ಒಂದು ಏನಾದರೂ ಒಂದನ್ನು ಆಕ್ಸೆಸ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಏನಿದೆ ವೈಡ್ ಸೆಲೆಕ್ಷನ್ ಆಫ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಈಸ್ ಅವೈಲೇಬಲ್. ಅಂದರೆ ಸೆಕೆಂಡರಿ ಸ್ಟೋರೇಜ್ ಎಕ್ಸಾಂಪಲ್ಸ್ ಯಾವ್ಯಾವುದು, ಮ್ಯಾಗ್ನೆಟಿಕ್ ಡಿಸ್ಕ್, ಆಪ್ಟಿಕಲ್ ಡಿಸ್ಕ್ ಅದೇ DVD ಅಥವಾ CD ಆ್ಯಂಡ್ ಫ್ಲ್ಯಾಶ್ ಮೆಮೊರಿ ಡಿವೈಸಸ್. ಇದು ಸೆಕೆಂಡರಿ ಸ್ಟೋರೇಜ್ ಎಕ್ಸಾಂಪಲ್ಸ್. ಸೊ ನಾವು ಇಲ್ಲಿ ತನಕ ಯಾವ್ಯಾವ್ದು ನೋಡಿದ್ವಿ, ಇನ್ಪುಟ್ ಯೂನಿಟ್ ಆ್ಯಂಡ್ ಮೆಮೊರಿ ಯೂನಿಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ ALU ದಟ್ ಈಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ತುಂಬ ಮೋಸ್ಟ್ ಕಂಪ್ಯೂಟರ್ ಆಪರೇಷನ್ಸ್ ಆರ್ ಎಕ್ಸಿಕ್ಯೂಟೆಡ್ ಇನ್ ALU ಆಫ್ ದ ಪ್ರೊಸೆಸರ್. ಅಂದರೆ ಈ ALU ಅನ್ನೋದು ಪ್ರೊಸೆಸರಲ್ಲಿರುತ್ತೆ. ಸೊ ಈಗ ನಿಮ್ಮ ಕಂಪ್ಯೂಟರಲ್ಲಿ ಯಾವುದೇ ಆಪರೇಷನ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೂ ಅದು ALU ಅಲ್ಲಿ, ಅಂದರೆ ತುಂಬ ಆಪರೇಷನ್ಸ್ ALU ಅಲ್ಲಿನೇ ಎಕ್ಸಿಕ್ಯೂಟ್ ಆಗೋದು. Any arithmetic or logic operation such as addition, subtraction, multiplication, division or comparison of number is initiated by bringing required operands into the processor where the operation is performed by ALU. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಲಾಜಿಕ್ ಅಥವಾ ಅರ್ಥಮೆಟಿಕ್ ಆಪರೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಇದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇಲ್ಲ ಎರಡು ನಂಬರ್ಸ್ನ ಕಂಪೇರ್ ಮಾಡೋದು ಯಾವುದಾದ್ರೂ ಎಲ್ಲಿ ಇನಿಷಿಯೇಟ್ ಆಗುತ್ತೆ ಅಥವಾ ಹೆಂಗೆ ಇನಿಷಿಯೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ A+B ಅಥವಾ 5+3 ಅಂತ ಅಂದ್ಕೊಳ್ಳಿ. ಈಗ 5 ಮತ್ತು 3 ಏನು ಆಪರೆಂಟ್ಸ್ ಆ್ಯಂಡ್ ನೆಕ್ಸ್ಟ್ ಪ್ಲಸ್ ಏನಿದೆ ಅದು ಆಪರೇಟರ್. ಸೊ ಒಂದು 5 ಮತ್ತು 3ನ ಪ್ರೊಸೆಸರಿಗೆ ತರಬೇಕು. ಸೊ ನೆಕ್ಸ್ಟ್ ಅದು ಪ್ಲಸ್ ಅನ್ನೋದೇನಿದೆ ಅಲ್ವಾ ಆ ಆಪರೇಷನ್ನ ALU ಪರ್ಫಾರ್ಮ್ ಮಾಡುತ್ತೆ. ಸೊ ನೆಕ್ಸ್ಟ್ ಈ 5 ಮತ್ತು 3 ಅನ್ನೋ ಆಪರೆಂಟ್ಸ್ನ ಪ್ರೊಸೆಸರಲ್ಲಿರುತ್ತೆ, ಪ್ಲಸ್ ಅನ್ನೋದನ್ನು ALU ಪರ್ಫಾರ್ಮ್ ಮಾಡುತ್ತೆ. ಸೊ ದಟ್ ನಿಮಗೆ ಔಟ್ಪುಟ್ ಬಂದು 8 ಅಂತ ಬರುತ್ತೆ. ನೆಕ್ಸ್ಟ್ ಅದೇ ಫಾರ್ ಎಕ್ಸಾಂಪಲ್ ಇಫ್ 2 numbers located in a memory are to be added, they are brought into the processor and addition is carried out by ALU. ನಾನು ನಿಮಗೆ ಕೊಟ್ಟಿರೋ ಎಕ್ಸಾಂಪಲ್ ಥರನೇ ಫಾರ್ ಎಕ್ಸಾಂಪಲ್ 5+3 ಇದನ್ನು ಯೂಸ್ ಮಾಡ್ಕೊಂಡು ನೀವು ಬೇಕಾದರೆ ಅದನ್ನು ಯೂಸ್ ಮಾಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಿದೆ ದ ಸಮ್ ಮೇ ಬಿ ಸ್ಟೋರ್ಡ್ ಇನ್ ದ ಮೆಮೊರಿ ಆರ್ ರಿಟೈನ್ ಇನ್ ದ ಪ್ರೊಸೆಸರ್ ಫಾರ್ ಇಮಿಡಿಯೇಟ್ ಯೂಸ್. ಸೊ ನಾವು ಇದನ್ನು ಸ್ಟಾರ್ಟಿಂಗ್ ಒಂದು 4-5 ಸ್ಟೆಪ್ಸ್ ಇತ್ತಲ್ವ ಅಲ್ಲೇ ನೋಡಿದ್ದೀವಿ. ಸೊ ಸಮ್ ಅನ್ನೋದು ಈಗ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೋಬೋದು ಏನಕ್ಕೆ, ಸೊ ಲೇಟರ್ ಅದನ್ನು ಯೂಸ್ ಮಾಡ್ಕೊಂಡಿದ್ದಕ್ಕೆ, ಅಥವಾ ಅದು ಪ್ರೊಸೆಸರ್ ಅನ್ನೋದು ಇಮ್ಮಿಡಿಯೇಟ್ ಯೂಸಿಗೋಸ್ಕರ ರಿಟೈನು ಮಾಡ್ಕೋಬೋದು. ಈ ಆಪರೆಂಟ್ಸ್ ಎಲ್ಲನೂ when operands are brought into the processor, they are stored in high-speed storage materials called registers. ಸೊ ನಾನು ನಿಮ್ಗೆ ಅವಾಗೇ ಹೇಳಿದೆ 5 ಮತ್ತು 3 ಅನ್ನೋದು ಆಪರೆಂಟ್ಸ್, ಅವನ್ನ ಪ್ರೊಸೆಸರ್ ಮೇಲೆ ತರಬೇಕು ಅಂತ. ಸೊ ಅವು ಯಾವಾಗ ಪ್ರೊಸೆಸರಿಗೆ ತರ್ತಾರೆ ಆಪರೆಂಟ್ಸ್ನ, ಅವು ಹೈ ಸ್ಪೀಡ್ ಸ್ಟೋರೇಜ್ ಮೆಟೀರಿಯಲ್ಸಲ್ಲಿ ಸ್ಟೋರೇಜ್ ಎಲಿಮೆಂಟ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಅವನ್ನ ಏನಂತ ಕರಿತೀವಿ, ರಿಜಿಸ್ಟರ್ಸ್ ಅಂತ ಕರಿತೀವಿ. ಸೊ ಈಚ್ ರಿಜಿಸ್ಟರ್ ಕ್ಯಾನ್ ಸ್ಟೋರ್ 1 ವರ್ಡ್ ಆಫ್ ಡೇಟಾ. ಅಂದರೆ ಒಂದು ವರ್ಡ್ ಅವಾಗೆ ನಾವು ಹೇಳಿದ್ವಲ್ವ, ಒಂದು ಸ್ಟೋರೇಜ್ ಸೆಲ್ಲು ಅಥವಾ ಸೆಮಿಕಂಡಕ್ಟರ್ ಸ್ಟೋರೇಜ್ ಸೆಲ್ಲು 1 ಬಿಟ್ನ ಸ್ಟೋರ್ ಮಾಡ್ಕೊಳುತ್ತೆ. ಆ ರೀತಿ ತುಂಬ ಗ್ರೂಪ್ ಮಾಡಿದಾಗ 1 ವರ್ಡ್ ಆಗುತ್ತೆ. ಈ ರಿಜಿಸ್ಟರ್ ಅನ್ನೋದು 1 ವರ್ಡ್ ಆಫ್ ಡೇಟಾನ ಸ್ಟೋರ್ ಮಾಡ್ಕೋಬೋದು. ಸೊ ಈಗ ಆಕ್ಸೆಸ್ ಟೈಮ್ ಟು ರಿಜಿಸ್ಟರ್ ಈವನ್ ಶಾರ್ಟರ್ ದ್ಯಾನ್ ಆಕ್ಸೆಸ್ ಟೈಮ್ ಟು ದ ಕ್ಯಾಶ್ ಯೂನಿಟ್ ಆನ್ ದ ಪ್ರೊಸೆಸರ್ ಚಿಪ್. ಈಗ ಕ್ಯಾಶ್ ಯೂನಿಟ್ ಅನ್ನೋದೂ ಒಂದು ಮೆಮೊರಿ ಯೂನಿಟೇ.
ಸೊ ಈಗ ಒಂದು ರಿಜಿಸ್ಟರ್ ಯೂಸ್ ಮಾಡಿಕೊಂಡು ಒಂದು ಡೇಟಾನ ಆಕ್ಸೆಸ್ ಮಾಡ್ಕೊಳೋದಕ್ಕೆ ಕ್ಯಾಶ್ ಯೂನಿಟ್ ಯೂಸ್ ಮಾಡ್ಕೊಂಡು ಡೇಟಾನ ಆಕ್ಸೆಸ್ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಅನ್ನೋದಿದೆ. ಈ ರಿಜಿಸ್ಟರ್ ಯೂಸ್ ಮಾಡಿಕೊಂಡು ನಾವು ಬೇಗ ಅಂದರೆ ಕ್ಯಾಶ್ ಯೂನಿಟ್ಗಿಂತಲೂ ಬೇಗನೆ ಒಂದಷ್ಟು ಡೇಟಾನ ರಿಜಿಸ್ಟರ್ಸ್ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡ್ಕೋಬೋದು. ಸೊ ಅಲ್ಲಿಗೆ ಎಲ್ಲಿಯೂ ಮುಗೀತು. ನೆಕ್ಸ್ಟ್ ಏನಿದೆ ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ ಈಸ್ ಅ ಕೌಂಟರ್ ಪಾರ್ಟ್ ಆಫ್ ದ ಇನ್ಪುಟ್ ಯೂನಿಟ್. ಸೊ ಇಟ್ಸ್ ಫಂಕ್ಷನ್ ಈಸ್ ಟು ಸೆಂಡ್ ಪ್ರೊಸೆಸ್ ರಿಸಲ್ಟ್ ಟು ದ ಔಟ್ಸೈಡ್ ವರ್ಲ್ಡ್. ಸೊ ನಾವು ಮೊದಲೇ ತಿಳ್ಕೊಂಡ್ವಿ ವಾಟ್ ಈಸ್ ಔಟ್ಪುಟ್ ಯೂನಿಟ್ ಅಂತ. ಸೊ ಈಗ ನಿಮಗೆ ಒಂದಷ್ಟು ಕಂಪ್ಯೂಟೆಡ್ ರಿಸಲ್ಟ್ ಇರುತ್ತೆ, ಅದನ್ನು ಔಟ್ಸೈಡ್ ವರ್ಲ್ಡಿಗೆ ಕಳಿಸೋದಕ್ಕೆ ನಾವು ಔಟ್ಪುಟ್ ಯೂನಿಟ್ಸ್ನ ಯೂಸ್ ಮಾಡ್ಕೋತೀವಿ. ಇದಕ್ಕೆ ಪ್ರೊಸೆಸ್ಡ್ ರಿಸಲ್ಟ್ಸ್ನ ಕಳಿಸೋದಕ್ಕೆ. ಸೊ ನಮಗೆ ಗೊತ್ತಿರೋ ಫೆಮಿಲಿಯರ್ ಔಟ್ಪುಟ್ ಯೂನಿಟ್ ಯಾವುದು ಅಥವಾ ಡಿವೈಸ್ ಯಾವುದು? ಪ್ರಿಂಟರ್. ಈಗ ತುಂಬ ಪ್ರಿಂಟರ್ಸು ಫೋಟೋ ಕಾಪಿಯಿಂಗ್ ಟೆಕ್ನಿಕ್ನ ಯೂಸ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲೇಸರ್ ಪ್ರಿಂಟರ್ಸ್ ಅಥವಾ ಇಂಕ್ಜೆಟ್ ಸ್ಟ್ರೀಮ್ಸ್ ಇವೆಲ್ಲನೂ ಫೋಟೋ ಕಾಪಿಯಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡುತ್ತೆ. ಈ ಎಲ್ಲ ಪ್ರಿಂಟರ್ಸು ಏನಿದೆ ಅಲ್ವಾ, ಸಚ್ ಪ್ರಿಂಟರ್ಸ್ ಮೇ ಜನರೇಟ್ ಔಟ್ಪುಟ್ ಎಟ್ ಸ್ಪೀಡ್ ಆಫ್ 20 or more ಪೇಜಸ್ ಪರ್ ಮಿನಿಟ್. ಸೊ ಈಗ ಇವೆಲ್ಲನೂ ಎಷ್ಟು ಅಂದರೆ ಈ ಪ್ರಿಂಟರ್ಸ್ ಯಾವುದು ಲೇಸರ್ ಪ್ರಿಂಟರ್ಸ್ ಆಗಿರ್ಬೋದು, ಇವೆಲ್ಲನೂ ಪರ್ ಮಿನಿಟ್ಗೆ 20 ಅಥವಾ ಅದಕ್ಕಿಂತ ಜಾಸ್ತಿ ಪೇಜಸ್ನ ಜನರೇಟ್ ಮಾಡುತ್ತೆ. ಹವೆವರ್ ಪ್ರಿಂಟರ್ಸ್ ಆರ್ ಮೆಕ್ಯಾನಿಕಲ್ ಡಿವೈಸಸ್ ಆಸ್ ಸಚ್ ಆರ್ ಕ್ವೈಟ್ ಸ್ಲೋ ಕಂಪೇರ್ಡ್ ಟು ದ ಎಲೆಕ್ಟ್ರಾನಿಕ್ ಸ್ಪೀಡ್ ಆಫ್ ಅ ಪ್ರೊಸೆಸರ್. ಸೊ ಈ ಪ್ರಿಂಟರ್ಸ್ ಅನ್ನೋದು ಮೆಕ್ಯಾನಿಕಲ್ ಡಿವೈಸಸ್. ಅವು ಒಂದು ಸ್ವಲ್ಪ ಪ್ರೊಸೆಸರಿಗೆ ಕಂಪೇರ್ ಮಾಡಿದ್ರೆ, ಎಲೆಕ್ಟ್ರಾನಿಕ್ ಸ್ಪೀಡ್ ಆಫ್ ಪ್ರೊಸೆಸರಿಗೆ ಕಂಪೇರ್ ಮಾಡಿದ್ರೆ ಇವೊಂದು ಸ್ವಲ್ಪ ಸ್ಲೋ ಇರುತ್ತೆ. ಸಮ್ ಯೂನಿಟ್ಸ್ ಸಚ್ ಎಸ್ ಗ್ರಾಫಿಕ್ ಡಿಸ್ಪ್ಲೇಸ್ ಪ್ರೊವೈಡ್ ಬೋತ್ ಆನ್ ಔಟ್ಪುಟ್ ಫಂಕ್ಷನ್ ಶೋಯಿಂಗ್ ಟೆಕ್ಸ್ಟ್ ಗ್ರಾಫಿಕ್ ಆ್ಯಂಡ್ ಆನ್ ಇನ್ಪುಟ್ ಫಂಕ್ಷನ್ ಥ್ರೂ ಟಚ್ ಸ್ಕ್ರೀನ್ ಕೇಪಬಿಲಿಟಿ. ಇವೆರಡೂ ಸಪ್ರೇಟ್ ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲ, ಇವೆರಡೂ ಸೇರಿ ಒಂದೇ ಪಾಯಿಂಟ್. ಸೊ ಇದು ಮೀನಿಂಗ್ ಏನು? ಈಗ ಫಾರ್ ಎಕ್ಸಾಂಪಲ್ ಕೆಲವು ಯೂನಿಟ್ಸ್ ಸಚ್ ಎಸ್ ಗ್ರಾಫಿಕ್ ಡಿಸ್ಪ್ಲೇಸ್. ಈ ಗ್ರಾಫಿಕ್ ಡಿಸ್ಪ್ಲೇಸು ನಮಗೆ ಔಟ್ಪುಟ್ ಫಂಕ್ಷನ್ ಅಂದರೆ ಟೆಕ್ಸ್ಟ್ನ ತೋರಿಸುತ್ತೆ. ಸೊ ಅದು ಔಟ್ಪುಟ್ ಫಂಕ್ಷನ್ನೂ ಇರುತ್ತೆ, ಅದೇ ರೀತಿ ಗ್ರಾಫಿಕ್ನ ತೋರಿಸುತ್ತೆ. ಇವೆರಡು ಏನು ಔಟ್ಪುಟ್ ಫಂಕ್ಷನ್. ಆ್ಯಂಡ್ ಇನ್ಪುಟ್ ಫಂಕ್ಷನ್ನು ಇರುತ್ತೆ. ಯಾವುದು? ಟಚ್ ಸ್ಕ್ರೀನ್ ಕೇಪಬಿಲಿಟಿ. ಇದು ಬಂದು ಇನ್ಪುಟ್ ಫಂಕ್ಷನ್. ಸೊ ಇಲ್ಲಿ ತನಕ ನಾವು 4 ಫಂಕ್ಷನಲ್ ಯೂನಿಟ್ಸ್ ನೋಡಿದ್ದೀವಿ. ಆ್ಯಂಡ್ ಲಾಸ್ಟ್ ಫಂಕ್ಷನಲ್ ಯೂನಿಟ್ ಯಾವುದು? ಕಂಟ್ರೋಲ್ ಯೂನಿಟ್. ಸೊ ಕಂಟ್ರೋಲ್ ಯೂನಿಟ್ ಅನ್ನೋದು ಈ ಮೆಮೊರಿ, ಅರ್ಥಮೆಟಿಕ್ ಲಾಜಿಕ್ ಅಥವಾ ಐ.ಒ ಯೂನಿಟ್ ಸ್ಟೋರ್ ಆ್ಯಂಡ್ ಪ್ರೊಸೆಸ್ ಇನ್ಫಾರ್ಮೇಷನ್, ಪರ್ಫಾರ್ಮ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪರೇಷನ್. ದ ಆಪರೇಷನ್ ಆಫ್ ದೀಸ್ ಯೂನಿಟ್ಸ್ ಮಸ್ಟ್ ಬಿ ಕೋಆರ್ಡಿನೇಟೆಡ್ ಇನ್ ಸಮ್ ವೇ. ಅಂದರೆ ಈಗ ಮೆಮೊರಿ, ALU, ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ಇವೆಲ್ಲನೂ ಕೆಲವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಕೊಳುತ್ತೆ, ಅಂದರೆ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ನ. ಇವೆಲ್ಲನೂ ಒಂದು ಕೋಆರ್ಡಿನೇಟೆಡ್ ವೇ ಅಲ್ಲಿ ನಡಿಬೇಕು. ಸೊ ಇದು ಯಾರ ರೆಸ್ಪಾನ್ಸಿಬಿಲಿಟಿ ಇದನ್ನು ಕೋಆರ್ಡಿನೇಟೆಡ್ ವೇ ಅಲ್ಲಿ ಮಾಡೋದಕ್ಕೆ? ಕಂಟ್ರೋಲ್ ಯೂನಿಟ್ದು. ಸೊ ಕಂಟ್ರೋಲ್ ಯೂನಿಟ್ ಈಸ್ ಎಫೆಕ್ಟಿವ್ಲಿ ದ ನರ್ವ್ ಸೆಂಟರ್ ದಟ್ ಸೆಂಡ್ಸ್ ಕಂಟ್ರೋಲ್ ಸಿಗ್ನಲ್ಸ್ ಟು ಅದರ್ ಯೂನಿಟ್ಸ್ ಆ್ಯಂಡ್ ಸೆನ್ಸಸ್ ದೇರ್ ಸ್ಟೇಟ್ಸ್. ಅಂದರೆ ಈ ಕಂಟ್ರೋಲ್ ಯೂನಿಟ್ ಅನ್ನೋದು ಈಗ ಹ್ಯೂಮನ್ ಬಾಡಿಯಲ್ಲಿ ನರ್ವ್ ಸೆಂಟರ್ ಹೆಂಗೋ, ಈ ಕಂಟ್ರೋಲ್ ಯೂನಿಟಲ್ಲೂ ನರ್ವ್ ಸೆಂಟರ್ ಅಂದರೆ ಒಂದು ಸಿಸ್ಟಮಲ್ಲಿ ಕಂಟ್ರೋಲ್ ಯೂನಿಟ್ ಅನ್ನೋದು ಒಂದು ನರ್ವ್ ಸೆಂಟರ್. ಇದು ಎಲ್ಲ ಯೂನಿಟ್ಸಿಗೂ ಅದರ್ ಯೂನಿಟ್ಸಿಗೆಲ್ಲನೂ ಕಂಟ್ರೋಲ್ ಸಿಗ್ನಲ್ಸ್ನ ಸೆಂಡ್ ಮಾಡಿ ಅದರ ಬೇರೆ ಯೂನಿಟ್ಸ್ದು ಸ್ಟೇಟ್ನ ಸೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಏನಿದೆ ಐ.ಒ ಟ್ರಾನ್ಸ್ಫರ್ಸ್ ಕನ್ಸಿಸ್ಟಿಂಗ್ ಆಫ್ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ದಟ್ ಐಡೆಂಟಿಫೈ ದ ಡಿವೈಸಸ್ ಇನ್ವಾಲ್ವ್ಡ್ ಆ್ಯಂಡ್ ದ ಇನ್ಫಾರ್ಮೇಷನ್ ಟು ಬಿ ಟ್ರಾನ್ಸ್ಫರ್ಡ್. ಅಂದರೆ ಇದು ಫಾರ್ ಎಕ್ಸಾಂಪಲ್ ಐ.ಒ ಟ್ರಾನ್ಸ್ಫರ್ಸ್ ಅಂದರೆ ಏನು? ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಇವೆಲ್ಲನೂ ಯಾವ್ದು ಕಂಟ್ರೋಲ್ ಮಾಡುತ್ತೆ? ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ದಟ್ ಐಡೆಂಟಿಫೈ ಡಿವೈಸಸ್ ಇನ್ವಾಲ್ವ್ಡ್ ಆ್ಯಂಡ್ ದ ಇನ್ಫಾರ್ಮೇಷನ್ ಟು ಬಿ ಪ್ರೊಸೆಸ್ಡ್. ಸೊ ಈಗ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಲ್ವಾ, ಯಾವುದು? ಈಗ ಯಾವ್ದು ಡಿವೈಸಸ್ ಇನ್ವಾಲ್ವ್ ಆಗಿದೆ ಅಥವಾ ಯಾವ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗ್ತಿದೆ ಇವನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇವೆಲ್ಲನೂ ಈ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ನ ಕಂಟ್ರೋಲ್ ಮಾಡುತ್ತೆ. And the control circuits are also responsible for generating time signals that govern the transfers and determine when a given action is to take place. ಅಂದರೆ ಈ ಕಂಟ್ರೋಲ್ ಸರ್ಕ್ಯೂಟ್ಸ್ ಅನ್ನೋದೇನಿದೆ ಅಲ್ವಾ, ಟೈಮ್ ಸಿಗ್ನಲ್ಸ್ನ ಜನ್ರೇಟ್ ಮಾಡೋದಕ್ಕೆ ಹೌದು ರೆಸ್ಪಾನ್ಸಿಬಲ್ ಹೌದು. ಅದೇ ರೀತಿಯೇ ಒಂದಿಷ್ಟು ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೂ ಕಂಟ್ರೋಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಸೊ ಕೊನೆಯದಾಗಿ ಆಪರೇಷನ್ ಆಫ್ ಕಂಪ್ಯೂಟರ್ ಕ್ಯಾನ್ ಬಿ ಸಮ್ಮರೈಸ್ಡ್ ಆ್ಯಸ್ ಫಾಲೋಸ್ ಅಂತ ಬರೆದು ದ ಕಂಪ್ಯೂಟರ್ ಅಕ್ಸೆಪ್ಟ್ಸ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ ಟು ಆ್ಯನ್ ಇನ್ಪುಟ್ ಯೂನಿಟ್ ಆ್ಯಂಡ್ ಸ್ಟೋರ್ಸ್ ಇಟ್ ಇನ್ ದ ಮೆಮೊರಿ. ಅಂದರೆ ಈ ಕಂಪ್ಯೂಟರ್ ಅನ್ನೋದು ಇನ್ಫಾರ್ಮೇಷನ್ನ ಪ್ರೋಗ್ರಾಮ್ ಅಥವಾ ಡೇಟಾ ಆ ಮೂಲಕ ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವುದರಿಂದ? ಇನ್ಪುಟ್ ಯೂನಿಟ್ ಅಂದರೆ ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಇದರಿಂದ. ಆ್ಯಂಡ್ ಅದನ್ನು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ.
ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ದ ಮೆಮೊರಿ is fetched under program control into an arithmetic logic unit where it is processed. ಅಂದರೆ ಇನ್ಫಾರ್ಮೇಷನ್ ಎಲ್ಲಿ ಪ್ರೊಸೆಸ್ ಆಗುತ್ತೆ, ಎ ಎಲ್ ಯು ಅಲ್ಲಿ ಪ್ರೊಸೆಸ್ ಆಗುತ್ತೆ. ಸೊ ಮೆಮೊರಿಯಿಂದ ಫೆಚ್ ಮಾಡಿಕೊಂಡು ಎ ಎಲ್ ಯು ಅಲ್ಲಿ ಪ್ರೊಸೆಸ್ ಮಾಡ್ತಾರೆ. ಆ್ಯಂಡ್ ಪ್ರೊಸೆಸ್ಡ್ ಇನ್ಫಾರ್ಮೇಷನ್ ಲೀವ್ಸ್ ಕಂಪ್ಯೂಟರ್ ಥ್ರೂ ಆ್ಯನ್ ಔಟ್ಪುಟ್ ಯೂನಿಟ್. ಅಂದರೆ ಈಗ ರಿಸಲ್ಟೆಡ್ ಔಟ್ಪುಟ್ ಏನಿರುತ್ತೆ, ಕಂಪ್ಯೂಟೆಡ್ ಔಟ್ಪುಟ್ ಏನಿರುತ್ತೆ, ಅದು ಕಂಪ್ಯೂಟರ್ನ ಇಂದ ಹೊರಗಡೆ ಅಂದರೆ ಔಟ್ಸೈಡ್ ವರ್ಲ್ಡಿಗೆ ಔಟ್ಪುಟ್ ಯೂನಿಟ್ ಯೂಸ್ ಮಾಡ್ಕೊಂಡು ಕಳಿಸ್ತಾರೆ. ಈ ಎಲ್ಲ ಆ್ಯಕ್ಟಿವಿಟೀಸ್ನೂ ಡೈರೆಕ್ಟ್ ಮಾಡೋದು ಕಂಟ್ರೋಲ್ ಯೂನಿಟ್. ಸೊ ಈ ಒಂದು ಕ್ವೆಶನ್ ಕೇಳಿದಾಗ ನೀವು ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಖಂಡಿತವಾಗಿಯೂ 10ಗೆ 10 ಮಾರ್ಕ್ಸ್ ಕೊಟ್ಟೇ ಕೊಡ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಏನಿದೆ, ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್. ಅಂದರೆ ಈ ದ ಪ್ರೋಗ್ರಾಮ್ ಟು ಬಿ ಎಕ್ಸಿಕ್ಯೂಟೆಡ್ ಈಸ್ ಸ್ಟೋರ್ಡ್ ಇನ್ ಮೆಮೊರಿ. ಇನ್ಸ್ಟ್ರಕ್ಷನ್ಸ್ ಆರ್ ಆಕ್ಸೆಸ್ಡ್ ಫ್ರಮ್ ಮೆಮೊರಿ ಟು ದ ಪ್ರೊಸೆಸರ್ ಒನ್ ಬೈ ಒನ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ಅಂದರೆ ಈಗ ಪ್ರೋಗ್ರಾಮ್ನ ನಾವು ಯಾವ್ದು ಎಕ್ಸಿಕ್ಯೂಟ್ ಮಾಡಬೇಕು, ಈಗ ಯಾವುದೋ ಒಂದು ಪ್ರೋಗ್ರಾಮ್ನ ನಾವು ಟೈಪ್ ಮಾಡಿದ್ದೀವಿ, ಅದು ಯಾವುದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅದು ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಇನ್ಫಾರ್ಮೇಷನ್ ಆರ್ ಆಕ್ಸೆಸ್ಡ್ ಫ್ರಮ್ ದ ಮೆಮೊರಿ ಟು ದ ಪ್ರೊಸೆಸರ್. ಅಂದರೆ ಈ ಇನ್ಫಾರ್ಮೇಷನ್ ಅನ್ನೋದು ಮೆಮೊರಿಯಿಂದ ಪ್ರೊಸೆಸರ್ಗೆ ಆಕ್ಸೆಸ್ ಮಾಡ್ಕೋತೀವಿ. ಹೆಂಗೆ ಒನ್ ಬೈ ಒನ್ ಆ ಒಂದು ಮೆಮೊರಿಯಲ್ಲಿರೋದನ್ನೆಲ್ಲ ಪ್ರೊಸೆಸರಿಗೆ ಕಳಿಸ್ಕೊಂಡು ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೋತೀವಿ. ಸೊ ನಾವೀಗ ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಯಾವ್ಯಾವುದೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಬೋದು ಅದನ್ನು ನೋಡೋಣ. ಸೊ ಈ ಕ್ವೆಶನ್ನ ನಿಮಗೆ ಅವ್ರು ಯಾವ ರೀತಿ ಕೇಳ್ಬೋದು, ಎಕ್ಸ್ಪ್ಲೈನ್ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಇನ್ ಅ ಕಂಪ್ಯೂಟರ್ ಅಂತ ಕೇಳ್ಬೋದು, ಅಥವಾ ರೈಟ್ ದ ಸ್ಟೆಪ್ಸ್ ಫಾರ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಈ ರೀತಿನಾದರೂ ಕೇಳಬಹುದು. ಇದೇನು ನಿಮಗೆ 10 ಮಾರ್ಕ್ಸ್ ಕ್ವೆಶನ್ ಆಗಿ ಖಂಡಿತವಾಗಿಯೂ ಕೇಳೋದಿಲ್ಲ, ಕೇಳಿದ್ರೆ 5 ಇಲ್ಲ 8 ಮಾರ್ಕ್ಸ್ ಕ್ವೆಶನ್ ಆಗಿ ಕೇಳ್ಬೋದು. ಸೊ ಈಗ ಸ್ಟೆಪ್ಸ್ ಫಾರ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ನೋಡೋದಾದರೆ ಫಸ್ಟ್ ನಾವೇನು ಮಾಡಬೇಕು, ಒಂದು ಇನ್ಸ್ಟ್ರಕ್ಷನ್ನ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಯಾವುದಿದೆ, ಆ್ಯಡ್ ಲೋಕ ಕಮ ಆರ್ ನಾಟ್. ಆ ಲೋಕ ಅನ್ನೋದೇನು, ಅದು ಲೊಕೇಶನ್. ನೆಕ್ಸ್ಟ್ ಏನಿದೆ, ದಿಸ್ ಇನ್ಸ್ಟ್ರಕ್ಷನ್ ಇಸ್ ಇನ್ ದ ಫಾರ್ಮ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ ಫಾರ್ಮೆಟ್. ಅಂದರೆ ಆಪ್ ಕೋಡ್ ಮತ್ತು ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಅಂದರೆ ಇದೇನು, ಆ್ಯಡ್ ಅನ್ನೋದು ಆಪರೇಷನ್ ಕೋಡ್ ಆ್ಯಂಡ್ ಲೋಕ ಅಂದರೆ ಅದು ಮೆಮೊರಿ ಆಪರ್ಯಾಂಡ್, ಆ್ಯಂಡ್ ಆರ್ ನಾಟ್ ಏನಿದೆ ಅಲ್ವಾ ಅದು ಡೆಸ್ಟಿನೇಷನ್ ಅಂದರೆ ರಿಜಿಸ್ಟರ್ ಆಪರ್ಯಾಂಡ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ಸೊ ನೀವು ಫಸ್ಟ್ ಏನು ಬರಿಬೇಕು, ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಅದು ಮೆಮೊರಿಯಲ್ಲಿ ಸ್ಟೋರ್ ಆಗಿರಬೇಕು ಆ್ಯಂಡ್ ಎಲ್ಲದನ್ನು ಪ್ರೊಸೆಸರಿಗೆ ತಗೊಂಡು ಒನ್ ಬೈ ಒನ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಸ್ ಅಂತ ಬರೆದ್ಬಿಟ್ಟು ಒಂದು ಇನ್ಸ್ಟ್ರಕ್ಷನ್ನ ಕನ್ಸಿಡರ್ ಮಾಡ್ಕೋಬೇಕು. ಯಾವುದು, ಆ್ಯಡ್ ಲೋಕಕಮ ಆರ್ ನಾಟ್ ಅಂತ ಬರ್ಕೋಬೇಕು. ಇದು ಯಾವ ಫಾರ್ಮ್ಯಾಟಲ್ಲಿದೆ, ಆಪ್ ಕೋಡ್, ಸೋರ್ಸ್ ಮತ್ತು ಡೆಸ್ಟಿನೇಷನ್ ಫಾರ್ಮ್ಯಾಟಲ್ಲಿದೆ. ಅಲ್ಲಿ ಆ್ಯಡ್ ಅನ್ನೋದು ಆಪರೇಷನ್ ಕೋಡ್, ಲೋಕ ಇಸ್ ಅ ಮೆಮೊರಿ ಆಪರೆಂಡ್ ಆ್ಯಂಡ್ ಆರ್ ನಾಟ್ ಇಸ್ ಅ ರಿಜಿಸ್ಟರ್ ಆಪರೆಂಡ್. ನೆಕ್ಸ್ಟ್ ಏನು, ದಿಸ್ ಇನ್ಸ್ಟ್ರಕ್ಷನ್ ಆ್ಯಡ್ಸ್ ಕಂಟೆಂಟ್ಸ್ ಆಫ್ ಮೆಮೊರಿ ಲೊಕೇಶನ್ ವಿತ್ ಕಂಟೆಂಟ್ಸ್ ಆಫ್ ರಿಜಿಸ್ಟರ್ ಆ್ಯಂಡ್ ದ ರಿಸಲ್ಟ್ ಇಸ್ ಸ್ಟೋರ್ಡ್ ಇನ್ ಆರ್ ನಾಟ್. ಅಂದರೆ ಈ ಆ್ಯಡ್ ಅನ್ನೋದೇನು ಒಂದು ಆಪರೇಷನ್ ಅಲ್ವಾ. ಸೊ ಈಗ ಇದು ಏನಿರುತ್ತೆ, ಮೆಮೊರಿ ಲೊಕೇಶನ್ ಲೋಕಲ್ ಏನಿರುತ್ತೆ ಅಲ್ವಾ ಕಂಟೆಂಟ್ಸು, ನೆಕ್ಸ್ಟು ಈ ಆರ್ ನಾಟ್ ಕಂಟೆಂಟ್ಸ್ ಏನಿರುತ್ತೆ ಅವೆರಡನ್ನೂ ಆ್ಯಡ್ ಮಾಡಿಕೊಂಡು ಔಟ್ಪುಟನ್ನು ಆರ್ ನಾಟಲ್ಲೇ ಇರುತ್ತೆ. ಅಂದರೆ ಈಗ ಇದರಲ್ಲಿ 5 ಇತ್ತು ಅಂತ ಅಂದ್ಕೊಳ್ಳಿ, ಆರ್ ನಾಟಲ್ಲಿ 3 ಇದ್ದರೆ 5 + 3 8 ಅಂತ ಬರುತ್ತೆ. 8 ಅನ್ನೋದು ಆರ್ ನಾಟಲ್ಲಿನೇ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ದಿಸ್ ಅಂದರೆ ಆರ್ ನಾಟ್ ಇಸ್ ಈಕ್ವಲ್ಸ್ ಟು ಲೋಕ ಪ್ಲಸ್ ಆರ್ ನಾಟ್. ಅಂದರೆ ಈಗ ಅದೇ ಪ್ರೀವಿಯಸ್ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಹಂಗೆ 5 + 3 ಈ ಲೋಕಲ್ 5 ಇರುತ್ತೆ, ನೆಕ್ಸ್ಟ್ ಆರ್ ನಾಟಲ್ಲಿ 3 ಇರುತ್ತೆ, ನೆಕ್ಸ್ಟ್ ಔಟ್ಪುಟ್ ಏನು ಬರುತ್ತೆ 8 ಬಂದು ಆರ್ ನಾಟಲ್ಲಿನೇ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ, ಇನ್ಸ್ಟ್ರಕ್ಷನ್ ಬಿಫೋರ್ ಎಕ್ಸಿಕ್ಯೂಷನ್ ಆ್ಯಂಡ್ ಆಫ್ಟರ್ ಎಕ್ಸಿಕ್ಯೂಷನ್. ಸೊ ಈಗ ಆರ್ ನಾಟ್ ಲೋಕಲ್ ಏನಿದೆ 23H ಅಂತ ಇದೆ, ಆರ್ ನಾಟಲ್ಲಿ ಏನಿದೆ 22H ಅಂತ ಇದೆ. ಇದು ಬಿಫೋರ್ ಎಕ್ಸಿಕ್ಯೂಷನ್ ಅಂದರೆ ಲೋಕಲ್ ಒಂದು ವ್ಯಾಲ್ಯೂ, ಆರ್ ನಾಟಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್ ಆಫ್ಟರ್ ಎಕ್ಸಿಕ್ಯೂಷನ್ ಏನಾಗುತ್ತೆ, ಆ ಲೋಕ ವ್ಯಾಲ್ಯೂ ಏನಿದೆ ಅಲ್ವಾ ಲೊಕೇಶನ್ದು ಅದು ಸೇಮ್ ಇರುತ್ತೆ, 23H ಇರುತ್ತೆ. ಆರ್ ನಾಟದು ಏನಾಗುತ್ತೆ 23 + 22 ಆಗುತ್ತೆ, ಅಂದರೆ 45H ಆಗುತ್ತೆ. ಸೊ ಆ್ಯಡ್ ಆಗಿರೋದು ಆರ್ ನಾಟಲ್ಲಿ, ಅಂದರೆ ಆರ್ ನಾಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಬಟ್ ಲೊಕೇಶನ್ದು 23H ರಿಮೈನ್ ಆಗುತ್ತೆ. ಸೊ ಇದೇನೋ ನಿಮಗೆ ಅರ್ಥ ಆಯಿತು, ಬಟ್ ಸ್ಟೆಪ್ಸ್ ಅನ್ನೋದು ನಾವು ಬರೀಲೇಬೇಕಲ್ವಾ. ಸೊ ಸ್ಟೆಪ್ಸ್ ಏನಂತ ಬರಿಬೋದು, ಫೆಚ್ ದ ಇನ್ಸ್ಟ್ರಕ್ಷನ್ ಫ್ರಮ್ ದ ಮೆಮೊರಿ ಇಂಟು ದ IR. ಅಂದರೆ ಈ ಇನ್ಸ್ಟ್ರಕ್ಷನ್ನು ಮೆಮೊರಿಯಲ್ಲಿರುತ್ತೆ, ಆ ಮೆಮೊರಿಯಿಂದ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ಗೆ ನಾವು ಅದನ್ನು ಫೆಚ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು, ಆ ಒಂದು ಇನ್ಸ್ಟ್ರಕ್ಷನ್ನ ನಾವು ಡಿಕೋಡ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ 23 ಅದನ್ನು ಬೈನರಿ ಡಿಜಿಟ್ಸಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಆಕ್ಸೆಸ್ ದ ಮೆಮೊರಿ ಆಪರೆಂಡ್ ಅಂದರೆ ಫಸ್ಟು ಆ ಲೊಕೇಶನ್ದು ಏನಿರುತ್ತೆ ಅಲ್ವಾ ಆ ಒಂದು ಆಪರೆಂಡ್ನ ಆಕ್ಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಜಿಸ್ಟರ್ ಆಪರೆಂಡ್ ಅಂದರೆ ಆರ್ ನಾಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಆಕ್ಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಫಾರ್ಮ್ ದ ಆಪರೇಷನ್ ಅಕಾರ್ಡಿಂಗ್ ಟು ದ ಆಪರೇಷನ್ ಕೋಡ್. ಆದರೆ ನಮಗೆ ಈ ಒಂದು ಇನ್ಸ್ಟ್ರಕ್ಷನಲ್ಲಿ ಆಪರೇಷನ್ ಕೋಡ್ ಏನಿದೆ ಆ್ಯಡ್ ಅನ್ನೋದಿದೆ. ಸೊ ನಾವು ಯಾವ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು, ಅಡಿಷನ್ ಮಾಡಬೇಕು. ಅದೇ ಇವಾಗ ಅಲ್ಲಿ ಏನಾದರೂ ಸಬ್ಟ್ರ್ಯಾಕ್ಟ್ ಲೋಕಕಮ ಆರ್ ನಾಟ್ ಅಂತಿತ್ತು ಅಂದರೆ ನಾವಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ,
ಇಲ್ಲಿ ಲೋಕ ಪ್ಲಸ್ ಆರ್ ನಾಟ್ ಅಂದರೆ 23 ಪ್ಲಸ್ 22 ಅನ್ನೋದು ಆ್ಯಡ್ ಆಗುತ್ತೆ. ಶೋ ದ ರಿಸಲ್ಟ್ ಇನ್ ದ ಡೆಸ್ಟಿನೇಷನ್ ಮೆಮೊರಿ ಲೊಕೇಶನ್ ಆರ್ ಡೆಸ್ಟಿನೇಷನ್ ರಿಜಿಸ್ಟರ್. ಅಂದರೆ ಈ ಒಂದು ರಿಸಲ್ಟ್ ಏನಿದೆ ಅದನ್ನು ಡೆಸ್ಟಿನೇಷನ್ ಮೆಮೊರಿ ಲೊಕೇಶನ್ ಅಥವಾ ಡೆಸ್ಟಿನೇಷನ್ ಅಥವಾ ಮೆಮೊರಿ ಲೊಕೇಶನ್ ಅಥವಾ ರಿಜಿಸ್ಟರಲ್ಲಿ ಸ್ಟೋರ್ ಮಾಡ್ಕೋಬೇಕು. ಯಾವುದು ಇಲ್ಲಿ ಆರ್ ನಾಟ್, ಸೊ ಆರ್ ನಾಟಲ್ಲಿ ಸ್ಟೋರ್ ಮಾಡ್ಕೋಬೇಕು. ಈಗ ನೀವು ಒಂದು ಎಕ್ಸಾಂಪಲ್ ನೋಡಿದ್ರಿ, ಯಾವುದು ಎರಡನ್ನ ಆ್ಯಡ್ ಮಾಡೋದು. ಈಗ ಇಲ್ಲೇನಿದೆ ಮೂರು ಅಂದರೆ ತ್ರೀನ ಆ್ಯಡ್ ಮಾಡೋದಿದೆ. ಸೊ ಆ ಒಂದು ಎಕ್ಸಾಂಪಲ್ ಏನಿದೆ ಆ್ಯಡ್ R1, R2, R3. ಸೊ ಈ ಇನ್ಸ್ಟ್ರಕ್ಷನ್ ಯಾವ ಫಾರ್ಮ್ಯಾಟಲ್ಲಿದೆ, ಒಂದು ಆಪ್ ಕೋಡ್ ಅಂದರೆ ಆಪರೇಷನ್ ಕೋಡ್, ನೆಕ್ಸ್ಟ್ ಸೋರ್ಸ್ 1, ಸೋರ್ಸ್ 2 ಮತ್ತು ಡೆಸ್ಟಿನೇಷನ್ ಅನ್ನೋದಿದೆ. ಇಲ್ಲಿ ಸೋರ್ಸ್ ಕೋಡ್ ಅಂದರೆ R1 ಬಂದು ಸೋರ್ಸ್ ಕೋಡ್, R2 ಬಂದು ಸೋರ್ಸ್ ಆಪರ್ಯಾಂಡ್ 2, ನೆಕ್ಸ್ಟ್ ಯಾವುದು R3 ಅನ್ನೋದು ಡೆಸ್ಟಿನೇಷನ್. ಸೊ ಈಗ R1, R2, R3 ಎಲ್ಲನೂ ಆ್ಯಡ್ ಮಾಡಿ ಈ R1, R2 ಆ್ಯಡ್ ಮಾಡಿ ಇಲ್ಲಿ ಬರುತ್ತೆ R3. ಸೊ ಸ್ಟಾರ್ಟಿಂಗ್ R3ಅಲ್ಲಿ ಏನಿರುತ್ತೆ 0 ಇರುತ್ತೆ. ದಿಸ್ ಇನ್ಸ್ಟ್ರಕ್ಷನ್ ಆ್ಯಡ್ ಕಂಟೆಂಟ್ಸ್ ಆಫ್ ರಿಜಿಸ್ಟರ್ R1 ಆ್ಯಂಡ್ ರಿಜಿಸ್ಟರ್ R2. ಸೊ R1 ಅಲ್ಲಿ R2 ಅಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅದನ್ನೆಲ್ಲನೂ ಆ್ಯಡ್ ಮಾಡಿ R3ಅಲ್ಲಿ ಇರುತ್ತೆ. ಸೊ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂದರೆ R3 ಈಸ್ ಈಕ್ವಲ್ಸ್ ಟು R1 ಪ್ಲಸ್ ಆರ್ ನಾಟ್. ಸೇಮ್ ಪ್ರೀವಿಯಸ್ ಎಕ್ಸಾಂಪಲಿಗೆ ನಾವು ಹೇಗೆ ನೋಡಿದ್ವು ಬಿಫೋರ್ ಎಕ್ಸಿಕ್ಯೂಷನ್ ಆ್ಯಂಡ್ ಆಫ್ಟರ್ ಎಕ್ಸಿಕ್ಯೂಷನ್, ಇಲ್ಲೂ ಅದೇ ರೀತಿಯೇ ಇದೆ. ಏನಿದೆ R1 24, R2 34, ನೆಕ್ಸ್ಟ್ R3 ಏನಿದೆ 38 ಇದೆ. ಸೊ ಬಿಫೋರ್ ಈ ರೀತಿ ಇರಬೇಕಾದ್ರೆ ಆಫ್ಟರ್ ಏನಾಗಿದೆ, R1 ಸೇಮ್ ಇದೆ, R2 ಸೇಮ್ ಇದೆ, R3 ಚೇಂಜ್ ಆಗಿದೆ. R3ಯಲ್ಲಿ ಏನಿದೆ R1 ಪ್ಲಸ್ R2 ಅಂದರೆ 24 ಪ್ಲಸ್ 34ದು ವ್ಯಾಲ್ಯೂ ಆ್ಯಡ್ ಆಗಿ R3ಯಲ್ಲಿ ಸ್ಟೋರ್ ಆಗಿದೆ. ಸೊ R3 ವ್ಯಾಲ್ಯೂನ ನಾವಿಲ್ಲಿ ಆ್ಯಡ್ ಮಾಡ್ತಿಲ್ಲ. ಪ್ರೀವಿಯಸಲ್ಲಿ ನಾವು ಏನು ಮಾಡಿದ್ವಿ, ಲೊಕೇಶನ್ ಮತ್ತು R0 ಇರೋದನ್ನ ಆ್ಯಡ್ ಮಾಡ್ಬಿಟ್ಟು R0 ಫಿಕ್ಸ್ ಮಾಡಿಬಿಟ್ವಿ. ಸೊ ಇಲ್ಲಿ ಹಂಗಲ್ಲ, R0 ಮತ್ತು R2ದು ಆ್ಯಡ್ ಮಾಡಿ R3ಯಲ್ಲಿ ಆ್ಯಡ್ ಮಾಡ್ಕೋತೀವಿ. ಈಗ R1 ಮತ್ತು R2 ಸೇಮ್ ಇರುತ್ತೆ, ಅವೆರಡೂ ಚೇಂಜ್ ಆಗೋದಿಲ್ಲ. ಇಷ್ಟಾದಮೇಲೆ ಏನು ಇದಕ್ಕೂ ಸ್ಟೆಪ್ಸ್ ಬರೀಬೇಕು. ಸೊ ಸ್ಟೆಪ್ಸ್ ಏನಿದೆ ಸೇಮ್ ಪ್ರೀವಿಯಸಲ್ಲಿ ಹೇಗಿತ್ತು ಇಲ್ಲೂ ಹಾಗೇನೆ. ಸೊ ಫಸ್ಟ್ ಫೆಚ್ ಇನ್ಸ್ಟ್ರಕ್ಷನ್ ಫ್ರಮ್ ಮೆಮೊರಿ ಟು ದ IR ಆ್ಯಂಡ್ ನೆಕ್ಸ್ಟ್ ಆ ಒಂದು ಇನ್ಸ್ಟ್ರಕ್ಷನ್ನ ಡಿಕೋಡ್ ಮಾಡ್ಕೋಬೇಕು. ಆದರೆ ಅಲ್ಲಿ ಫಸ್ಟ್ ಒಂದೇ ಇತ್ತು, ಒಂದೇ ಮೆಮೊರಿ, ಇದನ್ನಷ್ಟೇ ಎರಡು ಒಂದು ಲೊಕೇಶನ್ ಮತ್ತು R0 ಇವೆರಡಷ್ಟೇ ಆ್ಯಕ್ಸೆಸ್ ಮಾಡ್ಕೋಬೇಕಿತ್ತು. ಆದರೆ ಇಲ್ಲಿ ಆ್ಯಕ್ಸೆಸ್ ಫಸ್ಟ್ ರಿಜಿಸ್ಟರ್ ಆಪರೆಂಟ್ R1 ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರಿಜಿಸ್ಟರ್ ಆಪರೆಂಟ್ R2 ಇವೆರಡನ್ನೂ ಆ್ಯಕ್ಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಫಾರ್ಮ್ ಆಪರೇಷನ್ ಅಕಾರ್ಡಿಂಗ್ ಟು ದ ಆಪರೇಷನ್ ಕೋಡ್. ಇಲ್ಲಿ ಯಾವುದಿದೆ ಆ್ಯಡೇ ಇದೆ, ಸೊ ಇಲ್ಲಿ ಅಡಿಷನ್ ಮಾಡಬೇಕು. ನೆಕ್ಸ್ಟ್ ಸ್ಟೋರ್ ದ ರಿಸಲ್ಟ್ ಇನ್ ದ ಡೆಸ್ಟಿನೇಷನ್ ರಿಜಿಸ್ಟರ್ R3. ನೆಕ್ಸ್ಟ್ ಅವೆರಡನ್ನೂ ಎಲ್ಲಿ ಸ್ಟೋರ್ ಮಾಡಿದ್ದೀವಿ R3ಯಲ್ಲಿ. ಸೊ ಇಷ್ಟೇ ಸಿಂಪಲ್ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್. ಸೊ ಇಷ್ಟು ಬರೆದರೆ ಇಷ್ಟಕ್ಕೆ ಖಂಡಿತವಾಗಿಯೂ ಮಾರ್ಕ್ಸ್ ಕೊಡುತ್ತೆ. ನೆಕ್ಸ್ಟ್ ಇದೇನಿದೆ ಕನೆಕ್ಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್. ಈ ಕ್ವೆಶನನ್ನು ತುಂಬ ಸರಿನೇ ಕೇಳಿದ್ದಾರೆ. ಸೊ ಇದರಲ್ಲಿ ತುಂಬ ಡಯಾಗ್ರಾಮ್ಸೂ ಇದೆ. ನಿಮಗೆ ಏನಾದರೂ ಡಯಾಗ್ರಾಮ್ಸ್ ಕರೆಕ್ಟಾಗಿ ಗೊತ್ತಿತ್ತಂದರೆ ನೀವು ಈ ಒಂದು ಇದನ್ನು ಈಸಿಯಾಗಿಯೇ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಕನೆಕ್ಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರಲ್ಲಿ ಏನೇನಿರುತ್ತೆ, ಸೊ ಇದು ಬಂದು ಅದರ ಡಯಾಗ್ರಾಮು. ಇಲ್ಲಿ ಏನಿದೆ ಮೆಮೊರಿ ಇದೆ, MAR ಮತ್ತು MDR ಕಂಟ್ರೋಲ್ ALU, ಈ ಕಂಪ್ಲೀಟ್ ಬ್ಲಾಕ್ ಏನಿದೆ ಅಲ್ವಾ ಅದನ್ನು ಪ್ರೊಸೆಸರ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಇದನ್ನೆಲ್ಲನೂ ಅಂದರೆ ಈ ಪ್ರೊಸೆಸರ್ ಒಳಗೆ ಇರೋದು ಎಲ್ಲದನ್ನು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಅಂತ ಅನ್ಬೋದು. ಸೊ ನೀವೀಗ ಥಿಯರಿಟಿಕಲಿ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಈಸಿ ಆಗುತ್ತೆ ಈ ಒಂದು ಡಯಾಗ್ರಾಮ್ ನೆನಪಿದ್ರೆ. ಸೊ ಸ್ಟಾರ್ಟಿಂಗಲ್ಲಿ ಏನು ಬರೀತೀರಾ ಈ ರೀತಿ ಬರಿಬೋದು, ಏನಂತ, ಸೊ ದ ಪ್ರೊಸೆಸರ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್. ಯಾವ್ಯಾವುದು, MAR ದಟ್ ಈಸ್ ಮೆಮೊರಿ ಅಡ್ರೆಸ್ ರಿಜಿಸ್ಟರ್, MDR ಕಂಟ್ರೋಲ್ ಯೂನಿಟ್, ಪ್ರೋಗ್ರಾಮ್ ಕೌಂಟರ್ ಆ್ಯಂಡ್ ಜನರಲ್ ಪರ್ಪಸ್ ರಿಜಿಸ್ಟರ್ಸ್, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಆ್ಯಂಡ್ ALU. ಇವೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಈ ಡಯಾಗ್ರಾಮಿಂದ. ಸೊ ಈ ಡಯಾಗ್ರಾಮಲ್ಲಿ ಇದೆ, ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಬ್ಲಾಕಲ್ಲಿ MAR, ನೆಕ್ಸ್ಟ್ MDR ಕಂಟ್ರೋಲ್, PC ಅಂದರೆ ಏನು ಪ್ರೋಗ್ರಾಮ್ ಕೌಂಟರ್, ನೆಕ್ಸ್ಟ್ IR, ನೆಕ್ಸ್ಟ್ ಜನರಲ್ ಪರ್ಪಸ್ ರಿಜಿಸ್ಟರ್, ALU ಇದೆಲ್ಲನೂ ಇದೆ. ಸೊ ನಿಮಗೆ ಒಂದು ಡಯಾಗ್ರಾಮ್ ಬರೆಯೋದು ಬಂತಂದರೆ ನೀವು ಥಿಯರಿ ಈಸಿಯಾಗಿ ಬರಿಬೋದು. ಸೊ ನೆಕ್ಸ್ಟ್ ಇದರಲ್ಲಿ ಥಿಯರಿ ನೆಕ್ಸ್ಟ್ ಏನಿದೆ, ಎಲ್ಲ ರಿಜಿಸ್ಟರ್ಸ್ನೂ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಫಸ್ಟ್ ಏನಿದೆ MAR ಅಂದರೆ ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ಸೊ ಇಟ್ ಎಸ್ಟಾಬ್ಲಿಷಸ್ ಕಮ್ಯುನಿಕೇಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್. ಸೊ ಈ ಒಂದು MAR ಅನ್ನೋದು ಏನಿದೆ ಅಲ್ವಾ, ಮೆಮೊರಿ ಮತ್ತು ಪ್ರೊಸೆಸರ್ ಎರಡೂ ಮಧ್ಯೆ, ಈಗ ಸ್ಟಾರ್ಟಿಂಗ್ ನಮ್ಮ ಒಂದು ಡಯಾಗ್ರಾಮ್ ನೋಡೋದು, ಇಲ್ಲಿ ಮೇಲಿರೋದು ಮೆಮೊರಿ ಆ್ಯಂಡ್ ದಿಸ್ ಕಂಪ್ಲೀಟ್ ಬ್ಲಾಕ್ನ ನಾವು ಪ್ರೊಸೆಸರ್ ಅಂತ ಅಂದ್ಕೊಂಡ್ವಿ. ಈ ಎರಡಕ್ಕೂ ಕನೆಕ್ಷನ್ ಅಥವಾ ಕಮ್ಯುನಿಕೇಷನ್ ಇರೋದಕ್ಕೆ ನಾವು MARನ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಇಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್. ಅಂದರೆ ಈಗ ಮೆಮೊರಿ ಸ್ಟಾರ್ಟಿಂಗ್ ಮೆಮೊರಿ ಇತ್ತು, ಸೊ ಈ MAR ಏನಕ್ಕೆ ಹೆಲ್ಪ್ ಆಗುತ್ತೆ, ಮೆಮೊರಿ ಲೊಕೇಶನ್ದು ಅಡ್ರೆಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ.
ಸೊ ಈಗ 5000 MAR ಅಲ್ಲಿ 5000 H ಅಂತ ಇದ್ದರೆ ಮೆಮೊರಿಯಲ್ಲಿ ಏನಿರುತ್ತೆ ಆ 5000ಅಲ್ಲಿ 23 H. ಸೊ ನೀವೀಗ ಏನಾದರೂ 5000 H ಅಂತ ಸ್ಪೆಸಿಫೈ ಮಾಡಿದ್ರೆ ನಿಮಗೆ 23 H ಅನ್ನೋದು ಆ ಒಂದು ಇದನ್ನ ಡೇಟಾನ ನೀವು ಆಕ್ಸೆಸ್ ಮಾಡ್ಕೋಬೋದು. ನೆಕ್ಸ್ಟ್ MAR ಆದಮೇಲೆ ಏನಿದೆ ಅದರಲ್ಲಿ ಡಯಾಗ್ರಾಮಲ್ಲಿ MDR. ಸೊ MDR ಏನು? ಇಟ್ ಎಸ್ಟಾಬ್ಲಿಷಸ್ ಕಮ್ಯುನಿಕೇಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್. ಸೇಮ್ ಪ್ರೀವಿಯಸ್ ಆಗಿ MAR ಹೆಂಗೋ MDR ಅದೇ ರೀತಿನೇ. ಸೊ ಇಟ್ ಆಲ್ಸೋ ಎಸ್ಟಾಬ್ಲಿಷಸ್ communication between memory and processor. It stores contents of memory location written into and read from memory as shown in the figure. ಸೊ ಪ್ರೀವಿಯಸ್ ಆಗಿ MAR ಏನು ಮಾಡುತ್ತೆ? ಮೆಮೊರಿದು ಅದು ಅಡ್ರೆಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಬಟ್ MDR ಏನು ಮಾಡುತ್ತೆ? ಒಂದು ಲೊಕೇಶನ್ ಕಂಟೆಂಟ್ಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಯಾವುದು? ಮೆಮೊರಿ ಲೊಕೇಶನ್. ಫಾರ್ ಎಕ್ಸಾಂಪಲ್ ಡೇಟಾ ಅಥವಾ ಆಪರೆಂಟ್ಸ್ ಯಾವ್ಯಾವುದನ್ನು ನಾವು ಮೆಮೊರಿಯಲ್ಲಿ ಬರೆದಿರ್ತೀವಿ ಅಥವಾ ಓದಿರ್ತೀವಿ, ರಿಟನ್ ಆರ್ ರೆಡ್, ಅದನ್ನು ಸ್ಟೋರ್ ಮಾಡ್ಕೊಳುತ್ತೆ. ನಿಮಗೆ ಇದರ ಫುಲ್ ಫಾರ್ಮ್ ನೆನಪಿದ್ರೆ ನೀವು ಈಸಿಯಾಗಿ ಬರಿಬೋದು. MAR ಅಂದರೆ ಏನು? ಮೆಮೊರಿ ಅಡ್ರೆಸ್ ರಿಜಿಸ್ಟರ್. MDR ಅಂದರೆ ಏನು? ಮೆಮೊರಿ ಡೇಟಾ ರಿಜಿಸ್ಟರ್. ಸೊ ಅದು ಅಡ್ರೆಸ್ನ ಸ್ಟೋರ್ ಮಾಡ್ಕೊಳುತ್ತೆ ಆ್ಯಂಡ್ ಇದು ಕಂಟೆಂಟ್ಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ ಈಗ 23H. ಈಗ 23H ಅಂದರೆ ಎಲ್ಲಿದೆ? ಈ 5000 ಸೊ ಇಟ್ ಸ್ಟೋರ್ಸ್ ಕಂಟೆಂಟ್ಸ್ ಆಫ್ ಮೆಮೊರಿ ಲೊಕೇಶನ್. MDR ಅಲ್ಲಿ 23H ಅಂತ ಇರುತ್ತೆ. ಸೊ ನೀವು 23Hನ ಆಕ್ಸೆಸ್ ಮಾಡ್ಕೋಬೋದು. ಇದಾದ್ಮೇಲೆ ನೆಕ್ಸ್ಟ್ ಏನಿದೆ? ಕಂಟ್ರೋಲ್ ಯೂನಿಟ್. ಆ ಡಯಾಗ್ರಾಮಲ್ಲಿನೇ ಕಂಟ್ರೋಲ್ ಯೂನಿಟ್ ಇದೆ. ಸೊ ಇಟ್ ಕಂಟ್ರೋಲ್ಸ್ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್. ಈಗ ಪ್ರೀವಿಯಸ್ ಆಗಿ ಏನು ನೋಡಿದ್ವಿ? ಇಟ್ ಎಸ್ಟಾಬ್ಲಿಷಸ್ ಕಮ್ಯುನಿಕೇಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್. ಬಟ್ ಕಂಟ್ರೋಲ್ ಯೂನಿಟ್ ಏನು? ಡೇಟಾ ಟ್ರಾನ್ಸ್ಫರ್ ಆಪರೇಷನ್ಸ್ ಕಂಟ್ರೋಲ್ ಮಾಡುತ್ತೆ ಮೆಮೊರಿ ಮತ್ತು ಪ್ರೊಸೆಸರ್ಗೆ. ಸೊ ಇಟ್ ಕಂಟ್ರೋಲ್ಸ್ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ IO ಆ್ಯಂಡ್ ಪ್ರೊಸೆಸರ್. IO ಅಂದರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಮತ್ತು ಪ್ರೊಸೆಸರಿಗೆ. ಇಟ್ ಆಲ್ಸೋ ಜನರೇಟ್ಸ್ ಕಂಟ್ರೋಲ್ ಸಿಗ್ನಲ್ಸ್ ಫ್ರಮ್ ಮೆಮೊರಿ ಆ್ಯಂಡ್ IO ಡಿವೈಸಸ್. ಅಂದರೆ ಈಗ ಮೆಮೊರಿ ಮತ್ತು ಇನ್ಪುಟ್ ಔಟ್ಪುಟ್ ಡಿವೈಸಸ್ಸಿಗೆ ಇದು ಕಂಟ್ರೋಲ್ ಸಿಗ್ನಲ್ಸ್ನೂ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಯಾವುದಿದೆ? ಪ್ರೋಗ್ರಾಮ್ ಕೌಂಟರ್. ಈ ಪ್ರೋಗ್ರಾಮ್ ಕೌಂಟರ್ ಅನ್ನೋದು ಸ್ಪೆಷಲ್ ಪರ್ಪಸ್ ರಿಜಿಸ್ಟರ್ ಯೂಸ್ ಟು ಹೋಲ್ಡ್ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಪ್ರೀವಿಯಸ್ ಆಗಿ MAR ಏನು ಮಾಡುತ್ತೆ? ಮೆಮೊರಿದು ಅಡ್ರೆಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಬಟ್ ಇಲ್ಲೇನಿದೆ? ಈ PC ಅಥವಾ ಪ್ರೋಗ್ರಾಮ್ ಕೌಂಟರ್ ಅನ್ನೋದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಫಾರ್ ಎಕ್ಸಾಂಪಲ್ ನಾವೀಗ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವುದಾದ್ರೂ ಸಬ್ಟ್ರ್ಯಾಕ್ಟ್ R0, R1 ಅಂತ ತಗೊಂಡಿರ್ತೀವಿ. ಅದರದ್ದು ಆ ಒಂದು ಅಡ್ರೆಸ್ ಏನಿರುತ್ತೆ ಅದನ್ನು ಪ್ರೋಗ್ರಾಮ್ ಕೌಂಟರ್, ಅಂದರೆ ಈಗ ನಾವು ಅದನ್ನು ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ ಅದರ ಅಡ್ರೆಸ್ಸು ಪ್ರೋಗ್ರಾಮ್ ಕೌಂಟರಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಕಂಟೆಂಟ್ ಆಫ್ PC ಆರ್ incremented by 1 or 2 or 4 ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಕರೆಂಟ್ ಇನ್ಸ್ಟ್ರಕ್ಷನ್. ಸೊ ಈಗ ನಾವು ಯಾವುದೋ ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೀವಿ. ಸೊ ಇದರ ಕಂಟೆಂಟ್ ಆಫ್ PC ಹೇಗೆ ಇನ್ಕ್ರಿಮೆಂಟ್ ಆಗುತ್ತೆ? 1 ಅಥವಾ 2 ಅಥವಾ 4 ಇಲ್ಲ 6 ಈ ರೀತಿ ಇನ್ಕ್ರಿಮೆಂಟ್ ಆಗುತ್ತೆ. ಸೊ 1 ಅನ್ನೋದು 8 ಬಿಟ್ CPU ಮತ್ತು 2 ಅನ್ನೋದು 16 ಬಿಟ್ CPU ಮತ್ತು 4 ಅನ್ನೋದು 32 ಬಿಟ್ CPU ಇನ್ಕ್ರಿಮೆಂಟ್ ಅಥವಾ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಏನಿದೆ? ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಅಥವಾ ರಿಜಿಸ್ಟರ್ ಅರೇ ಅಂತ ಇದೆ. ಸೊ ಇಲ್ಲಿ R0 to Rn-1 ಇದು ಸ್ಟ್ರಕ್ಚರ್ ಆಫ್ ರಿಜಿಸ್ಟರ್ ಫೈಲ್. ನೆಕ್ಸ್ಟ್ ಇಟ್ ಕಂಟೈನ್ಸ್ ಅಥವಾ ಕನ್ಸಿಸ್ಟ್ ಆಫ್ ಸೆಟ್ ಆಫ್ ರಿಜಿಸ್ಟರ್ಸ್. ಇದರೊಳಗೆ ಸೆಟ್ ಆಫ್ ರಿಜಿಸ್ಟರ್ಸ್ ಅನ್ನೋದು ಇರುತ್ತೆ. ಈ ರಿಜಿಸ್ಟರ್ಸ್ ಇಸ್ ಡಿಫೈನ್ಡ್ ಆಸ್ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್. ಈಚ್ ಫ್ಲಿಪ್ ಫ್ಲಾಪ್ ಇಸ್ ಡಿಸೈನ್ ಟು ಸ್ಟೋರ್ 1 ಬಿಟ್ ಆಫ್ ಡೇಟಾ. ಅಂದರೆ ಈ ರಿಜಿಸ್ಟರ್ಸ್ ಏನಿದೆ ಅಲ್ವಾ ಅದನ್ನು ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅಂತ ಡಿಫೈನ್ ಮಾಡ್ತಾರೆ. ಸೊ ಒಂದೊಂದು ಫ್ಲಿಪ್ ಫ್ಲಾಪಲ್ಲೂ 1 ಬಿಟ್ ಆಫ್ ಡೇಟಾನ ಸ್ಟೋರ್ ಮಾಡ್ಕೋಬೋದು. ಸೊ ಈ ರಿಜಿಸ್ಟರ್ ಅನ್ನೋದೇನು? ಸ್ಟೋರೇಜ್ ಎಲಿಮೆಂಟ್. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಡೇಟಾ ಟೆಂಪರಲಿ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಅಂದರೆ ಈಗ ನಾವು ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದರ ಡೇಟಾನ ಟೆಂಪರರಿಯಾಗಿ ಸ್ಟೋರ್ ಪರ್ಮನೆಂಟ್ ಆಗಲ್ಲ, ಟೆಂಪರರಿಯಾಗಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ರಿಜಿಸ್ಟರ್ಸ್ನ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನಾವು ಈ ಮಾಡ್ಯೂಲ್ 1 ನೋಡಿದ್ದೀವಿ, ರಿಸಲ್ಟ್ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ರಿಜಿಸ್ಟರ್ಸ್ನ ಯೂಸ್ ಮಾಡ್ಕೋತೀವಿ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಪಾಯಿಂಟರ್ ಟು ದ ಮೆಮೊರಿ. ಅಂದರೆ ಈಗ ಮೆಮೊರಿಗೆ ಇದನ್ನು ಪಾಯಿಂಟರ್ ಆಗಿನೂ ಯೂಸ್ ಮಾಡ್ಬೋದು. ಆ್ಯಂಡ್ ರಿಜಿಸ್ಟರ್ ಸೈಜ್ ಡಿಪೆಂಡ್ಸ್ ಆನ್ ಪ್ರೊಸೆಸಿಂಗ್ ಸ್ಪೀಡ್ ಆಫ್ CPU. ಈಗ ರಿಜಿಸ್ಟರ್ ಸೈಜ್ ನಾವೀಗ ಒಂದು CPUದು ಪ್ರೊಸೆಸಿಂಗ್ ಸ್ಪೀಡ್ ಹೆಂಗಿರುತ್ತೆ ಅದ್ರ ಮೇಲೆ ರಿಜಿಸ್ಟರ್ ಸೈಜನ್ನು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 8 ಬಿಟ್ CPUಗೆ ರಿಜಿಸ್ಟರ್ ಸೈಜ್ ಎಷ್ಟಿರುತ್ತೆ? 8 ಬಿಟ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ? IR ಅಂದರೆ ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಸೊ ಇಟ್ ಹೋಲ್ಡ್ಸ್ ದ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಇಟ್ ನೋಟಿಫೈಸ್ ದ ಕಂಟ್ರೋಲ್ ಯೂನಿಟ್ which generates timing signal that controls various operations in the execution of that instruction. ಅಂದರೆ ಈ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅನ್ನೋದು ಯಾವ್ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೋ ಅದನ್ನು ಹೋಲ್ಡ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಕಂಟ್ರೋಲ್ ಯೂನಿಟ್ನ ಡಿಫೈನ್ ಮಾಡುತ್ತೆ. ಆವಾಗ ಆ ಕಂಟ್ರೋಲ್ ಟೈಮ್ ಜನರೇಟ್ ಇನ್ಸ್ಟ್ರಕ್ಷನ್
ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಏನಿದೆ ALU. ಸೊ ಪ್ರೀವಿಯಸ್ ಆಗಿ ನಾವು ನೋಡಿದ್ದೀವಿ ALU ಏನಂತ ಬರಿಬೋದು, ಇಟ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಆನ್ ದ ಗಿವೆನ್ ಡೇಟಾ. ಇದಕ್ಕೊಂದಷ್ಟು ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಫಾರ್ ರೀಡಿಂಗ್ ದ ಇನ್ಸ್ಟ್ರಕ್ಷನ್. ಫಸ್ಟ್ ಏನು, ಪಿ ಸಿ ಕಂಟೆಂಟ್ಸ್ ಆರ್ ಟ್ರಾನ್ಸ್ಫರ್ ಟು MAR ಆ್ಯಂಡ್ ರೀಡ್ ಸಿಗ್ನಲ್ಸ್ ಇಸ್ ಸೆಂಡ್ ಟು ಮೆಮೊರಿ ಬೈ ಕಂಟ್ರೋಲ್ ಯೂನಿಟ್. ಅಂದರೆ ಪಿ ಸಿ ಕಂಟೆಂಟ್ಸ್ ಅಂದರೆ ಏನು, ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಅಡ್ರೆಸ್, ಆ ಕಂಟೆಂಟ್ ಎಲ್ಲನೂ MAR ಅಂದರೆ ಅಡ್ರೆಸ್, ಒಂದು ಮೆಮೊರಿ ಅಡ್ರೆಸ್ ರಿಜಿಸ್ಟರಿಗೆ ಕಳಿಸ್ತಾರೆ. ಸೊ ಅದೇನಾಗುತ್ತೆ, ಅದು ಮೆಮೊರಿಯಿಂದ ಅಂದರೆ ಕಂಟ್ರೋಲ್ ಯೂನಿಟಿಂದ ಮೆಮೊರಿಗೆ ಹೋಗುತ್ತೆ. ಡೇಟಾ ಫ್ರಮ್ ಮೆಮೊರಿ ಲೊಕೇಶನ್ ಇಸ್ ರೆಡ್ ಆ್ಯಂಡ್ ಸೆಂಡ್ ಟು MDR. ಅಂದರೆ ಈ ಡೇಟಾ ಅನ್ನೋದೇನಿದೆ ಅದು ಮೆಮೊರಿ ಲೊಕೇಶನಿಂದ MDR ಹೋಗುತ್ತೆ. ನೆಕ್ಸ್ಟ್ ಈ MDR IR ಹೋಗುತ್ತೆ. ಸೊ ಇದು ಇದರ ಒಂದು ಸ್ಟೆಪ್ಸ್. ಫಸ್ಟ್ ಪಿ ಸಿಯಿಂದ MARಗೆ, MARinದ ಅದು ಕಂಟ್ರೋಲ್ ಯೂನಿಟ್ ಯೂಸ್ ಮಾಡ್ಕೊಂಡು ಅದರಲ್ಲಿರೋ ಡೇಟಾನ MDRಗೆ, MDRinದ ನೆಕ್ಸ್ಟ್ IRಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕನೆಕ್ಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್. ಓಕೆ, ಸೊ ನಿಮ್ಮ ಫಸ್ಟ್ ಟಾಪಿಕ್ ಏನಿತ್ತು, ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್. ಸೊ ಈಗ ಸೆಕೆಂಡ್ ಟಾಪಿಕ್ ಏನಿದೆ, ಬಸ್ ಸ್ಟ್ರಕ್ಚರ್. ಈ ರೀತಿ ಈ ಮಾಡ್ಯೂಲಲ್ಲಿ ಟೋಟಲ್ 8 ಟಾಪಿಕ್ಸ್ ಇದೆ. ಆ್ಯಂಡ್ 8 ಟಾಪಿಕ್ಸನ್ನು ರಿಪೀಟೆಡಾಗಿ ಕೇಳಿರೋ ಕ್ವೆಶನ್ಸ್ ಎಲ್ಲ, ಬಟ್ ಬಸ್ ಸ್ಟ್ರಕ್ಚರ್ ಅನ್ನೋದು ಕೇಳಿದ್ದಾರೆ. ಸೊ ಈಗ ಬಸ್ ಅಂದರೆ ಏನು, ಬಸ್ ಈಸ್ ಡಿಫೈನ್ಡ್ ಆಸ್ ಸೆಟ್ ಆಫ್ ಪ್ಯಾರಲಲ್ ವೈರ್ಸ್ ಯೂಸ್ಡ್ ಫಾರ್ ಡೇಟಾ ಕಮ್ಯುನಿಕೇಷನ್ ಬಿಟ್ವೀನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಅಂದರೆ ಈಗ ಕಮ್ಯುನಿಕೇಷನ್, ಈ ಒಂದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಫಾರ್ ಎಕ್ಸಾಂಪಲ್ ಈಗ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂದರೆ ಕೀಬೋರ್ಡ್, ಮೌಸ್, ಈ ರೀತಿ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ ಅಲ್ವಾ. ಎಲ್ಲ ಪಾರ್ಟ್ಸಿಗೂ ಕಮ್ಯುನಿಕೇಷನ್ ಅನ್ನೋದು ಒಂದು ಬಿಲ್ಡ್ ಮಾಡೋದಕ್ಕೆ ಈ ಬಸ್ನ ಯೂಸ್ ಮಾಡ್ತಾರೆ. ಹೌ, ಬೈ ಸೆಟ್ ಆಫ್ ಪ್ಯಾರಲಲ್ ವಯರ್ಸ್. ಸೊ ಈಗ ಒಂದು ವಯರು ಕ್ಯಾರೀಸ್ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್, ಅಂದರೆ ಪ್ರತಿಯೊಂದು ವಯರೂ ಒನ್ ಬಿಟ್ ಆಫ್ ಡೇಟಾನ ಮಾತ್ರ ಕ್ಯಾರಿ ಮಾಡುತ್ತೆ. ಆ್ಯಂಡ್ ದಿರ್ ಆರ್ ತ್ರೀ ಟೈಪ್ಸ್ ಆಫ್ ಬಸ್ಸಸ್. ತ್ರೀ ಟೈಪ್ಸ್ ಆಫ್ ಬಸ್ಸಸ್ ಯಾವುದು, ಅಡ್ರೆಸ್ ಬಸ್, ಡೇಟಾ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್. ಸೊ ಈಗ ಅಡ್ರೆಸ್ ಬಸ್ ನೋಡೋದಾದರೆ, ಸೊ ಈ ಅಡ್ರೆಸ್ ಬಸ್ ಅನ್ನೋದು ಯೂನಿಡೈರೆಕ್ಷನಲ್, ಅಂದರೆ ಇನ್ಫಾರ್ಮೇಷನ್ನ ಒನ್ ಡೈರೆಕ್ಷನಲ್ಲಿ ಅಷ್ಟೇ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ ಆ್ಯಂಡ್ ವಾಪಸ್ ಇನ್ನೊಂದು ಡೈರೆಕ್ಷನಿಂದ ತಗೊಳಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ಯೂನಿಡೈರೆಕ್ಷನಲ್. ದ ಪ್ರೊಸೆಸರ್ ಅಥವಾ CPU ಸೆಂಡ್ಸ್ ದ ಅಡ್ರೆಸ್ ಆಫ್ ಎನ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್ ಆರ್ ಮೆಮೊರಿ ಡಿವೈಸ್ ಬೈ ಮೀನ್ಸ್ ಆಫ್ ದಿಸ್ ಬಸ್. ಸೊ ಈ CPU ಅನ್ನೋದು ಅಡ್ರೆಸ್, ಅಂದರೆ ಈಗ ಒಂದು ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ದು ಅಥವಾ ಮೆಮೊರಿ ಡಿವೈಸ್ದು CPU ಕಳಿಸುತ್ತೆ. ಹೌ, ಬೈ ಯೂಸಿಂಗ್ ದಿಸ್ ಬಸ್, ಅಂದರೆ ಸೆಟ್ ಆಫ್ ಪ್ಯಾರಲಲ್ ವಯರ್ಸ್ ಯೂಸ್ ಮಾಡಿಕೊಂಡು ಈ ಅಡ್ರೆಸ್ ಬಸ್ ಒಂದು CPU ಇದನ್ನು ಇನ್ಪುಟ್ ಔಟ್ಪುಟ್ ಡಿವೈಸಸ್ದು ಅಡ್ರೆಸ್ನ ಕಳಿಸುತ್ತೆ. ನೆಕ್ಸ್ಟ್ ಏನಿದೆ, ಡೇಟಾ ಬಸ್. ಇಟ್ ಈಸ್ ಅ ಬೈಡೈರೆಕ್ಷನಲ್ ಬಸ್. ಬೈಡೈರೆಕ್ಷನಲ್ ಅಂದರೆ ಏನು, ಎರಡು ಡೈರೆಕ್ಷನ್ಸಲ್ಲೂ ಡೇಟಾನ ಸೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಿದೆ, ದ CPU ಸೆಂಡ್ಸ್ ಡೇಟಾ ಫ್ರಮ್ ಮೆಮೊರಿ ಟು CPU ಆ್ಯಂಡ್ ವೈಸ್ ವರ್ಸಾ, as well as from input output devices to CPU and vice versa by this means of this bus. ಸೊ ಈ CPU ಅನ್ನೋದು ಡೇಟಾನ ಮೆಮೊರಿಯಿಂದ CPU ಕಳಿಸುತ್ತೆ ಅಥವಾ CPU ಇಂದ ಮೆಮೊರಿ ಕಳಿಸುತ್ತೆ, ವೈಸ್ ವರ್ಸ ಅಂದರೆ CPU ಇಂದ ಮೆಮೊರಿ ಕಳಿಸುತ್ತೆ. ಅದೇ ರೀತಿಯೇ ಇನ್ಪುಟ್ ಔಟ್ಪುಟ್ ಡಿವೈಸಸ್ CPU ಕಳಿಸುತ್ತೆ ಅಥವಾ CPU ಮತ್ತು ಇನ್ಪುಟ್ ಔಟ್ಪುಟ್ ಡಿವೈಸಸ್ಗೆ ಕಳಿಸುತ್ತೆ. ಹೌ, ಬೈ ಯೂಸಿಂಗ್ ದಿಸ್ ಬಸ್, ಅಂದರೆ ಸೆಟ್ ಆಫ್ ಪ್ಯಾರಲಲ್ ವಯರ್ಸ್ ಯೂಸ್ ಮಾಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಕಂಟ್ರೋಲ್ ಬಸ್. ಸೊ ದಿಸ್ ಬಸ್ ಕ್ಯಾರೀಸ್ ಕಂಟ್ರೋಲ್ ಸಿಗ್ನಲ್ಸ್ ಫ್ರಮ್ ಮೆಮೊರಿ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಈ ಒಂದು ಬಸ್ ಏನಿದೆ ಇದು ಡೇಟಾನ ಟ್ರಾನ್ಸ್ಫರ್ ಮಾಡೋದಿಲ್ಲ, ಬಟ್ ಇದು ಕಂಟ್ರೋಲ್ ಸಿಗ್ನಲ್ಸ್ನ ಮೆಮೊರಿಯಿಂದ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ಗೆ ಕ್ಯಾರಿ ಮಾಡುತ್ತೆ. ಇಟ್ ಆಲ್ಸೋ ಜನರೇಟ್ ಕಂಟ್ರೋಲ್ ಸಿಗ್ನಲ್ಸ್ ಫಾರ್ ಮೆಮೊರಿ, ನೇಮ್ಲಿ MEMRD, ಅಂದರೆ ಏನು, ಮೆಮೊರಿ ರೀಡ್ ಆ್ಯಂಡ್ ನೆಕ್ಸ್ಟ್ ಮೆಮೊರಿ ರೈಟ್. ಸೊ ಇಟ್ ಜನರೇಟ್ಸ್ ಕಂಟ್ರೋಲ್ ಸಿಗ್ನಲ್ಸ್ ಫಾರ್ ಮೆಮೊರಿ, ಅಂದರೆ ಯಾವ್ಯಾವುದಕ್ಕೆ, ಮೆಮೊರಿ ರೀಡ್ ಮತ್ತು ಮೆಮೊರಿ ರೈಟ್ಗೆ. ಆ್ಯಂಡ್ ನೆಕ್ಸ್ಟ್ ಯಾವುದಿದೆ, ಆ್ಯಂಡ್ ಕಂಟ್ರೋಲ್ ಸಿಗ್ನಲ್ಸ್ ಫಾರ್ IO ಡಿವೈಸಸ್, ಇದೂ ಸೇಮ್, ಇದು ರೀಡ್ ಆ್ಯಂಡ್ ನೆಕ್ಸ್ಟ್ ಇದು ರೈಟ್. ಸೊ ಇದು ಬಂದು ಅದರ ಡಯಾಗ್ರಾಮ್. ಸೊ ಇದು ಸ್ಟ್ರಕ್ಚರ್ ಆಫ್ ಸಿಂಗಲ್ ಬಸ್ ಆರ್ಗನೈಸೇಷನ್, ಇದು ಇದರ ಡಯಾಗ್ರಾಮ್. ಒಂದು ಇನ್ಪುಟ್, ಔಟ್ಪುಟ್, ಮೆಮೊರಿ ಮತ್ತು ಒಂದು ಪ್ರೊಸೆಸರ್. ಆ ಕೆಳಗೆ ಲೈನ್ ಏನಿದೆ ಅಲ್ವಾ, ಅದನ್ನು ಒಂದು ಬಸ್ ಅಂತ ಅಂತಾರೆ. ಸೊ ಈ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್, ಮೆಮೊರಿ ಮತ್ತು CPU ಎಲ್ಲನೂ ಒಂದು ಬಸ್ಸಿಗೆ ಕನೆಕ್ಟ್ ಆಗಿದೆ. ಈ ಫಿಗರಲ್ಲಿ ಹೆಂಗೆ ತೋರಿಸ್ತಿದ್ದಾರೆ ಆ ರೀತಿ ಕನೆಕ್ಟ್ ಆಗಿರುತ್ತೆ. ಇಟ್ ಎಸ್ಟಾಬ್ಲಿಷಸ್ ಕನೆಕ್ಷನ್ ಬಿಟ್ವೀನ್ ಟೂ ಡಿವೈಸಸ್ ಅಟ್ ಎ ಟೈಮ್, ಅಂದರೆ ಈ ಬಸ್ ಏನಿದೆ ಅಲ್ವಾ, ಅದು ಎರಡು ಡಿವೈಸಸ್ಸಿಗೆ ಕಮ್ಯುನಿಕೇಷನ್ನ ಒಂದೇ ಸರಿನೇ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಈಗ ಈ ಸಿಂಗಲ್ ಬಸ್ ಆರ್ಗನೈಸೇಷನ್ದು ಫೀಚರ್ಸ್ ಏನು, ಲೆಸ್ ಎಕ್ಸ್ಪೆನ್ಸಿವ್, ಅಂದರೆ ಕಾಸ್ಟ್ ಕಮ್ಮಿ ಇರುತ್ತೆ, ಆ್ಯಂಡ್ ಫ್ಲೆಕ್ಸಿಬಲ್ ಟು ಕನೆಕ್ಟ್ IO ಆರ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್. ಸೊ ಇದು ನಾವು ಯಾವುದೇ ರೀತಿ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ಗೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ,
ಪುವರ್ ಪರ್ಫಾರ್ಮೆನ್ಸ್ ಡ್ಯೂ ಟು ಸಿಂಗಲ್ ಬಸ್. ಸೊ ಅದು ಸಿಂಗಲ್ ಬಸ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಏನು ಹೈ ರೇಂಜಲ್ಲಿ ಇರೋದಿಲ್ಲ. ಸೊ ಇಟ್ ವಿಲ್ ಹ್ಯಾವ್ ಪುವರ್ ಪರ್ಫಾರ್ಮೆನ್ಸ್. ಆ್ಯಂಡ್ ನೆಕ್ಸ್ಟ್ ಇದೇನಿದೆ, ದೆರ್ ಇಸ್ ವೇರಿಯೇಷನ್ ಇನ್ ಡಿವೈಸಸ್ ಕನೆಕ್ಟೆಡ್ ಟು ದಿಸ್ ಬಸ್ ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಆಫ್ ಆಪರೇಷನ್. ಫ್ಯೂ ಡಿವೈಸಸ್ ಲೈಕ್ ಕೀಬೋರ್ಡ್ ಆರ್ ವೆರಿ ಸ್ಲೋ, ಡಿವೈಸಸ್ ಲೈಕ್ ಆಪ್ಟಿಕಲ್ ಡಿಸ್ಕ್ ಆರ್ ವೆರಿ ಫಾಸ್ಟ್. ಸೊ ಈಗ ನಾವು ಕೆಲವೊಂದು ಡಿವೈಸಸ್ ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಈ ರೀತಿ ಎಲ್ಲನೂ ಸ್ಲೋ ಇರುತ್ತೆ, ಆ್ಯಂಡ್ ಡಿವೈಸಸ್ ಸಜೆಸ್ಟ್ ಆಪ್ಟಿಕಲ್ ಡಿಸ್ಕ್ ಇವೆಲ್ಲನೂ ಫಾಸ್ಟರ್ ಇರುತ್ತೆ. ಆ್ಯಂಡ್ ಮೆಮೊರಿ ಮತ್ತು ಪ್ರೊಸೆಸರೂ ಫಾಸ್ಟರ್ ಇರುತ್ತೆ, ಬಟ್ ಕೀಬೋರ್ಡ್ ಅನ್ನೋದು ಸ್ಲೋ ಇರುತ್ತೆ. ಸೊ ಈ ಎಲ್ಲ ಡಿವೈಸಸ್ಸೂ ಸೇಮ್ ಬಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಸಿಂಕ್ರನೈಸೇಷನ್ ಈ ಎಲ್ಲ ಡಿವೈಸಸ್ಸಿಗೂ ಸಿಂಕ್ರೊನೈಸೇಷನ್ ಅಂದರೆ ಎರಡು ಡಿವೈಸಸ್ ಮಧ್ಯೆ, ಈಗ ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಮತ್ತು ಇನ್ನೊಂದು ಯಾವುದಾದ್ರೂ ಆಪ್ಟಿಕಲ್ ಡಿಸ್ಕ್ನ ಯೂಸ್ ಮಾಡೋದಾದರೆ ಈ ಎರಡು ಡಿವೈಸಸ್ ಮಧ್ಯೆ ಸಿಂಕ್ರನೈಸೇಷನ್ ಇರಬೇಕು. ಸೊ ಬಫರ್ ರಿಜಿಸ್ಟರ್ ಅನ್ನೋದನ್ನು ಎಲ್ಲ ಡಿವೈಸಿಗೂ ಬಫರ್ ರಿಜಿಸ್ಟರ್ನ ಅಟ್ಯಾಚ್ ಮಾಡಿರ್ತಾರೆ. ಆ ಬಫರ್ ರಿಜಿಸ್ಟರ್ ಆ ಒಂದು ಡೇಟಾನ ಟೆಂಪರರಿಯಾಗಿ ಡೇಟಾ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದು ಹೋಲ್ಡ್ ಮಾಡಿರುತ್ತೆ. ಈಗ ಒಂದು ಫಾಸ್ಟ್ ಇನ್ನೊಂದು ಸ್ಲೋ ಇದ್ದರೆ ಅದು ಟೆಂಪರರಿಯಾಗಿ ಹೋಲ್ಡ್ ಮಾಡಿರುತ್ತೆ, ಸೊ ದಟ್ ಎರಡಕ್ಕೂ ಸಿಂಕ್ರನೈಸೇಷನ್ ಅನ್ನೋದು ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಬಸ್ ಸ್ಟ್ರಕ್ಚರ್. ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ ಯಾವುದು, ಅಡ್ರೆಸ್ ಬಸ್, ಡೇಟಾ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್, ಆ್ಯಂಡ್ ಅದ್ರ ಜೊತೆಗೆ ಒಂದು ಡಯಾಗ್ರಾಮ್, ಆ್ಯಂಡ್ ನೆಕ್ಸ್ಟ್ ಫೀಚರ್ಸ್ ಆಫ್ ಸಿಂಗಲ್ ಬಸ್ ಆರ್ಗನೈಸೇಷನ್. ನೆಕ್ಸ್ಟ್ ಥರ್ಡ್ ಟಾಪಿಕ್ ಏನಿದೆ, ಪರ್ಫಾರ್ಮೆನ್ಸ್. ಸೊ ಫಸ್ಟ್ ಟಾಪಿಕ್ ಏನಿತ್ತು, ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್, ಆ್ಯಂಡ್ ನೆಕ್ಸ್ಟ್ ಬಸ್ ಸ್ಟ್ರಕ್ಚರ್, ಈಗ ಪರ್ಫಾರ್ಮೆನ್ಸ್. ಸೊ ಅವೆರಡು ಕ್ವೆಶನ್ಸನ್ನು ಕೇಳಿದ್ದಾರೆ, ಬಟ್ ಪರ್ಫಾರ್ಮೆನ್ಸ್ ಅನ್ನೋದು ಯಾವುದೇ ಮಾಡೆಲ್ ಪೇಪರ್ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿಲ್ಲ. ಸೊ ಈಗ ಪರ್ಫಾರ್ಮೆನ್ಸ್ ಅನ್ನೋದು ಫಸ್ಟ್ ಪಾಯಿಂಟ್ ಏನಿದೆ, ಸೊ ಈಗ ಈ ಪರ್ಫಾರ್ಮೆನ್ಸ್ ಆಫ್ ಎ ಕಂಪ್ಯೂಟರ್ ಅನ್ನೋದು ಹಾರ್ಡ್ವೇರ್ ಡಿಸೈನ್, ಅಂದರೆ ಈಗ ಪ್ರೊಸೆಸರ್ದು ಹಾರ್ಡ್ವೇರ್ ಡಿಸೈನ್ ಮತ್ತು ಇನ್ಸ್ಟ್ರಕ್ಷನ್ ಸೆಟ್ ಆಫ್ ಪ್ರೊಸೆಸರ್ ಏನಿರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಈಗ ನೀವೇನಾದರೂ ಯಾವುದೋ ಒಂದು ಸಿಸ್ಟಮ್ದು ಹೈ ಪರ್ಫಾರ್ಮೆನ್ಸ್ ಬೇಕು ಅಂತ ಅನ್ಕೋತಿರೋದಾದರೆ ಈಗ ಆ ಒಂದು ಎಕ್ಸಿಕ್ಯೂಷನ್ ಟೈಮ್ ಆಫ್ ಪ್ರೊಸೆಸರ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಎಕ್ಸಿಕ್ಯೂಷನ್ ಟೈಮ್ ಅಂದರೆ ಏನು, ಈಗ ಟೋಟಲ್ ಟೈಮ್, ಈಗ ಯಾವುದೋ ಒಂದು ಪ್ರೋಗ್ರಾಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಷ್ಟು ಟೋಟಲ್ ಟೈಮ್ ಬೇಕೋ ಅದು ಎಕ್ಸಿಕ್ಯೂಷನ್ ಟೈಮ್. ಸೊ ಆ ಎಕ್ಸಿಕ್ಯೂಷನ್ ಟೈಮ್ನ ಕಮ್ಮಿ ಮಾಡಿದ್ರೆ ಪರ್ಫಾರ್ಮೆನ್ಸ್ ಹೈ ಆಗುತ್ತೆ. ಆ್ಯಂಡ್ ಸೊ ನೆಕ್ಸ್ಟ್ ಪ್ರೊಸೆಸಿಂಗ್ ಟೈಮ್ ಏನಿದೆ, ಈಗ ಒಂದು ಪ್ರೋಗ್ರಾಮಿಗೆ ಪ್ರೊಸೆಸಿಂಗ್ ಟೈಮ್ ಅಂತ ಇರುತ್ತೆ. ಸೊ ಆ ಪ್ರೊಸೆಸಿಂಗ್ ಟೈಮು ಇನ್ಪುಟ್ಸ್ನ ರೀಡ್ ಮಾಡೋದಕ್ಕೆ ಮತ್ತು ಔಟ್ಪುಟ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ, ಸಿಸ್ಟಮ್ ಸರ್ವಿಸಸ್ಗೆ ಮತ್ತು ಎಕ್ಸಿಕ್ಯೂಷನ್ ಟೈಮ್ ಇವೆಲ್ಲನೂ ಪ್ರೊಸೆಸಿಂಗ್ ಟೈಮಲ್ಲಿನೇ ಇನ್ಕ್ಲೂಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ, ಪರ್ಫಾರ್ಮೆನ್ಸ್ ಆಫ್ ಎ ಪ್ರೊಸೆಸರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಎಕ್ಸಿಕ್ಯೂಷನ್ ಟೈಮ್ ಆಫ್ ದ ಪ್ರೊಸೆಸರ್. ಅಂದರೆ ಈಗ ಪರ್ಫಾರ್ಮೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಎಕ್ಸಿಕ್ಯೂಷನ್ ಜಾಸ್ತಿ, ಅಂದರೆ ಮೋರ್ ಪರ್ಫಾರ್ಮೆನ್ಸ್ ಬೇಕಂದರೆ ಎಕ್ಸಿಕ್ಯೂಷನ್ ಟೈಮ್ ಲೆಸ್ ಇರಬೇಕು, ಲೆಸ್ ಪರ್ಫಾರ್ಮೆನ್ಸ್ ಇತ್ತಂದರೆ ಅಲ್ಲಿ ಮೋರ್ ಎಕ್ಸಿಕ್ಯೂಷನ್ ಟೈಮ್ ಇದೆ ಅಂತ. ಆ್ಯಂಡ್ ಆಲ್ಸೋ ಈ ಪರ್ಫಾರ್ಮೆನ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಏನಿದೆ ಅಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಫ್ಯೂ ಫ್ಯಾಕ್ಟರ್ಸ್. ಯಾವ್ಯಾವ ಫ್ಯಾಕ್ಟರ್ಸ್, ಕ್ಯಾಶ್ ಮೆಮೊರಿ, ಪ್ರೊಸೆಸರ್ ಕ್ಲಾಕ್, ಬೇಸಿಕ್ ಪರ್ಫಾರ್ಮೆನ್ಸ್ ಈಕ್ವೇಷನ್, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕಂಪೈಲರ್ಸ್. ಸೊ ಈಗ ಕ್ಯಾಶ್ ಮೆಮೊರಿ ನೋಡೋದಾದರೆ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಫಾಸ್ಟ್ ಆಕ್ಸೆಸ್ ಮೆಮೊರಿ ಲೊಕೇಟೆಡ್ ಇನ್ ಬಿಟ್ವೀನ್ CPU ಆ್ಯಂಡ್ ಮೆಮೊರಿ. ಈ ಒಂದು ಕ್ಯಾಶ್ ಮೆಮೊರಿ ಅನ್ನೋದು ಈ ಮೇನ್ ಮೆಮೊರಿ ಅಥವಾ CPU ಮತ್ತು ಮೇನ್ ಮೆಮೊರಿ ಮಧ್ಯದಲ್ಲಿ ಈ ಕ್ಯಾಶ್ ಮೆಮೊರಿ ಅನ್ನೋದು ಇರುತ್ತೆ. ಈಗ ಈ ಬಸ್ ಅನ್ನೋದು ಇಲ್ಲಿ ಏನಿದೆ ಲೈನ್ ಇದೆ ಅದು ಬಸ್. ಸೊ ಇಲ್ಲಿ ಇರೋದು ಮೇನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್ ಒಳಗೇನೆ ಕ್ಯಾಶ್ ಮೆಮೊರಿ ಇರುತ್ತೆ. ಸೊ ಈಗ ಪ್ರೊಸೆಸರ್ ಏನಾದರೂ ಮೇನ್ ಮೆಮೊರಿಯಿಂದ ಡೇಟಾನ ರೀಡ್ ಮಾಡಬೇಕು ಅಥವಾ ಇನ್ಸ್ಟ್ರಕ್ಷನ್ಸ್ನ ರೀಡ್ ಮಾಡಬೇಕು ಮೇನ್ ಮೆಮೊರಿಯಿಂದ ಅಂದರೆ ಅದು ಪ್ರೊಸೆಸರಿಂದ ಮೇನ್ ಮೆಮೊರಿಗೆ ಒಂದು ಸ್ವಲ್ಪ ದೂರ ಇರೋದ್ರಿಂದ ಅದು ಎಲ್ಲನೂ ಡೇಟಾನ ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದೇ ಕ್ಯಾಶ್ ಮೆಮೊರಿಯಿಂದ ತಗೊಳೋದಕ್ಕೆ ಲೆಸ್ ಟೈಮ್ ತಗೊಳುತ್ತೆ, ಬಿಕಾಸ್ ಪ್ರೊಸೆಸರ್ ಒಳಗೇನೆ ಕ್ಯಾಶ್ ಮೆಮೊರಿ ಇರೋದ್ರಿಂದ ಇಟ್ಸ್ ಪಾರ್ಟ್ ಆಫ್ ಪ್ರೊಸೆಸರ್. ಕ್ಯಾಶ್ ಈಸ್ ಪಾರ್ಟ್ ಆಫ್ ಪ್ರೊಸೆಸರ್, ಸೊ ಇಟ್ ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್ ಆಫ್ ದ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು, ಪ್ರೊಸೆಸರ್ ಕ್ಲಾಕ್. ಸೊ ದ ಪ್ರೊಸೆಸರ್ ಸರ್ಕ್ಯೂಟ್ಸ್ ಆರ್ ಕಂಟ್ರೋಲ್ಡ್ ಬೈ ಟೈಮಿಂಗ್ ಸಿಗ್ನಲ್ಸ್ ಕಾಲ್ಡ್ ಆಸ್ ಕ್ಲಾಕ್. ಸೊ ಈ ಎಲ್ಲ ಪ್ರೊಸೆಸರ್ ಸರ್ಕ್ಯೂಟ್ಸೂ ಟೈಮಿಂಗ್ ಸಿಗ್ನಲ್ಸ್ ಅಂದರೆ ಈ ಒಂದು ಕ್ಲಾಕ್ ಇರುತ್ತೆ ಅಲ್ವಾ, ಕ್ಲಾಕಿಂದ ಇವೆಲ್ಲನೂ ಕಂಟ್ರೋಲ್ ಮಾಡ್ತಾರೆ. ಸೊ ಈಗ ನಾವೇನಾದರೂ ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ 3 ಬೇಸಿಕ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಯಾವ್ಯಾವುದು, ಫೆಚ್, ಡಿಕೋಡ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ ಇದನ್ನು ನಾವು ಸ್ಟಾರ್ಟಿಂಗ್ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸಲ್ಲಿ ನೋಡಿದ್ದೀವಿ. ಸೊ ಅದರಲ್ಲಿ ನಾವು ಒಂದು ಫೆಚ್ ಮಾಡ್ಕೋಬೇಕು, ನೆಕ್ಸ್ಟ್ ಡಿಕೋಡ್ ಮಾಡಬೇಕು ಇನ್ಸ್ಟ್ರಕ್ಷನ್ನ, ಆ್ಯಂಡ್ ದೆನ್ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಪ್ರೊಸೆಸರು ಆಪರೇಷನ್ನ ಮಾಡೋದಕ್ಕೆ 1 ಕ್ಲಾಕ್ ಸೈಕಲ್ ಟೈಮ್ನ ತಗೊಳುತ್ತೆ. ಸೊ ಕ್ಲಾಕ್ ಸೈಕಲ್ T1, T2, T3. ಇನ್ಸ್ಟ್ರಕ್ಷನ್ ಏನು, ಫಸ್ಟ್ ಫೆಚ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡಿಕೋಡ್ ಆ್ಯಂಡ್ ದೆನ್ ಎಕ್ಸಿಕ್ಯೂಟ್. ಸೊ ದಿಸ್ ಈಸ್ ಆಲ್ ಅಬೌಟ್
ಪರ್ಫಾರ್ಮೆನ್ಸ್. ಈ ಕ್ವೆಶನ್ ಎಲ್ಲೂ ಕೇಳಿಲ್ಲ, ಬಟ್ ನಿಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಲಿ ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ನೆಕ್ಸ್ಟ್ ಟಾಪಿಕ್, ಡಿಫ್ರೆನ್ಸಸ್ ಬಿಟ್ವೀನ್ ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಮಲ್ಟಿ ಕಂಪ್ಯೂಟರ್. ಸೊ ಮಲ್ಟಿ ಪ್ರೊಸೆಸರ್ ಮತ್ತು ಮಲ್ಟಿ ಕಂಪ್ಯೂಟರ್ ಡಿಫ್ರೆನ್ಸಸ್ ನೋಡೋದಾದರೆ, ಮಲ್ಟಿ ಪ್ರೊಸೆಸರ್ ಅನ್ನೋದು ಇಟ್ ಇಸ್ ಅ ಪ್ರೊಸೆಸ್ ಆಫ್ ಇಂಟರ್ ಕನೆಕ್ಷನ್ ಆಫ್ ಟು ಆರ್ ಮೋರ್ ಪ್ರೊಸೆಸರ್ಸ್ ಬೈ ಮೀನ್ಸ್ ಆಫ್ ಸಿಸ್ಟಮ್ ಬಸ್. ಮತ್ತು ಮಲ್ಟಿ ಕಂಪ್ಯೂಟರು ಇಟ್ಸ್ ಅ ಪ್ರೊಸೆಸ್ ಆಫ್ ಇಂಟರ್ ಕನೆಕ್ಷನ್ ಆಫ್ ಟು ಆರ್ ಮೋರ್ ಕಂಪ್ಯೂಟರ್ಸ್ ಬೈ ಮೀನ್ಸ್ ಆಫ್ ಸಿಸ್ಟಮ್ ಬಸ್. ಅಂದರೆ ಈಗ ಮಲ್ಟಿ ಪ್ರೊಸೆಸರಲ್ಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಪ್ರೊಸೆಸರ್ಸ್ಗೆ ಇಂಟರ್ ಕನೆಕ್ಷನ್ ಇರುತ್ತೆ ಬೈ ಮೀನ್ಸ್ ಆಫ್ ಸಿಸ್ಟಮ್ ಬಸ್. ಆದರೆ ಮಲ್ಟಿ ಕಂಪ್ಯೂಟರಲ್ಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಕಂಪ್ಯೂಟರ್ಸಿಗೇನೆ ಇಂಟರ್ ಕನೆಕ್ಷನ್ ಇರುತ್ತೆ, ಸೇಮ್ ಬೈ ಮೀನ್ಸ್ ಆಫ್ ಸಿಸ್ಟಮ್ ಬಸ್. ಸೊ ಓನ್ಲಿ ಡಿಫ್ರೆನ್ಸ್ ಇಸ್ ಇದು ಇಂಟರ್ ಕನೆಕ್ಷನ್ ಬಿಟ್ವೀನ್ ಪ್ರೊಸೆಸರ್ಸ್ ಆ್ಯಂಡ್ ಇದು ಇಂಟರ್ ಕನೆಕ್ಷನ್ ಬಿಟ್ವೀನ್ ಕಂಪ್ಯೂಟರ್ಸ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಮಲ್ಟಿ ಪ್ರೊಸೆಸರಲ್ಲಿ ಇಟ್ ಯೂಸಸ್ ಕಾಮನ್ ಮೆಮೊರಿ ಟು ಹೋಲ್ಡ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಆ್ಯಂಡ್ ಮಲ್ಟಿ ಕಂಪ್ಯೂಟರಲ್ಲಿ ಇಟ್ ಯೂಸಸ್ ಇಟ್ಸ್ ಓನ್ ಮೆಮೊರಿ ಟು ಸ್ಟೋರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ಈ ಮಲ್ಟಿ ಪ್ರೊಸೆಸರ್ ಅನ್ನೋದು ಕಾಮನ್ ಮೆಮೊರಿ, ಅಂದರೆ ಈಗ ಎಲ್ಲ ಪ್ರೋಗ್ರಾಮ್ಸ್ನೂ ಸ್ಟೋರ್ ಮಾಡ್ಕೊಳೋದಕ್ಕೆ ಯಾವ ಮೆಮೊರಿ ಯೂಸ್ ಮಾಡುತ್ತೋ ಅದೇ ಮೆಮೊರಿನೇ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಸ್ಟೋರ್ ಮಾಡ್ಕೊಳೋದಕ್ಕೂ ಯೂಸ್ ಮಾಡ್ತಾರೆ. ಆದರೆ ಮಲ್ಟಿ ಕಂಪ್ಯೂಟರಲ್ಲಿ ಅದರ ಓನ್ ಮೆಮೊರಿನ ಡೇಟಾ ಸ್ಟೋರ್ ಮಾಡ್ಕೊಳೋದಕ್ಕೆ ಅಥವಾ ಇನ್ಸ್ಟ್ರಕ್ಷನ್ಸ್ನ ಸ್ಟೋರ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡುತ್ತೆ. ನೆಕ್ಸ್ಟ್, ಕಾಂಪ್ಲೆಕ್ಸಿಟಿ ಇನ್ ಹಾರ್ಡ್ವೇರ್ ಡಿಸೈನ್. ಈ ಮಲ್ಟಿ ಪ್ರೊಸೆಸರಲ್ಲಿ ಹಾರ್ಡ್ವೇರ್ ಡಿಸೈನಲ್ಲಿ ಕಾಂಪ್ಲೆಕ್ಸಿಟಿ ಅನ್ನೋದು ಈಸಿ ಇರುತ್ತೆ. ಆದರೆ ಮಲ್ಟಿ ಕಂಪ್ಯೂಟರ್ಗಳಲ್ಲಿ ಹಾರ್ಡ್ವೇರ್ ಡಿಸೈನಲ್ಲಿ ಅಷ್ಟೊಂದು ಕಾಂಪ್ಲೆಕ್ಸಿಟಿ ಇರೋದಿಲ್ಲ. ನೆಕ್ಸ್ಟ್, ಮಲ್ಟಿ ಪ್ರೊಸೆಸರಲ್ಲಿ ಏನಿದೆ, ಡಿಫಿಕಲ್ಟ್ ಟು ಪ್ರೋಗ್ರಾಮ್ ಫಾರ್ ಮಲ್ಟಿ ಪ್ರೊಸೆಸರ್ ಸಿಸ್ಟಮ್. ಬಟ್ ಈ ಒಂದು ಮಲ್ಟಿ ಕಂಪ್ಯೂಟರಲ್ಲಿ ಈಸಿ ಟು ಪ್ರೋಗ್ರಾಮ್ ಫಾರ್ ಮಲ್ಟಿ ಪ್ರೊಸೆಸರ್ ಸಿಸ್ಟಮ್. ಅಂದರೆ ಮಲ್ಟಿ ಪ್ರೊಸೆಸರ್ ಸಿಸ್ಟಮಿಗೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಮಲ್ಟಿ ಪ್ರೊಸೆಸರಲ್ಲಿ ಅದು ಡಿಫಿಕಲ್ಟ್ ಆಗುತ್ತೆ. ವೆರಾಸ್ ಮಲ್ಟಿ ಕಂಪ್ಯೂಟರಲ್ಲಿ ಸೇಮ್ ಮಲ್ಟಿ ಪ್ರೊಸೆಸರ್ ಸಿಸ್ಟಮಿಗೆ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಡಿಫ್ರೆನ್ಸಸ್ ಬಿಟ್ವೀನ್ ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಮಲ್ಟಿ ಕಂಪ್ಯೂಟರ್. ಓಕೆ, ಈಗ ಸೊ ನೆಕ್ಸ್ಟ್ ಟಾಪಿಕ್ ಏನು, ಮೆಮೊರಿ ಲೊಕೇಶನ್ಸ್ ಆ್ಯಂಡ್ ಅಡ್ರೆಸ್ಸಸ್. ಸೊ ನಾವೀಗ ಆಲ್ರೆಡಿ 3 ಟಾಪಿಕ್ಸ್ ನೋಡಿದ್ದೀವಿ ಆ್ಯಂಡ್ ಇದು 4th ಟಾಪಿಕ್ ಆ್ಯಂಡ್ ಟೋಟಲ್ 8 ಟಾಪಿಕ್ಸ್ ಇದೆ. ಸೊ 4th ಟಾಪಿಕ್ ಏನಿದೆ, ಮೆಮೊರಿ ಲೊಕೇಶನ್ಸ್ ಆ್ಯಂಡ್ ಅಡ್ರೆಸ್ಸಸ್. ಸೊ ಮೆಮೊರಿ ಈಸ್ ಅ ಸ್ಟೋರೇಜ್ ಡಿವೈಸ್. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಕ್ಯಾರೆಕ್ಟರ್ ಆಪರೆಂಟ್ಸ್, ಡೇಟಾ ಆಪರೆಂಟ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ನಮಗೆಲ್ಲ ಗೊತ್ತೇ ಇದೆ, ಮೆಮೊರಿ ಅನ್ನೋದೇನು ಒಂದು ಸ್ಟೋರೇಜ್ ಡಿವೈಸ್. ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಕ್ಯಾರೆಕ್ಟರ್ ಆಪರೆಂಟ್ಸ್ ಅಥವಾ ಡೇಟಾ ಆಪರೆಂಟ್ಸ್. ಅಂದರೆ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ವಾಟ್ ಆರ್ ಆಪರೆಂಟ್ಸ್. ಈಗ ಒಂದು ಆಪರೇಷನ್ ಮಾಡೋದಕ್ಕೆ ಎರಡು ಆಪರೆಂಟ್ಸ್, ಅಂದರೆ ಈಗ ಒಂದು ಆಪರೇಷನ್ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಇಲ್ಲ ಕಂಪ್ಯಾರಿಷನ್ ಆಫ್ ಟೂ ನಂಬರ್ಸ್, ಈ ರೀತಿ. ಸೊ ಆಪರೆಂಟ್ಸ್ ಅನ್ನೋದೇನು, ಯಾವುದನ್ನು ಕಂಪೇರ್ ಮಾಡ್ತೀವಿ ಅಥವಾ ಯಾವುದನ್ನು ಆ್ಯಡ್ ಮಾಡ್ತೀವಿ ಅವು ಆಪರೆಂಟ್ಸ್. ಫಾರ್ ಎಕ್ಸಾಂಪಲ್ 5 + 3. ಸೊ ಈಗ 5 ಮತ್ತು 3 ಅನ್ನೋದು ಆಪರೆಂಟ್ಸ್ ಆ್ಯಂಡ್ ಪ್ಲಸ್ ಇಸ್ ಅ ಆಪರೇಷನ್. ಸೊ ಈಗ 5 ಮತ್ತು 3ನ ಸ್ಟೋರ್ ಮಾಡ್ಕೊಳೋದಕ್ಕೆ ಅಥವಾ ಡೇಟಾ ಆಪರೆಂಟ್ಸ್ ಇಲ್ಲ ಯಾವುದೋ ಒಂದು ಇನ್ಸ್ಟ್ರಕ್ಷನ್. ಸೊ ಆ್ಯಡ್ ಆರ್ ಲೋಕಕಮ ಆರ್ ನಾಟ್, ಇದೊಂದು ಇನ್ಸ್ಟ್ರಕ್ಷನ್. ಸೊ ಈ ಇನ್ಸ್ಟ್ರಕ್ಷನ್ಸ್ ಅಥವಾ ಈ ಆಪರೆಂಟ್ಸ್ನ ಸ್ಟೋರ್ ಮಾಡ್ಕೊಳೋದಕ್ಕೆ ನಾವು ಮೆಮೊರಿನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಇಟ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಸೆಮಿಕಂಡಕ್ಟರ್ ಸೆಲ್ಸ್ ಆ್ಯಂಡ್ ಈಚ್ ಸೆಲ್ ಹೋಲ್ಡ್ಸ್ 1 ಬಿಟ್ ಆಫ್ ಇನ್ಫಾರ್ಮೇಷನ್. ಇದನ್ನು ಸ್ಟಾರ್ಟಿಂಗ್ ಫಂಕ್ಷನಲ್ ಯೂನಿಟ್ಸಲ್ಲಿನೇ ನಾವು ಇದನ್ನು ನೋಡಿದ್ದೀವಿ. ಸೊ ಇದು ಮೆಮೊರಿ ಒಂದು ಏನಿದೆ ಆ ಡಿವೈಸಲ್ಲಿ ಸೆಮಿಕಂಡಕ್ಟರ್ ಸೆಲ್ಸ್, ನಂಬರ್ ಆಫ್ ಸೆಮಿಕಂಡಕ್ಟರ್ ಸೆಲ್ಸ್ ಇರುತ್ತೆ. ಎಲ್ಲ ಸೆಲ್ಲೂ 1 ಬಿಟ್ ಆಫ್ ಇನ್ಫಾರ್ಮೇಷನ್ನ ಹೋಲ್ಡ್ ಮಾಡುತ್ತೆ. ಎ ಗ್ರೂಪ್ ಆಫ್ 8 ಬಿಟ್ಸ್ ಇಸ್ ಕಾಲ್ಡ್ ಬೈಟ್ ಆ್ಯಂಡ್ ಅ ಗ್ರೂಪ್ ಆಫ್ 16 or 32 or 64 ಬಿಟ್ಸ್ ಇಸ್ ಕಾಲ್ಡ್ ಅ ವರ್ಡ್. ಸೊ ಈಗ ಒಂದು ವರ್ಡ್ ಅಂದರೆ ಈಗ ಒಂದು ಯಾವುದಾದ್ರೂ 8 ಬಿಟ್ಸ್ನ ಗ್ರೂಪ್ ಮಾಡಿದ್ರೆ ಅದು ಒಂದು ಬೈಟ್, ಆ್ಯಂಡ್ 16 ಅಥವಾ 32 ಅಥವಾ 64 ಈ ಬಿಟ್ಸ್ನ ಗ್ರೂಪ್ ಮಾಡಿದ್ರೆ ಅದು ಒಂದು ವರ್ಡ್. ಸೊ ನೆಕ್ಸ್ಟ್ ಏನಿದೆ, ವರ್ಡ್ ಲೆಂತ್ ಇಸ್ ಈಕ್ವಲ್ಸ್ ಟು 16 ಫಾರ್ 16 ಬಿಟ್ ಸಿ ಪಿ ಯು. ಅಂದರೆ ಈ ವರ್ಡ್ ಲೆಂತ್ ಅಂದರೆ ಏನು, ಇದನ್ನು ನಾವು ಮೊದಲೇ ತಿಳ್ಕೊಂಡಿದ್ವಿ. ವರ್ಡ್ ಲೆಂತ್ ಅಂದರೆ ಎಷ್ಟು ನಂಬರ್ ಆಫ್ ಬಿಟ್ಸ್ ಆ ಒಂದು ವರ್ಡಲ್ಲಿದೆ, ಅದು ಬಂದು ವರ್ಡ್ ಲೆಂತ್. ಸೊ ಈಗ 16 ಬಿಟ್ ಸಿ ಪಿ ಯು ಅಂದರೆ 16 ಬಿಟ್ಸ್ ಇದೆ, ಸೊ ವರ್ಡ್ ಲೆಂತ್ ಎಷ್ಟು 16 ಇರುತ್ತೆ. ಆ್ಯಂಡ್ ವರ್ಡ್ ಲೆಂತ್ ಈಗ 32 ಬಿಟ್ ಸಿ ಪಿ ಯುಗೆ ವರ್ಡ್ ಲೆಂತ್ ಎಷ್ಟು 32 ಇರುತ್ತೆ, ಬಿಕಾಸ್ ಆ ಸಿ ಪಿ ಯುಲ್ಲಿ 32 ಬಿಟ್ಸ್ ಇದೆ. ಸೊ ಎಷ್ಟು ಬಿಟ್ಸ್ ಇದ್ದರೆ ಅಷ್ಟು ವರ್ಡ್ ಲೆಂತ್ ಇರುತ್ತೆ. ಸೊ ವರ್ಡ್ ಲೆಂತ್ ಈಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಬಿಟ್ಸ್ ಇನ್ ಅ ವರ್ಡ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಮೆಮೊರಿ ಈಸ್ ಆರ್ಗನೈಸ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್ ಆರ್ ವರ್ಡ್ಸ್. ಸೊ ಇದು ನಮಗೆ ಗೊತ್ತಿದೆ, 1 ಬೈಟ್ ಅಂದರೆ ಎಷ್ಟು 8 ಬಿಟ್ಸ್, ಆ್ಯಂಡ್ 1 ವರ್ಡ್ ಅಂದರೆ 16 ಬಿಟ್ಸ್ ಆರ್ 32 ಬಿಟ್ಸ್ ಆರ್ 64 ಬಿಟ್ಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ಡಯಾಗ್ರಾಮ್ ಬಂದು ಮೆಮೊರಿ ಆಫ್ 32 ಬಿಟ್ ಪ್ರೊಸೆಸರ್ದು 32 ಬಿಟ್ಸ್ ಇರುತ್ತೆ. ಸೊ ಈಗ ಫಸ್ಟ್ ಏನಿದೆ ಅದು ಫಸ್ಟ್ ವರ್ಡ್, ಆ್ಯಂಡ್ ನೆಕ್ಸ್ಟ್ ಇರೋದು
ಸೆಕೆಂಡ್ ವರ್ಡ್ ಅದಾದಮೇಲೆ ಸೋ ಆನ್ ಅಪ್ ಟು ಐತ್ ವರ್ಡ್ ಆ್ಯಂಡ್ ಲಾಸ್ಟಲ್ಲಿ ಏನಿರುತ್ತೆ ಅದು ಬಂದು ಲಾಸ್ಟ್ ವರ್ಡ್. ಸೊ ಇದೇನು 32 ಬಿಟ್ ಪ್ರೊಸೆಸರ್ದು. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ಸ್ ಆಫ್ ಮೆಮೊರಿ ಲೊಕೇಶನ್ ಕ್ಯಾನ್ ಬಿ ಆಕ್ಸೆಸ್ಡ್ ಫಾರ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್. ದ ಮೆಮೊರಿ ಈಸ್ ಆಕ್ಸೆಸ್ಡ್ ಐದರ್ ಬೈ ಸ್ಪೆಸಿಫೈಯಿಂಗ್ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ಆರ್ ಬೈ ನೇಮ್ ಆಫ್ ದ ಮೆಮೊರಿ ಲೊಕೇಶನ್. ಅಂದರೆ ಈಗ ನಾವು ಒಂದು ಯಾವುದೋ ಒಂದು ಮೆಮೊರಿ ಲೊಕೇಶನಲ್ಲಿ ಆ ಒಂದು ಡೇಟಾನ ನಾವು ಆಕ್ಸೆಸ್ ಮಾಡ್ಕೋಬೇಕು. ಏನಕ್ಕೆ ಆ ಒಂದು ಡೇಟಾನ ನಾವು ರೀಡ್ ಮಾಡೋದಕ್ಕೆ ಅಥವಾ ರೈಟ್ ಆಪರೇಷನ್ಗೋಸ್ಕರ ಆ ಒಂದು ಕಂಟೆಂಟ್ಸ್ನ ಅಥವಾ ಡೇಟಾನ ನಾವು ಆಕ್ಸೆಸ್ ಮಾಡ್ಕೋಬೇಕು. ಅಂದರೆ ಹೆಂಗೆ ಆಕ್ಸೆಸ್ ಮಾಡ್ಕೋಬೋದು? ಐದರ್ ಬೈ ಸ್ಪೆಸಿಫೈಯಿಂಗ್ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ಆರ್ ಬೈ ನೇಮ್ ಆಫ್ ದ ಮೆಮೊರಿ ಲೊಕೇಶನ್. ಅಂದರೆ MAR ಅಲ್ಲಿ ನಾವು ನೋಡಿದ್ವಿ ಅಲ್ವಾ, ಮೆಮೊರಿ ಅಡ್ರೆಸ್ ರಿಜಿಸ್ಟರ್, ಆ ರೀತಿ ಇಲ್ಲಿ ಒಂದು ಒಂದು ಅಡ್ರೆಸ್ನ ನಾವು ಸ್ಪೆಸಿಫೈ ಮಾಡಿದ್ರೆ ಮೆಮೊರಿ ಲೊಕೇಶನ್ದು, ಆ ಕಂಟೆಂಟ್ ಆಫ್ ಮೆಮೊರಿ ಲೊಕೇಶನ್ನ ನಾವು ಆಕ್ಸೆಸ್ ಮಾಡ್ಕೋಬೋದು. ಸೊ ಇಲ್ಲಿಗೆ ನಿಮ್ಮ ಮೆಮೊರಿ ಲೊಕೇಶನ್ ಆ್ಯಂಡ್ ಅಡ್ರೆಸ್ಸಸ್ ಮುಗಿಯುತ್ತೆ. ಆ್ಯಂಡ್ ಈ ಕ್ವೆಶನನ್ನು ಯಾವುದೇ ಕ್ವೆಶನ್ ಪೇಪರಲ್ಲೂ ಕೇಳಿಲ್ಲ, ಬಟ್ ನಿಮಗೆ ಒಂದು ಐಡಿಯಾ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಇದಿಷ್ಟು ಸಿಂಪಲ್ ಇದೆ ಅಲ್ವಾ? ಸೊ ಇನ್ನು ಮುಂದೆ ಇರೋ ಟಾಪಿಕ್ಸೂ ಇಷ್ಟೇ ಸಿಂಪಲ್ ಇದೆ. ಸೊ ನೀವು ಕಂಪ್ಲೀಟ್ ವಿಡಿಯೋನ ನೋಡಿ, ನೀವು ಕೊನೆ ತನಕ ನೋಡಿದ್ರೆ ನಿಮ್ಗೆ ಖಂಡಿತವಾಗಿಯೂ ಅರ್ಥ ಆಗೇ ಆಗುತ್ತೆ. ಸೊ ಈಗ ನಾವು ಆಲ್ರೆಡಿ 4 ಟಾಪಿಕ್ಸ್ ನೋಡಿದ್ದೀವಿ ಆ್ಯಂಡ್ ಫಿಫ್ತ್ ಟಾಪಿಕ್ ಏನಿದೆ, ಬೈಟ್ ಅಡ್ರೆಸಬಿಲಿಟಿ. ಈ ಕ್ವೆಶನ್ ಮಾತ್ರ ತುಂಬ ಸರಿ ಕೇಳಿದ್ದಾರೆ. ಇದು ಮೋಸ್ಟ್ ರಿಪೀಟೆಡ್ ಕ್ವೆಶನ್ನೇ ಹೌದು. ಸೊ ಈ ಕ್ವೆಶನ್ನ ಹೇಗೆ ಕೇಳ್ಬೋದು? ಓಕೆ, ಎಕ್ಸ್ಪ್ಲೈನ್ ಅಬೌಟ್ ಬೈಟ್ ಅಡ್ರೆಸಬಿಲಿಟಿ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಅಬೌಟ್ ಬಿಗ್ ಇಂಡಿಯನ್ ಆ್ಯಂಡ್ ಸ್ಮಾಲ್ ಇಂಡಿಯನ್ ಅಸೈನ್ಮೆಂಟ್ ಅಂತನಾದರೂ ಕೇಳ್ಬೋದು. ಇದು ತುಂಬ ಸಿಂಪಲ್ ಇದೆ. ಸೊ ಇದನ್ನು ನೀವೇ ಕೇಳಿ, ನಿಮಗೆ ಈಸಿ ಅನಿಸುತ್ತೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಈಗ ನೋಡೋದಾದರೆ ಬೈಟ್ ಅಡ್ರೆಸಬಿಲಿಟಿ ಏನಿದೆ ಇಲ್ಲಿ. ಸೊ ಇಲ್ಲಿ ಏನಿದೆ, ಈಚ್ ಬೈಟ್ ಆಫ್ ದ ಮೆಮೊರಿ ಆರ್ ಅಡ್ರೆಸ್ಡ್, ದಿಸ್ ಅಡ್ರೆಸ್ಸಿಂಗ್ ಯೂಸ್ಡ್ ಇನ್ ಮೋಸ್ಟ್ ಕಂಪ್ಯೂಟರ್ಸ್ ಆರ್ ಕಾಲ್ಡ್ ಬೈಟ್ ಅಡ್ರೆಸಬಿಲಿಟಿ. ಅಂದರೆ ಈಗ ಒಂದೊಂದು ಮೆಮೊರಿಯಲ್ಲೂ ಒಂದೊಂದು ಬೈಟಿಗೂ, ಅಂದರೆ ಎಷ್ಟು, 8 ಬಿಟ್ಸ್. 8 ಬಿಟ್ಸ್ ಅಂದರೆ ಒಂದು ಬೈಟ್ ಅಲ್ವಾ? ಸೊ ಒಂದೊಂದು ಬೈಟಿಗೂ ಒಂದೊಂದು ಅಡ್ರೆಸ್ ಅಂತ ಇರುತ್ತೆ ಆ ಮೆಮೊರಿಯಲ್ಲಿ. ಸೊ ಈ ಅಡ್ರೆಸ್ಸಿಂಗು ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ಸಲ್ಲೂ ಯೂಸ್ ಮಾಡ್ಕೋತಾರೆ. ಇದನ್ನೇನಂತಾರೆ, ಬೈಟ್ ಅಡ್ರೆಸಬಿಲಿಟಿ ಅಂತ ಅಂತಾರೆ. ಸೊ ಹೆನ್ಸ್ byte addressability is the process of assignment of address to the successive bytes of the memory. The successive bytes have the addresses 1, 2, so on up to 2 power n minus 1. The memory is accessed in words ಅಲ್ವಾ? ಸೊ ಈಗ ಒಂದು ಬೈಟ್ ಅಡ್ರೆಸಬಿಲಿಟಿ ಅನ್ನೋದು ಒಂದು ಪ್ರೋಸೆಸ್. ಏನು, ಅಸೈನ್ಮೆಂಟ್ ಆಫ್ ಅಡ್ರೆಸಸ್ ಟು ದ ಸಕ್ಸೆಸಿವ್ ಬೈಟ್ಸ್. ಅಂದರೆ ಏನು, ನೆಕ್ಸ್ಟ್ ಈಗ 1 ಆದಮೇಲೆ ನೆಕ್ಸ್ಟ್, ಅದಾದಮೇಲೆ 2, ಆ ರೀತಿ ಈ ಸಕ್ಸೆಸಿವ್ ಬೈಟ್ಸಿಗೆ ಒಂದು ಅಡ್ರೆಸ್ನ ಅಸೈನ್ ಮಾಡೋದಿರುತ್ತೆ ಅಲ್ವಾ, ಅದು ಬೈಟ್ ಅಡ್ರೆಸಬಿಲಿಟಿ. ಈಗ ಸಕ್ಸೆಸಿವ್ ಬೈಟ್ಸ್ ಯಾವ ರೀತಿ ಅಡ್ರೆಸ್ ಇರ್ಬೋದು? ಈಗ 1 ಇತ್ತಂದರೆ ನೆಕ್ಸ್ಟ್ ಏನಿರುತ್ತೆ 2, ನೆಕ್ಸ್ಟ್ ಏನಿರುತ್ತೆ 3, ಆ ರೀತಿ ಸೋ ಆನ್ ಅಪ್ ಟು ಎಷ್ಟಿರುತ್ತೆ 2 ಪವರ್ n ಮೈನಸ್ 1 ಅಷ್ಟು ಅಡ್ರೆಸ್ಸಸ್ ಇರುತ್ತೆ. ಸೊ ಈ ಎಲ್ಲ ಮೆಮೊರಿನೂ ಯಾವ ರೀತಿ ಆಕ್ಸೆಸ್ ಮಾಡ್ತಾರೆ? ಎಲ್ಲನೂ ವರ್ಡ್ಸಲ್ಲಿನೇ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಿದೆ, ಇನ್ ಅ 32-bit ಮಿಷಿನ್ ಈಚ್ ವರ್ಡ್ ಈಸ್ 32 ಬಿಟ್. ದ ಸಕ್ಸೆಸಿವ್ ಅಡ್ರೆಸಸ್ ಆರ್ 0, 4 ಆ್ಯಂಡ್ ಸೋ ಆನ್. ಸೊ ಈಗ ಒಂದು 32-bit ಮಿಷಿನ್ನ ನೀವು ಕನ್ಸಿಡರ್ ಮಾಡೋದಾದರೆ ಒಂದು ವರ್ಡ್ ಎಷ್ಟಿರುತ್ತೆ, 32 ಬಿಟ್ಟೇ ಇರುತ್ತೆ. ಸೊ ಅಡ್ರೆಸಸ್ ಯಾವ ರೀತಿ ಇರುತ್ತೆ, ಫಸ್ಟ್ 0 ಆ್ಯಂಡ್ 4, ನೆಕ್ಸ್ಟ್ 8, ನೆಕ್ಸ್ಟ್ 12 ಮತ್ತು 24, ಈ ರೀತಿ. ಸೊ ಈ ರೀತಿ ಇರುತ್ತೆ. ಅಂದರೆ 4 ಮಲ್ಟಿಪಲ್ಸ್ ಇರುತ್ತೆ, 4, 8, 12, 16, ಆ ರೀತಿ ಇರುತ್ತೆ. ನಾಟ್ 24, 16, ಆ ರೀತಿ. ಅಂದರೆ +4 ಆ ರೀತಿ ಇರುತ್ತೆ ಒಂದು 32-bit ಮೆಷಿನ್ಗೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಒಂದು ಟೇಬಲ್ ಇದೆ. ಸೊ ಇದೇನು, ಸ್ಟಾರ್ಟಿಂಗ್ ಅಡ್ರೆಸ್ ಇದೆ. ಸೊ ಅಡ್ರೆಸ್ ಅಂದರೆ ಏನು, ಫಸ್ಟ್ ಎಲ್ಲ ಝೀರೋಸ್, ನೆಕ್ಸ್ಟ್ 4, 8, 12, ಈ ರೀತಿ ಸೋ ಆನ್ ಅಪ್ ಟು ಎಷ್ಟಿದೆ, n-3 ಇದೆ. ಸೊ ಇದು 32-bit ವರ್ಡ್. ಸ್ಟಾರ್ಟಿಂಗ್ ಏನಿದೆ 0th ಬೈಟ್, ಸೊ ಆನ್ ಅಪ್ ಟು ಇಲ್ಲಿ n-3 ಬೈಟ್, ಮತ್ತು n-2, n-1 ಆ್ಯಂಡ್ nth ಬೈಟ್. ಇದು n-3 ಯಾಕೆ ಬಂತು? ಈಗ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 2 ಪವರ್ n-1 ಅಂತ ಅಂದ್ವಿ. ಇಲ್ಲಿ n-3 ಯಾಕೆ ಬರುತ್ತೆ ಅಂದರೆ, ಲಾಸ್ಟ್ ಆ ಒಂದು ರೋ ಅಲ್ಲಿ 4 ಇರಬೇಕು ಅಲ್ವಾ? 4 ಬೈಟ್ ಅಂದರೆ ಈಗ ಒಂದು 4 ವರ್ಡ್ಸ್ ಇರಬೇಕು. ಸೊ ದಟ್ ಅದು ಏನಾಗುತ್ತೆ, nth ಬೈಟ್, n-1 ಬೈಟ್, n-2, n-3. ಸೊ 0 to 3 ಆದರೆ ಎಷ್ಟು, 4 ಆಗುತ್ತೆ. ಸೊ ಅದು n-3 ಅಂತ ಬರುತ್ತೆ. ಸೊ ನಾವು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾದ್ಮೇಲೆ ಏನಿದೆ, ಬಿಗ್ ಇಂಡಿಯನ್ ಆ್ಯಂಡ್ ಲಿಟಲ್ ಇಂಡಿಯನ್ ಅಸೈನ್ಮೆಂಟ್ ಅಲ್ವಾ? ಸೊ 2 ways in which byte addresses can be assigned in a word, or 2 ways in which a word is stored in a memory. ಸೊ ನಾವೀಗ ಏನು ನೋಡಿದ್ವಿ, ಬೈಟ್ ಅಡ್ರೆಸಬಿಲಿಟಿ ನೋಡಿದ್ವಿ. ಅದೇ ಬೈಟ್ ಅಡ್ರೆಸ್ನ ನಾವು ಅಸೈನ್ ಮಾಡಬೇಕಾದ್ರೆ ವರ್ಡಿಗೆ 2 ವೇಸ್ ಇದೆ. ಯಾವುದು, ಬಿಗ್ ಇಂಡಿಯನ್ ಆ್ಯಂಡ್ ಲಿಟಲ್ ಇಂಡಿಯನ್. ಆರ್
ನಾವೊಂದು ವರ್ಡ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡಬೇಕಾದ್ರೆ 2 ವೇಸ್, ಎರಡು ಸೇಮ್ ಮೀನಿಂಗೇ ಬರುತ್ತೆ. ಸೊ ಅದೇನು, ಬಿಗ್ ಇಂಡಿಯನ್ ಮತ್ತು ಲಿಟಲ್ ಇಂಡಿಯನ್ ಈ 2 ವೇಸ್ನ ಯೂಸ್ ಮಾಡಿಕೊಂಡು ನಾವು ಮೆಮೊರಿಯಲ್ಲಿ ಒಂದು ವರ್ಡ್ನ ಸ್ಟೋರ್ ಮಾಡ್ಕೋಬೋದು ಅಥವಾ ಒಂದು ವರ್ಡಿಗೆ ಬೈಟ್ ಅಡ್ರೆಸ್ನ ಅಸೈನ್ ಮಾಡ್ಬೋದು. ಸೊ ಈಗ ನಿಮಗೆ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು ಅಂತಲೂ ಹೇಳಿದ್ದೀನಿ. ಸೊ ಹಾಗಾದರೆ ವಾಟ್ ಈಸ್ ಬಿಗ್ ಇಂಡಿಯನ್ ಅಸೈನ್ಮೆಂಟ್? ಸೊ ಬಿಗ್ ಇಂಡಿಯನ್ ಅಸೈನ್ಮೆಂಟ್ ಈ ಟೆಕ್ನಿಕಲ್ಲಿ ಲೋವರ್ ಬೈಟ್ ಆಫ್ ಡೇಟಾನ ಹೈಯರ್ ಅಡ್ರೆಸ್ ಆಫ್ ದ ಮೆಮೊರಿಗೆ ಅಸೈನ್ ಮಾಡ್ತಾರೆ ಆ್ಯಂಡ್ ಹೈಯರ್ ಬೈಟ್ ಆಫ್ ಡೇಟಾನ ಲೋವರ್ ಅಡ್ರೆಸ್ ಆಫ್ ದ ಮೆಮೊರಿಗೆ ಅಸೈನ್ ಮಾಡ್ತಾರೆ. ಅಂದರೆ ಈಗ ಇಲ್ಲಿ ಮೇಲೆ ಯಾವ ಟೇಬಲ್ ಇದೆ ಅದು 32 ಬಿಟ್ದು. ಸೊ ಅಲ್ಲಿ ಸ್ಟಾರ್ಟಿಂಗ್ ಏನಿದೆ ವರ್ಡ್ ಅಡ್ರೆಸ್ ಆ್ಯಂಡ್ ಬೈಟ್ ಅಡ್ರೆಸ್ ಅಂತ ಇದೆ. ಸೊ 0 4 ಸೊ 32 ಬಿಟ್ನ ಕನ್ಸಿಡರ್ ಮಾಡೋದ್ರಿಂದ ಅದು 0 4 ಸೊ ಆನ್ ಅಪ್ ಟು ಪ್ರೀವಿಯಸ್ ಆಗಿ ಏನು ನೋಡಿದ್ವಿ n-1. ಸೊ ಇದೇನು 2 power k-4 ಅಂತ ಇದೆ. ಸೊ ಸ್ಟಾರ್ಟಿಂಗ್ ಏನು ಬರುತ್ತೆ, ಈಗ ನಾವು ಲೋವರ್ ಬಿಟ್ ಆಫ್ ಡೇಟಾನ ಹೈಯರ್ ಅಡ್ರೆಸ್ಸಿಗೆ ಒಂದು ಮೆಮೊರಿಯಲ್ಲಿ ಅಸೈನ್ ಮಾಡೋದ್ರಿಂದ ಸ್ಟಾರ್ಟಿಂಗ್ 0 to 3 ಆ್ಯಂಡ್ ನೆಕ್ಸ್ಟ್ 4 to 7 ಈ ರೀತಿ ಒಂದು ಲಾಸ್ಟಿಗೆ 2 power k-4 ಸೊ ಆನ್ ಅಪ್ ಟು 2 power k-1. ಅಂದರೆ ಲೋವರ್ ಬೈಟ್ ಆಫ್ ಡೇಟಾನ ಹೈಯರ್ ಅಡ್ರೆಸ್ಸಿಗೆ ಅಸೈನ್ ಮಾಡಿ ಹೈಯರ್ ಬೈಟ್ ಆಫ್ ಡೇಟಾನ ಲೋವರ್ ಅಡ್ರೆಸ್ಸಿಗೆ ಅಸೈನ್ ಮಾಡ್ತಾರೆ. ನೆಕ್ಸ್ಟ್ ಏನಿದೆ ಲಿಟಿಲ್ ಇಂಡಿಯನ್ ಅಸೈನ್ಮೆಂಟ್. ಸೊ ಈ ಟೆಕ್ನಿಕಲಿ ಲೋವರ್ ಬೈಟ್ ಆಫ್ ಡೇಟಾ ಈಸ್ ಅಸೈನ್ ಟು ಲೋವರ್ ಅಡ್ರೆಸ್ ಆಫ್ ಮೆಮೊರಿ ಆ್ಯಂಡ್ ಹೈಯರ್ ಬೈಟ್ ಆಫ್ ಡೇಟಾ ಈಸ್ ಅಸೈನ್ ಟು ಹೈಯರ್ ಅಡ್ರೆಸ್ ಆಫ್ ಮೆಮೊರಿ. ಸೊ ಪ್ರೀವಿಯಸ್ಸಲ್ಲಿ ಏನಿತ್ತು, ಲೋವರ್ ಬೈಟ್ ಆಫ್ ಡೇಟಾನ ಹೈಯರ್ ಅಡ್ರೆಸ್ಸಿಗೆ, ಹೈಯರ್ ಬೈಟ್ ಆಫ್ ಡೇಟಾನ ಲೋವರ್ ಅಡ್ರೆಸ್ಸಿಗೆ, ಅಂದರೆ ರಿವರ್ಸಲ್ಲಿ ಒಂದು ಅಸೈನ್ ಮಾಡ್ತಿದ್ರು. ಆದರೆ ಈಗ ಲೋವರ್ ಬೈಟ್ ಆಫ್ ಡೇಟಾನ ಲೋವರ್ ಅಡ್ರೆಸ್ಸಿಗೇನೆ, ಹೈಯರ್ ಬೈಟ್ ಆಫ್ ಡೇಟಾನ ಹೈಯರ್ ಅಡ್ರೆಸ್ಸಿಗೇನೆ ಅಸೈನ್ ಮಾಡೋದು. ಸೊ ಈಗ ಒಂದು ಸ್ಟ್ರಕ್ಚರ್ ಆಫ್ ಮೆಮೊರಿ ಫಾರ್ 32 ಬಿಟ್ ನಂಬರ್ ಆಫ್ ಲಿಟಿಲ್ ಇಂಡಿಯನ್ ಅಸೈನ್ಮೆಂಟ್ ನೋಡೋದಾದರೆ ಈ ರೀತಿ ಇರುತ್ತೆ. ಸೊ ಸೇಮ್ ಅಲ್ಲಿಂಗಿತ್ತು ಇಲ್ಲೂ ಹಂಗೇನೆ 0 4 ಆ್ಯಂಡ್ ಸೊ ಆನ್ ಅಪ್ ಟು 2 power k-4 ಬಿಕಾಸ್ ಇದು 32 ಬಿಟ್ದು. ಆ್ಯಂಡ್ ಪ್ರೀವಿಯಸ್ ಆಗಿ ನಾವು ಏನು ನೋಡಿದ್ವಿ, 0 to 3 ಆಮೇಲೆ 4 to 7 ಈ ರೀತಿ ನೋಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಏನಿತ್ತು 2 power k-4 ಸೊ ಆನ್ ಅಪ್ ಟು 2 power k-1 ಇತ್ತು. ಆದರೆ ಈಗ ಅದೇನಾಗುತ್ತೆ, ರಿವರ್ಸ್ ಆಗುತ್ತೆ. ಸೊ 3 2 1 0 ನೆಕ್ಸ್ಟ್ 7 6 5 4 ಈ ರೀತಿ ಲೋವರ್ ಯಾವುದಿರುತ್ತೋ ಅದಕ್ಕೆ ಲೋವರ್ ಒಂದು ಇದನ್ನೇ ಅಸೈನ್ ಮಾಡ್ತಾರೆ. ಆದರೆ ಪ್ರೀವಿಯಸ್ಸಲ್ಲಿ ರಿವರ್ಸ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದರೆ, ಸ್ಟೋರ್ ಅ ವರ್ಡ್ ಜಾನ್ ಸೀನಾ ಇನ್ ಮೆಮೊರಿ ಸ್ಟಾರ್ಟಿಂಗ್ ಫ್ರಮ್ ವರ್ಡ್ 1000 ಯೂಸಿಂಗ್ ಬಿಗ್ ಇಂಡಿಯನ್ ಆ್ಯಂಡ್ ಲಿಟಿಲ್ ಇಂಡಿಯನ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಬಿಗ್ ಇಂಡಿಯನ್ ನೋಡೋದಾದರೆ ಫಸ್ಟ್ ಏನು, ಒಂದೊಂದು ಲೆಟರೂ ಬರೀಬೇಕು, JOHN ನೆಕ್ಸ್ಟ್ SENA. ಸೊ ಸ್ಟಾರ್ಟಿಂಗ್ ಏನು 1000 ಅಂದರೆ 1000 ಅಂತ ಬರಿಬೇಕು. ನೆಕ್ಸ್ಟ್ ಏನು 1004 ಆಗುತ್ತೆ, ಅಂದರೆ 4 ಇನ್ಕ್ರಿಮೆಂಟ್ ಆಗುತ್ತೆ. ಸೇಮ್ ಎರಡರಲ್ಲೂ ಸೇಮ್ ಆಗುತ್ತೆ. ಬಟ್ ಬಿಗ್ ಇಂಡಿಯನಲ್ಲಿ ಫಸ್ಟ್ ಏನಿರುತ್ತೆ 1000 ಮತ್ತು 1001 ಮತ್ತು 1002 ನೆಕ್ಸ್ಟ್ 1003. ಅದೇ ಲಿಟಿಲ್ ಇಂಡಿಯನಲ್ಲಿ ಏನಾಗುತ್ತೆ, ಆ ಒಂದು ರೋ ರಿವರ್ಸ್ ಆಗುತ್ತೆ, ಅಂದರೆ 1003 1002 1001 1000. ಸೇಮ್ ಸೆಕೆಂಡಲ್ಲೂ SENA ಇದು 1004ಇಂದ 1007 ಇರೋದು, ಇಲ್ಲಿ 1007ಇಂದ 1004 ಆಗುತ್ತೆ. ಇದು ಬಿಗ್ ಇಂಡಿಯನ್ ಮತ್ತು ಲಿಟಿಲ್ ಇಂಡಿಯನ್ಗೆ ಒಂದು ವರ್ಡ್ ಯೂಸ್ ಮಾಡಿಕೊಂಡು ಒಂದು ಮೆಮೊರಿ ಸ್ಟಾರ್ಟಿಂಗ್ ಫ್ರಮ್ ಈ ವರ್ಡ್ ಅಂತ ಯೂಸ್ ಮಾಡಿ ಒಂದು ಎಕ್ಸಾಂಪಲ್ನ ಬರೀಬೋದು. ಸೊ ನೆಕ್ಸ್ಟ್ ಏನಿದೆ ವರ್ಡ್ ಅಲೈನ್ಮೆಂಟ್. ಸೊ ವರ್ಡ್ ಸೈಜ್ ಏನಿರುತ್ತೆ 16 ಬಿಟ್ 32 ಬಿಟ್ ಆ್ಯಂಡ್ 64 ಬಿಟ್. ಸೊ ಸ್ಟ್ರಕ್ಚರ್ ಆಫ್ ಮೆಮೊರಿ ಫಾರ್ 16 ಬಿಟ್ CPU ಆ್ಯಂಡ್ 32 ಬಿಟ್ ಮತ್ತು 64 ಬಿಟ್ದು ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಏನಿದೆ 16 ಬಿಟ್ಟಿಗೆ 32 ಮತ್ತು 64 ಎಲ್ಲದಕ್ಕೂ ನೀವು ಡೇಟಾ ಒಳಗೆ 34H 65H ಇದನ್ನು ಏನು ಬೇಕಾದರೂ ಬರಿಬೋದು. ಬಟ್ ಅಡ್ರೆಸ್ ಮಾತ್ರ ಚೇಂಜ್ ಆಗ್ತಿರುತ್ತೆ. ಈಗ ಇಲ್ಲಿ 5000, ಈ ನೆಕ್ಸ್ಟ್ ಏನಾಗಿದೆ 5002 ಅಂದರೆ 2 ಇನ್ಕ್ರಿಮೆಂಟ್ ಆಗಿದೆ ಅಷ್ಟೇ. ನೆಕ್ಸ್ಟ್ 32 ಬಿಟ್ಟಲ್ಲಿ ಏನಾಗಿದೆ 5000, ನೆಕ್ಸ್ಟ್ ಏನಾಗಿದೆ 5004 ಅಂದರೆ ಇಲ್ಲಿ 4 ಇನ್ಕ್ರಿಮೆಂಟ್ ಆಗುತ್ತೆ. ನೆಕ್ಸ್ಟ್ 64ಅಲ್ಲಿ ಏನಾಗುತ್ತೆ 5000, ನೆಕ್ಸ್ಟ್ ಏನು 5008 ಅಂದರೆ 16 ಬಿಟ್ಟಿಗೆ 2 ಮತ್ತು 32 ಬಿಟ್ಗೆ 4 ಮತ್ತು 64 ಬಿಟ್ಗೆ 8 ಅನ್ನೋದು ಇನ್ಕ್ರಿಮೆಂಟ್ ಆಗುತ್ತೆ ಯಾವುದು ಅಡ್ರೆಸ್ಸಲ್ಲಿ. ಸೊ ಡೇಟಾ ಎಲ್ಲದಕ್ಕೂ ಒಂದೇ ಇರುತ್ತೆ. ಸೊ ನೆಕ್ಸ್ಟ್ ಇದೆ it is a process of assignment of addresses of two successive words, and this address is the number of bytes in the word is called as word alignment. ಸೊ ವರ್ಡ್ ಅಲೈನ್ಮೆಂಟ್ ಅಂದರೆ ಏನು, ಪ್ರೊಸೆಸ್ ಆಫ್ ಅಸೈನ್ಮೆಂಟ್ ಆಫ್ ಅಡ್ರೆಸ್ ಆಫ್ ಟೂ ಸಕ್ಸೆಸಿವ್ ವರ್ಡ್ಸ್. ಅಂದರೆ ಟೂ ಸಕ್ಸೆಸಿವ್ ವರ್ಡ್ಸ್ ಅಂದರೆ ಈಗ ಒಂದು ವರ್ಡ್ ನೆಕ್ಸ್ಟ್ ಇನ್ನೊಂದು ವರ್ಡ್ ಇವೆರಡೂ ಟೂ ಸಕ್ಸೆಸಿವ್ ವರ್ಡ್ಸ್. ಸೊ ಇವಕ್ಕೆ ಒಂದು ಅಸೈನ್ಮೆಂಟ್ ಆಫ್ ಅಡ್ರೆಸ್ ಅಂದರೆ ಇವಕ್ಕೆ ಒಂದು ಅಡ್ರೆಸ್ನ ಅಸೈನ್ ಮಾಡ್ತಾರೆ. ಆ ಅಡ್ರೆಸ್ ಏನು, ಆ ವರ್ಡಲ್ಲಿ ಎಷ್ಟು ಬೈಟ್ಸ್ ಇದೆ ಅನ್ನೋದು ಸ್ಪೆಸಿಫೈ ಮಾಡುತ್ತೆ. ಸೊ ಅದನ್ನು ವರ್ಡ್ ಅಲೈನ್ಮೆಂಟ್ ಅಂತ ಅಂತಾರೆ. ನೆಕ್ಸ್ಟ್ ಲಾಸ್ಟಲ್ಲಿ ಏನಿದೆ ಆಕ್ಸೆಸಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ನಂಬರ್ಸ್. ಸೊ ಕ್ಯಾರೆಕ್ಟರ್ ಅನ್ನೋದು 1 ಬೈಟ್ನ ಆಫ್ ಮೆಮೊರಿನ ಆಕ್ಯುಪೈ ಮಾಡ್ಕೊಳುತ್ತೆ ಆ್ಯಂಡ್ ಈ ನಂಬರ್ ಅನ್ನೋದು 2 ಬೈಟ್ ಆಫ್ ಮೆಮೊರಿನ ಆಕ್ಯುಪೈ ಮಾಡ್ಕೊಳುತ್ತೆ. ಕ್ಯಾರೆಕ್ಟರ್ ಅಂದರೆ A B C ಈ ರೀತಿ ಯಾವುದೋ ಒಂದು ಕ್ಯಾರೆಕ್ಟರ್. ನಂಬರ್ಸ್ ಅಂದರೆ
ಈಗ ನಾವು ಯಾವುದೋ ಒಂದು ಡೆಸಿಮಲ್ ಇಲ್ಲ ಯಾವುದೋ ಒಂದು ನಂಬರ್ನ ಕನ್ಸಿಡರ್ ಮಾಡ್ಕೋಬಹುದು. ಸೊ ಕ್ಯಾರೆಕ್ಟರ್ ಆದರೆ 1 ಬೈಟ್, ನೆಕ್ಸ್ಟ್ ನಂಬರ್ಸ್ ಮಾತ್ರ 2 ಬೈಟ್ಸ್ ಆಫ್ ಮೆಮೊರಿನ ಆಕ್ಯುಪೈ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ಏನಿದೆ, ಮೆಮೊರಿ ಆಪರೇಷನ್. ಸೊ ಬೋತ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಆಪರೆಂಟ್ಸ್ ಆರ್ ಇನ್ ಮೆಮೊರಿ. ಟು ಎಕ್ಸಿಕ್ಯೂಟ್ ಈಚ್ ಇನ್ಸ್ಟ್ರಕ್ಷನ್ ಹ್ಯಾಸ್ ಟು ಬಿ ರೆಡ್ ಫ್ರಮ್ ಮೆಮೊರಿ ಆ್ಯಂಡ್ ಆಫ್ಟರ್ ಎಕ್ಸಿಕ್ಯೂಷನ್ ರಿಸಲ್ಟ್ ಮಸ್ಟ್ ಬಿ ರಿಟರ್ನ್ ಟು ದ ಮೆಮೊರಿ. ಸೊ ಏನು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಮತ್ತು ಆಪರೆಂಟ್ಸ್ ಅನ್ನೋದು ಮೆಮೊರಿಯಲ್ಲಿ ಇರುತ್ತೆ. ನಾವು ಮಾಡ್ಯೂಲ್ ಸ್ಟಾರ್ಟಿಂಗಿಂದನೂ ಇದನ್ನೇ ನೋಡ್ತೀವಿ. ಸೊ ಏನು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಮತ್ತು ಆಪರೆಂಟ್ಸ್ ಅನ್ನೋದು ಮೆಮೊರಿಯಲ್ಲಿರುತ್ತೆ. ಸೊ ನಾವು ಅದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಅದನ್ನು ಫಸ್ಟ್ ಮೆಮೊರಿಯಿಂದ ರೀಡ್ ಮಾಡಬೇಕು ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಿದಾದ್ಮೇಲೆ ರಿಸಲ್ಟ್ಸ್ನ ಮತ್ತೆ ಮೆಮೊರಿಯಲ್ಲಿ ಬರಿಬೇಕು. ಸೊ ಇದಕ್ಕೆ 2 ಟೈಪ್ಸ್ ಆಫ್ ಮೆಮೊರಿ ಆಪರೇಷನ್ಸ್ ಇದೆ. ಯಾವುದು? ಮೆಮೊರಿ ರೀಡ್ ಆ್ಯಂಡ್ ಮೆಮೊರಿ ರೈಟ್. ಈ ಮೆಮೊರಿ ರೀಡಲ್ಲಿ ಏನೇನಿರುತ್ತೆ, ಲೋಡ್, ರೀಡ್ ಆ್ಯಂಡ್ ಫೆಚ್ ಇರುತ್ತೆ. ನೆಕ್ಸ್ಟ್ ಮೆಮೊರಿ ರೈಟಲ್ಲಿ ಏನಿರುತ್ತೆ, ಸ್ಟೋರ್ ಮತ್ತು ರೈಟ್ ಇದಿರುತ್ತೆ. ಸೊ ಫಸ್ಟ್ ಮೆಮೊರಿ ರೀಡ್ ಆಪರೇಷನ್ ನೋಡೋದಾದರೆ, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಒನ್ ವರ್ಡ್ ಆಫ್ ಡೇಟಾ ಫ್ರಮ್ ಮೆಮೊರಿ ಇಂಟು ದ ಅಕ್ಯುಮುಲೇಟರ್. ಅಂದರೆ ಮೆಮೊರಿ ರೀಡ್ ಆಪರೇಷನ್ ಏನಿದೆ ಅಲ್ವಾ, ಅದು ಒಂದು ವರ್ಡ್ ಆಫ್ ಡೇಟಾನ ಮೆಮೊರಿಯಿಂದ ಅಕ್ಯುಮುಲೇಟರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇದನ್ನು ನಾವೇನಂತ ಕರಿಬೋದು, ಮೆಮೊರಿ ಫೆಚ್ ಆಪರೇಷನ್ ಅಂತಲೂ ಕರಿಬೋದು. ನೆಕ್ಸ್ಟ್ ಏನಿದೆ, ಈ ಒಂದು ಮೆಮೊರಿ ರೀಡ್ ಆಪರೇಷನ್ನ ಲೋಡ್ ಇನ್ಸ್ಟ್ರಕ್ಷನ್ ಇದನ್ನು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ನೀವು ನೋಡೋದಾದರೆ ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ ತುಂಬ ಸರಿ ಲೋಡ್ ಇನ್ಸ್ಟ್ರಕ್ಷನನ್ನು ನೀವು ಯೂಸ್ ಮಾಡಿರ್ತೀರಾ. ಸೊ ಮೆಮೊರಿ ರೀಡ್ ಆಪರೇಷನ್ನ ನಾವು ಲೋಡ್ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿನೂ ಮಾಡ್ಬೋದು. ಆ್ಯಂಡ್ ಈ ಲೋಡ್ ಇನ್ಸ್ಟ್ರಕ್ಷನ್ ಏನಿದೆ ಅದು ಒನ್ ವರ್ಡ್ ಆಫ್ ಡೇಟಾ ಅಂದರೆ 32 ಬಿಟ್ಸ್ ಆಫ್ ಡೇಟಾನ ಮೆಮೊರಿಯಿಂದ ಅಕ್ಯುಮುಲೇಟರ್ಗೆ ಕಳಿಸುತ್ತೆ. ಹೇಗೆ ಕಳಿಸುತ್ತೆ? ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಏನಿದೆ, ಅಕ್ಯುಮುಲೇಟರ್ ಎಷ್ಟು ಬಿಟ್ಸು, 1 ವರ್ಡ್ ಅಂದರೆ 32 ಬಿಟ್ಸ್. ನೆಕ್ಸ್ಟ್ ಇಲ್ಲೊಂದು ಮೆಮೊರಿ ಇದೆ. ಸೊ ಅದು 5000, 5004 ಇದೇನು, ಇದು ಅಡ್ರೆಸ್ಸಸ್. ಸೊ ಇದು ಒಂದು ವರ್ಡ್ ಏನಿದೆ ಅಲ್ಲಿ ಮೆಮೊರಿಯಲ್ಲಿ 5000 ಇದನ್ನು ಫಸ್ಟ್ ಅಕ್ಯುಮುಲೇಟರ್ ಕಳಿಸುತ್ತೆ. ಆ್ಯಂಡ್ ನೆಕ್ಸ್ಟ್ 5004 ಇದನ್ನು ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ಅಕ್ಯುಮುಲೇಟರ್ ಕಳಿಸುತ್ತೆ. ಹೆಂಗೆ? ಬೈ ಯೂಸಿಂಗ್ ಲೋಡ್ ಇನ್ಸ್ಟ್ರಕ್ಷನ್. ಇದು ಒಂದು ಮೆಮೊರಿ ರೀಡ್ ಆಪರೇಷನ್. ಸೊ ಇದಕ್ಕೆ ಸ್ಟೆಪ್ಸ್ ಇದೆ. ಏನಕ್ಕೆ? ಮೆಮೊರಿ ರೀಡ್ ಆಪರೇಷನ್ಗೆ ಯಾವುದು ಅದು? ದ ಪ್ರೊಸೆಸರ್ ಲೋಡ್ಸ್ MAR. MAR ಅಂದರೆ ಏನು? ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ನಾವು ಇದನ್ನು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ. ವಿತ್ ದ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್. ಅಂದರೆ ಫಸ್ಟ್ ಏನಿರುತ್ತೆ, ಈ ಪ್ರೊಸೆಸರ್ ಅನ್ನೋದು MARನ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್ಗೆ ಲೋಡ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ದ ಕಂಟ್ರೋಲ್ ಯೂನಿಟ್ ಆಫ್ ಪ್ರೊಸೆಸರ್ ಇಶ್ಯೂಸ್ ಮೆಮೊರಿ ರೀಡ್ ಕಂಟ್ರೋಲ್ ಸಿಗ್ನಲ್ ಟು ಎನೇಬಲ್ ದ ಮೆಮೊರಿ ಕಾಂಪೊನೆಂಟ್ ಫಾರ್ ರೀಡ್ ಆಪರೇಷನ್. ಅಂದರೆ ಈ ಪ್ರೊಸೆಸರ್ಗೆ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ. ಅದೇನು ಮಾಡುತ್ತೆ, ಈ ಮೆಮೊರಿ ರೀಡ್ ಕಂಟ್ರೋಲ್ ಸಿಗ್ನಲ್ನ ಎನೇಬಲ್ ಮಾಡುತ್ತೆ. ಏನಕ್ಕೆ? ರೀಡ್ ಆಪರೇಷನ್ ಅಂದರೆ ಆ ಒಂದು ಡೇಟಾನ ರೀಡ್ ಮಾಡೋದಕ್ಕೆ. ನೆಕ್ಸ್ಟ್ ಏನಾಗುತ್ತೆ, ಪ್ರೊಸೆಸರ್ ರೀಡ್ಸ್ ದ ಡೇಟಾ ಫ್ರಮ್ ಮೆಮೊರಿ ಇಂಟು ದ ಅಕ್ಯುಮುಲೇಟರ್ ಬೈ ಮೀನ್ಸ್ ಆಫ್ ಬೈ ಡೈರೆಕ್ಷನಲ್ ಡೇಟಾ ಬಸ್. ಸೊ ನಾವು ಆಲ್ರೆಡಿ ಬಸ್ಸಸ್ ಬಗ್ಗೆ ಪ್ರೀವಿಯಸ್ ಆಗಿ ನೋಡಿದ್ವಿ. ಸೊ ಈ ಪ್ರೊಸೆಸರ್ ಏನು ಮಾಡುತ್ತೆ, ಒಂದು ಕಂಟ್ರೋಲ್ ಸಿಗ್ನಲ್ನ ಕಳಿಸಿದ್ದಾದ್ಮೇಲೆ ಪ್ರೊಸೆಸರು ಮೆಮೊರಿಯಿಂದ ಆ ಡೇಟಾನ ರೀಡ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಅಕ್ಯುಮುಲೇಟರ್ ಕಳಿಸುತ್ತೆ. ಹೌ? ಬೈ ಯೂಸಿಂಗ್ ಬೈ ಡೈರೆಕ್ಷನಲ್ ಡೇಟಾ ಬಸ್ ಅಥವಾ ಡೇಟಾ ಬಸ್ ಅಂತನಾದರೂ ಬರಿಬೋದು. ಸೊ ಫಸ್ಟ್ ಸ್ಟೆಪ್ ಏನು, ಈ ಒಂದು ಪ್ರೊಸೆಸರು MARನ ಲೋಡ್ ಮಾಡುತ್ತೆ. ಹೆಂಗೆ? ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್ ಜೊತೆಗೆ ಲೋಡ್ ಮಾಡುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್ ಆಫ್ ಪ್ರೊಸೆಸರು ಒಂದು ಮೆಮೊರಿ ರೀಡ್ ಸಿಗ್ನಲ್ನ ಎನೇಬಲ್ ಮಾಡುತ್ತೆ ಸೊ ದಟ್ ರೀಡ್ ಆಪರೇಷನ್ ಆಗಬೇಕು ಅಂತ. ನೆಕ್ಸ್ಟ್ ಪ್ರೊಸೆಸರು ಡೇಟಾನ ಮೆಮೊರಿಯಿಂದ ಓದಿ ಅಕ್ಯುಮುಲೇಟರ್ ಕಳಿಸುತ್ತೆ ಬೈ ಮೀನ್ಸ್ ಆಫ್ ಬೈ ಡೈರೆಕ್ಷನಲ್ ಡೇಟಾ ಬಸ್. ಸೊ ಇದು ಮೆಮೊರಿ ರೀಡ್ ಆಪರೇಷನ್. ನೆಕ್ಸ್ಟ್ ಏನಿದೆ, ಮೆಮೊರಿ ರೈಟ್ ಆಪರೇಷನ್. ಸೊ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಒನ್ ವರ್ಡ್ ಆಫ್ ಡೇಟಾ ಫ್ರಮ್ ಅಕ್ಯುಮುಲೇಟರ್ ಇಂಟು ದ ಮೆಮೊರೀಸ್. ಪ್ರೀವಿಯಸ್ ಆಗಿ ನಾವು ಏನು ನೋಡಿದ್ವಿ, ಮೆಮೊರಿಯಿಂದ ಅಕ್ಯುಮುಲೇಟರ್ಗೆ. ಆದರೆ ರೈಟಲ್ಲಿ ಏನಿದೆ, ಟ್ರಾನ್ಸ್ಫರಿಂಗ್ ಆಫ್ ಒನ್ ವರ್ಡ್ ಆಫ್ ಡೇಟಾ ಫ್ರಮ್ ಅಕ್ಯುಮುಲೇಟರ್ ಟು ದ ಮೆಮೊರಿ. ಸೊ ಈ ಮೆಮೊರಿ ರೈಟ್ ಆಪರೇಷನ್ನ ನಾವು ರೀಡ್ ಆಪರೇಷನ್ನ ಲೋಡ್ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿ ಮಾಡಿದ್ವಿ. ಸೊ ಈ ರೈಟ್ನ ಏನು ಮಾಡಬೇಕು, ಸ್ಟೋರ್ನ ಯೂಸ್ ಮಾಡಿಕೊಂಡು ಮೆಮೊರಿಯಲ್ಲಿ ಒಂದನ್ನು ಬರಿಬೋದು. ಸೊ ಸ್ಟೋರ್ ಇನ್ಸ್ಟ್ರಕ್ಷನ್ ಟ್ರಾನ್ಸ್ಫರ್ಸ್ ಒನ್ ವರ್ಡ್ ಆಫ್ ಡೇಟಾ ಫ್ರಮ್ ಅಕ್ಯುಮುಲೇಟರ್ ಇಂಟು ದ ಮೆಮೊರಿ. ಸೊ ಇಲ್ಲಿ ಕೆಳಗೆ ತೋರಿಸಿರೋ ಡಯಾಗ್ರಾಮ್ ಏನಿದೆ ಅದು 32 ಬಿಟ್ಟು. ಸೊ ಈ ಅಕ್ಯುಮುಲೇಟರು ಫಸ್ಟ್ ಒನ್ ವರ್ಡ್ನ ಈ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅದು 5000 ಈ ಅಡ್ರೆಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ವರ್ಡ್ನ 5004 ಅದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಹೌ? ಯೂಸಿಂಗ್ ಸ್ಟೋರ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಪ್ರೀವಿಯಸ್ ಯಾವ ರೀತಿ ಇತ್ತು ಇದಕ್ಕೂ ಅದೇ ರೀತಿ ಸ್ಟೆಪ್ಸ್ ಫಾರ್ ಮೆಮೊರಿ ರೈಟ್ ಆಪರೇಷನ್ ಅಂತ ಇದೆ. ಸೊ ಅದು ಯಾವುದು? ದ ಪ್ರೊಸೆಸರ್ MAR ವಿತ್ ದ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್. ಸೊ ನೀವು ಪ್ರೀವಿಯಸ್ ಅಲ್ಲಿ ಹೇಗೆ ಮಾಡಿದ್ರು ಇಲ್ಲೂ ಹಾಗೆ ಪ್ರೊಸೆಸರ್ MAR ವಿತ್ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್ನ ಲೋಡ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಕಂಟ್ರೋಲ್ ಇಶ್ಯೂ ಅಂದರೆ ಕಂಟ್ರೋಲ್ ಯೂನಿಟು ಪ್ರೀವಿಯಸ್ ಆಗಿ ಏನು ಮಾಡ್ತು, ಮೆಮೊರಿ ರೀಡ್ ಸಿಗ್ನಲ್ನ ಕಂಟ್ರೋಲ್ ಸಿಗ್ನಲ್ನ ಎನೇಬಲ್ ಮಾಡ್ತು. ಆದರೆ ಇಲ್ಲಿ
ಮೆಮೊರಿ ರೈಟ್ ಕಂಟ್ರೋಲ್ ಸಿಗ್ನಲ್ನ ಇಶ್ಯೂ ಮಾಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡುತ್ತೆ, ಈ ಪ್ರೊಸೆಸರು ಒನ್ ವರ್ಡ್ ಆಫ್ ಡೇಟಾನ ಅಕ್ಯುಮುಲೇಟರಿಂದ ಮೆಮೊರಿ ಕಳಿಸುತ್ತೆ. ಸೇಮ್ ಆ ಡೇಟಾ ಬಸ್ ಡೈರೆಕ್ಷನಲ್ ಡೇಟಾ ಬಸ್ ಯೂಸ್ ಮಾಡ್ಕೊಂಡು ಮಾಡುತ್ತೆ. ಬಟ್ ಪ್ರೀವಿಯಸ್ ಇದಕ್ಕೂ ಇರೋ ಡಿಫ್ರೆನ್ಸ್ ಏನು, ಅಲ್ಲಿ ಕಂಟ್ರೋಲ್ ಯೂನಿಟ್ ರೀಡ್ ಆಪರೇಷನ್ ಅಥವಾ ರೀಡ್ ಸಿಗ್ನಲ್ನ ಇಶ್ಯೂ ಮಾಡುತ್ತೆ, ಇಲ್ಲಿ ರೈಟ್ ಸಿಗ್ನಲ್ನ. ನೆಕ್ಸ್ಟ್ ಅಲ್ಲಿ ಪ್ರೀವಿಯಸ್ ಅಲ್ಲಿ ಮೆಮೊರಿಯಿಂದ ಅಕ್ಯುಮುಲೇಟರಿಗೆ ಕಳಿಸುತ್ತೆ, ಆದರೆ ಇಲ್ಲಿ ಅಕ್ಯುಮುಲೇಟರಿಂದ ಮೆಮೊರಿಗೆ ಬೈ ಡೈರೆಕ್ಷನಲ್ ಡೇಟಾ ಬಸ್ ಯೂಸ್ ಕಳಿಸ್ತಾರೆ. ಆ್ಯಂಡ್ ಈ ಕ್ವಶನ್ ಒಂದು ಕೆಲವು ಸರಿ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳಲ್ಲಿ ಇದೆ, ಬಟ್ ಮೋಸ್ಟ್ ರಿಪೀಟೆಡ್ ಅಂತ ಏನಿಲ್ಲ, ಬಟ್ ಈ ಕ್ವೆಶನ್ ಇದೆ. ಸೆವೆಂತ್ ಟಾಪಿಕ್ ಏನಿದೆ, ಕಂಪ್ಯೂಟರ್ ಆಪರೇಷನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್. ಆ್ಯಂಡ್ ಈ ಕ್ವೆಶನ್ನ ಡೈರೆಕ್ಟಾಗಿ ಕೇಳೋದಿಲ್ಲ, ಕಂಪ್ಯೂಟರ್ ಆಪರೇಷನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ಕೇಳೋದಿಲ್ಲ, ಬಟ್ ಇದರಲ್ಲೇ ಸಬ್ ಟಾಪಿಕ್ಸ್ ಇದೆ, ಅದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಫಸ್ಟ್, ಕಂಪ್ಯೂಟರ್ ಈಸ್ ಡಿಸೈನ್ ಟು ಪರ್ಫಾರ್ಮ್ 4 ಟೈಪ್ಸ್ ಆಫ್ ಆಪರೇಷನ್ಸ್. ಯಾವ್ಯಾವುದು, ಡೇಟಾ ಟ್ರಾನ್ಸ್ಫರ್ ಆಪರೇಷನ್, ನೆಕ್ಸ್ಟ್ ALU, ಮತ್ತು ಪ್ರೋಗ್ರಾಮ್ ಸೀಕ್ವೆನ್ಸಿಂಗ್ ಆ್ಯಂಡ್ ಕಂಟ್ರೋಲ್, ಆ್ಯಂಡ್ IO ಆಪರೇಷನ್ಸ್. ಸೊ ಫಸ್ಟ್ ಏನು, ಡೇಟಾ ಟ್ರಾನ್ಸ್ಫರ್ ಆಪರೇಷನ್. ಸೊ ಡೇಟಾ ಟ್ರಾನ್ಸ್ಫರ್ ಆಪರೇಷನಲ್ಲಿ 3 ಇದೆ. ಯಾವುದು, ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ 2 ರಿಜಿಸ್ಟರ್ಸ್ ಫಸ್ಟ್. ಸೊ ಅದೇನಿರುತ್ತೆ, ಸ್ಟಾರ್ಟಿಂಗಲ್ಲಿ ನಾವು ನೋಡಿದ್ವಿ ಆ ಬೇಸಿಕ್ ಕಾನ್ಸೆಪ್ಟ್ಸ್, ಆ ಒಂದು ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್, ಅದರಲ್ಲಿ ಸೇಮ್ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ಏನಿರುತ್ತೆ, ಆಪ್ ಕೋಡ್, ಸೋರ್ಸ್ 1 ಆ್ಯಂಡ್ ಡೆಸ್ಟಿನೇಷನ್. ಸೊ ಈ ಪ್ರೊಸೆಸರು ಇಲ್ಲಿ ಮೂವ್ ಇನ್ಸ್ಟ್ರಕ್ಷನ್, MOV ಮೂವ್ ಇನ್ಸ್ಟ್ರಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಏನಕ್ಕೆ, ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ 2 ರಿಜಿಸ್ಟರ್ ಮಧ್ಯದಲ್ಲಿ ಡೇಟಾ ಟ್ರಾನ್ಸ್ಫರ್ ನಡಿಬೇಕು ಅಂದರೆ ಮೂವ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತಾರೆ. ಸೊ ನಾವು ಇದನ್ನು ಮ್ಯಾಥಮೆಟಿಕಲಾಗಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ R1 ಒಂದು ಆ್ಯರೋ R2. ಸೊ ಎಕ್ಸಾಂಪಲ್, ಮೂವ್ R1, R2. ಇಲ್ಲಿ R1 ಆ್ಯಂಡ್ R2 ಏನು, ರಿಜಿಸ್ಟರ್ಸ್. ಮೂವ್ ಅನ್ನೋದು ಆಪರೇಷನ್ ಕೋಡ್ ಅಥವಾ ಆಪ್ ಕೋಡ್. ನೆಕ್ಸ್ಟ್ R1 ಬಂದು ಸೋರ್ಸ್ ಆಪರೆಂಟ್ ಆ್ಯಂಡ್ R2 ಬಂದು ಡೆಸ್ಟಿನೇಷನ್ ಆಪರೆಂಟ್. ಸೊ ಇನ್ಸ್ಟ್ರಕ್ಷನ್ನು ಈ ಒಂದು R2 ಕಂಟೆಂಟ್ಸ್ನೆಲ್ಲನೂ R1 ಕಂಟೆಂಟ್ಸ್ನೆಲ್ಲನೂ R2 ಕಳಿಸುತ್ತೆ. ನೆಕ್ಸ್ಟ್ ಸೇಮ್ ನಾವು ಪ್ರೀವಿಯಸ್ ಆಗಿ ಹೇಗೆ ಎಕ್ಸಾಂಪಲ್ ನೋಡಿದ್ವೋ ಇದೇ ರೀತಿ ಇಲ್ಲೂ ಎಕ್ಸಾಂಪಲ್ ನೋಡೋದಾದರೆ, ಬಿಫೋರ್ ಎಕ್ಸಿಕ್ಯೂಷನ್ ಏನು, R1 34H ಆ್ಯಂಡ್ R2 ಏನು 65H ಅಂತ ಇದೆ. ನೆಕ್ಸ್ಟ್ ಈಗ ನಾವಿಲ್ಲಿ ಯೂಸ್ ಮಾಡ್ತಿರೋದು ಮೂವ್. ಸೊ ಏನಾಗುತ್ತೆ, ಆ್ಯಡ್ ಅಂತ ಯೂಸ್ ಮಾಡ್ತಿಲ್ಲ, ನಾವು ಯೂಸ್ ಮಾಡ್ತಿರೋದು ಮೂವ್. ಅದರಿಂದ ಈಗ R1ಅಲ್ಲಿ ಕಂಟೆಂಟ್ ಏನಿದೆ ಅದನ್ನೇ R2ಗೂ ಬರುತ್ತೆ. ಅಂದರೆ ಪ್ರೀವಿಯಸ್ಸಲ್ಲಿ R2 ಏನು 65 ಇತ್ತು, ಆದರೆ ಈಗ R1ಅಲ್ಲಿ 34 ಇರೋದ್ರಿಂದ R2 34 ಆಗುತ್ತೆ, ಬಿಕಾಸ್ ನಾವಿಲ್ಲಿ ಮೂವ್ ಒಂದು ಇದನ್ನು ಆಪರೇಷನ್ ಕೋಡ್ನ ಯೂಸ್ ಮಾಡ್ತಿರೋದ್ರಿಂದ. ನೆಕ್ಸ್ಟ್ ಏನಿದೆ, ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಟು ರಿಜಿಸ್ಟರ್. ಸೊ ನಾವು ಪ್ರೀವಿಯಸ್ ಆಗಿ ನೋಡಿದ್ದು ಬಿಟ್ವೀನ್ 2 ರಿಜಿಸ್ಟರ್ಸ್, ಆ್ಯಂಡ್ ಇಲ್ಲಿ ಮೆಮೊರಿ ಟು ರಿಜಿಸ್ಟರ್. ಮೆಮೊರಿ ಟು ರಿಜಿಸ್ಟರ್ ಅಂದರೆ ನಾವು ಲೋಡ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ. ಏನಕ್ಕೆ, ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ ಇದನ್ನು ನಾವು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ, ಈಗ ಇಲ್ಲಿ ಏನು, ಲೋಕ ಅಂದರೆ ಲೊಕೇಶನ್, ಈ ACC ಅಂದರೆ ಅಕ್ಯುಮುಲೇಟರ್. ಸೊ ಫಾರ್ಮ್ಯಾಟ್ ಹೆಂಗಿರುತ್ತೆ, ಆಪ್ ಕೋಡ್ ಮತ್ತು ಆಪರೆಂಟ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ಲೋಡ್ ಲೋಕ ಅಂತ ಇದೆ. ಈ ಇನ್ಸ್ಟ್ರಕ್ಷನ್ಗೆ ಮೆಮೊರಿ ಲೊಕೇಶನ್ ಅನ್ನೋದು ಸೋರ್ಸು ಮತ್ತು ಅಕ್ಯುಮುಲೇಟರ್ ಬಂದು ಒಂದು ಡೆಸ್ಟಿನೇಷನ್. ಸೇಮ್ ಇದನ್ನು ನೀವು ಒಂದು ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಡೇಟಾ ಟ್ರಾನ್ಸ್ಫರ್ ಫ್ರಮ್ ಅಕ್ಯುಮುಲೇಟರ್ ರಿಜಿಸ್ಟರ್ ಟು ಮೆಮೊರಿ. ಸೊ ನಾವೀಗ ಪ್ರೀವಿಯಸ್ ಆಗಿ ಏನು ನೋಡಿದ್ವಿ, ಮೆಮೊರಿ ರೈಟಲ್ಲಿ ಆ್ಯಂಡ್ ಮೆಮೊರಿ ರೀಡಲ್ಲಿ. ಪ್ರೀವಿಯಸ್ ಆಗಿ ನೋಡಿದ್ದು ಮೆಮೊರಿ ರೀಡ್ ಅಂದರೆ ಲೋಡ್ ಯೂಸ್ ಮಾಡ್ಕೊಂಡು, ಈಗ ಮೆಮೊರಿ ರೈಟ್. ಸೊ ಇದನ್ನು ನಾವು ಈ ಪ್ರೊಸೆಸರು ಸ್ಟೋರ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡುತ್ತೆ. ಏನಕ್ಕೆ, ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ. ಹೆಂಗೆ, ಫ್ರಮ್ ಅಕ್ಯುಮುಲೇಟರ್ ಟು ಮೆಮೊರಿ. ಸೊ ಇದನ್ನು ಮ್ಯಾಥಮೆಟಿಕಲಾಗಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಫಸ್ಟ್ ಅಕ್ಯುಮುಲೇಟರ್, ನೆಕ್ಸ್ಟ್ ಲೋಕ ಅಂತ ಬರುತ್ತೆ. ಇಲ್ಲಿ ACC ಏನು, ಅಕ್ಯುಮುಲೇಟರ್. ಈಗ ಪ್ರೀವಿಯಸ್ಸಲ್ಲಿ ಏನಿತ್ತು ಇದು ಅದರ ರಿವರ್ಸ್ ಆಗುತ್ತೆ. ಸೇಮ್ ಆಪ್ ಕೋಡು ಮತ್ತು ಆಪರೆಂಡ್ ಇರುತ್ತೆ. ಇಲ್ಲಿ ಆಪ್ ಕೋಡ್ ಏನಿರುತ್ತೆ, ಲೋಡ್ ಇರೋದು ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಲೋಕ ಸೇಮ್ ಇರುತ್ತೆ. ಸೊ ಇಲ್ಲಿ ಅಕ್ಯುಮುಲೇಟರ್ ಅನ್ನೋದು ಸೋರ್ಸ್ ಆ್ಯಂಡ್ ಮೆಮೊರಿ ಲೊಕೇಶನ್ ಅನ್ನೋದು ಡೆಸ್ಟಿನೇಷನ್. ಆದರೆ ಪ್ರೀವಿಯಸ್ಸಲ್ಲಿ ಮೆಮೊರಿ ಲೊಕೇಶನ್ ಅನ್ನೋದು ಸೋರ್ಸ್, ಅಕ್ಯುಮುಲೇಟರ್ ಅನ್ನೋದು ಡೆಸ್ಟಿನೇಷನ್. ಆ್ಯಂಡ್ ನೆಕ್ಸ್ಟ್ ಏನು, ALU ಆಪರೇಷನ್ಸ್. ಸೊ ಈ ಇನ್ಸ್ಟ್ರಕ್ಷನ್ಸ್ ಆರ್ ಡಿಸೈನ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಆಪರೇಷನ್ಸ್ ಸಚ್ ಎಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಸೊ ಆನ್. ಸೊ ಈ ALU ಆಪರೇಷನ್ಸ್ ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆಪರೇಷನ್ಸ್. ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಒಂದು ಅರ್ಥಮೆಟಿಕ್ ಆಪರೇಷನ್ ಸಚ್ ಎಸ್ ಅಡಿಷನ್, ಇನ್ನೊಂದು ಕಂಪ್ಯಾರಿಷನ್, ಇದನ್ನು ಪರ್ಫಾರ್ಮ್ ಮಾಡೋದಕ್ಕೆ ALU ಆಪರೇಷನ್ಸ್ನ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡೋದಾದರೆ, ಆ್ಯಡ್ ಆರ್ ನಾಟ್ R1. ಇದನ್ನು ನಾವು ಮ್ಯಾಥಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, R1 ಇಸ್ ಈಕ್ವಲ್ಸ್ R0 ಪ್ಲಸ್ R1. ಸೊ ಈಗ ನಮಗೆ ಗೊತ್ತಿದೆ ಇದು ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ, ಆಪ್ ಕೋಡ್, ಸೋರ್ಸ್ ಮತ್ತು ಡೆಸ್ಟಿನೇಷನ್. ಸೊ ಡೆಸ್ಟಿನೇಷನ್ R1 ಆಗಿರೋದ್ರಿಂದ ಇವೆರಡರದ್ದು ಸಮ್ಮು R1 ಅಲ್ಲೇ ಸ್ಟೋರ್ ಆಗಿರುತ್ತೆ. ಸೊ R1 ಇಸ್ ಈಕ್ವಲ್ಸ್ ಟು R0 ಪ್ಲಸ್ R1.
ಈಗ R0 ಮತ್ತು R1ನಲ್ಲಿರೋ ಕಂಟೆಂಟ್ಸ್ನೆಲ್ಲನೂ ಆ್ಯಡ್ ಮಾಡಿ ನೆಕ್ಸ್ಟ್ R1ನಲ್ಲಿರೋ ಕಂಟೆಂಟ್ಸ್ ಸಮ್ಮಿಗೆ ರೀಪ್ಲೇಸ್ ಆಗುತ್ತೆ. ಅದೇ ರೀತಿಯೇ ಸಬ್ R0, R1 ಅಂದರೆ R0 ಮತ್ತು R1ನ ಮೈನಸ್ ಮಾಡಿ ನೆಕ್ಸ್ಟ್ R1ನಲ್ಲಿನೇ ಅದರ ಡಿಫ್ರೆನ್ಸ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಅದೇ ರೀತಿ ಆ್ಯಂಡ್ R0 ಆ್ಯಂಡ್ R1 ಇದು ಲಾಜಿಕಲಿ ಮಲ್ಟಿಪ್ಲೈಸ್ ದ ಕಂಟೆಂಟ್ ಆಫ್ R0 ವಿತ್ ದ ಕಂಟೆಂಟ್ ಆಫ್ R1. ದ ರಿಸಲ್ಟ್ ಈಸ್ ಸ್ಟೋರ್ಡ್ ಇನ್ R1. ಅಂದರೆ ಈಗ R0 ಮತ್ತು R1 ಈಗ 0 ಮತ್ತು 0 ಇತ್ತು ಅಂದ್ಕೊಳ್ಳಿ. ಈಗ 0 ಆ್ಯಂಡ್ 0 ಏನು 0. ಸೊ ಈಗ R1ಅಲ್ಲಿ 0 ಅನ್ನೋದು ಸ್ಟೋರ್ ಆಗಿರುತ್ತೆ. ಸೊ ಎರಡು R0 ಮತ್ತು R1 1 ಇತ್ತಂದರೆ 1 ಆ್ಯಂಡ್ 1 ಏನು 1. ಸೊ R1ನಲ್ಲಿ 1 ಅನ್ನೋದು ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಕೊನೆಯದಾಗಿ ನಾಟ್ ಆಫ್ R0 ಇಟ್ ಪರ್ಫಾರ್ಮ್ಸ್ ದ ಫಂಕ್ಷನ್ ಆಫ್ ಕಾಂಪ್ಲಿಮೆಂಟೇಷನ್. ಅಂದರೆ ಈಗ R0 ಅಲ್ಲಿ 0 ಇತ್ತಂದರೆ ನೆಕ್ಸ್ಟ್ ಅದು ಎಕ್ಸಿಕ್ಯೂಟ್ ಮಾಡಿದ್ದಾದಮೇಲೆ ಇನ್ಸ್ಟ್ರಕ್ಷನ್ನ ನಾಟ್ ಆಫ್ R0 ಏನಾಗುತ್ತೆ 1 ಆಗುತ್ತೆ. ಅದೇ 1 ಇದ್ದರೆ ನೆಕ್ಸ್ಟ್ ಅದೇನಾಗುತ್ತೆ 0 ಆಗುತ್ತೆ. ಆ್ಯಂಡ್ ಇಷ್ಟು ಆದಮೇಲೆ ಲಾಸ್ಟಿಗೆ IO ಅಥವಾ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಅನ್ನೋದಿರುತ್ತೆ. ಈ ಇನ್ಸ್ಟ್ರಕ್ಷನ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಥವಾ ಡಿಸೈನ್ ಮಾಡಿದ್ದಾರೆ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಈ ಪ್ರೊಸೆಸರ್ ಅನ್ನೋದು ಮೂವ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡಿಕೊಂಡು IO ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. So input device consists of one temporary register called data in register and output register consists of one temporary register called data out register. ಅಂದರೆ ಈ ಇನ್ಪುಟ್ ಡಿವೈಸಸ್ ಎಲ್ಲನೂ ಒಂದು ಟೆಂಪರರಿ ರಿಜಿಸ್ಟರ್ ಇರುತ್ತೆ, ಯಾವುದು ಡೇಟಾ ಇನ್, ಆ್ಯಂಡ್ ಔಟ್ಪುಟ್ ರಿಜಿಸ್ಟರ್ಸಲ್ಲಿ ಯಾವುದು ಟೆಂಪರರಿ ರಿಜಿಸ್ಟರ್ ಡೇಟಾ ಔಟ್. ಸೊ ಇನ್ಪುಟ್ ಆಪರೇಷನ್ ಅಂದರೆ ಏನು? ಇಟ್ ಈಸ್ ಅ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಒನ್ ವರ್ಡ್ ಆಫ್ ಡೇಟಾ ಫ್ರಮ್ ಡೇಟಾ ಇನ್ ರಿಜಿಸ್ಟರ್ ಟು ದ ಪ್ರೊಸೆಸರ್ ರಿಜಿಸ್ಟರ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಏನಿದೆ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಹೇಗೆ ಮಾಡಿದ್ದಾರೆ, ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಯಾವುದು ಮೂವ್ ಡೇಟಾ ಇನ್ R0. ಸೊ ಮ್ಯಾಥಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡಿದ್ದಾರೆ R0 ಇಸ್ ಈಕ್ವಲ್ಸ್ ಟು ಡೇಟಾ ಇನ್. ಅಂದರೆ ಈ ಡೇಟಾ ಇನ್ನಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅದನ್ನು R0ಗೆ ಮೂವ್ ಮಾಡ್ತಾರೆ. And next, output operation. It is a process of transferring one word of data from processor register to data out register. ಸೊ ಈಗ ಇನ್ಸ್ಟ್ರಕ್ಷನ್ ಏನಿದೆ ಮೂವ್ R0, ಡೇಟಾ ಔಟ್. ಸೊ ಇದನ್ನು ನಾವು ಮ್ಯಾಥಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು R0 ಇಸ್ ಈಕ್ವಲ್ಸ್ ಟು ಡೇಟಾ ಔಟ್. ಅಂದರೆ ಈಗ ಔಟ್ಪುಟ್ ಆಪರೇಷನ್ ಅನ್ನೋದು ಒನ್ ವರ್ಡ್ ಆಫ್ ಡೇಟಾನ ಪ್ರೊಸೆಸರ್ ರಿಜಿಸ್ಟರಿಂದ ಡೇಟಾ ಔಟ್ ರಿಜಿಸ್ಟರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂದರೆ R0ಅಲ್ಲಿರೋ ಕಂಟೆಂಟ್ಸ್ ಎಲ್ಲನೂ ಡೇಟಾ ಔಟ್ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇವು ಬಂದು IO ಆಪರೇಷನ್ಸ್. ಆ್ಯಂಡ್ ನೆಕ್ಸ್ಟ್ ಏನು ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ಸ್. ಸೊ ಈ ಕ್ವೆಶನ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್. ಆ್ಯಂಡ್ ಏನಂತ ಕೇಳಿದ್ದಾರೆ ಎಕ್ಸ್ಪ್ಲೈನ್ 3 ಅಡ್ರೆಸ್ 2 ಅಡ್ರೆಸ್ ಆ್ಯಂಡ್ 1 ಅಡ್ರೆಸ್ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ಅಂತ ಕೇಳ್ಬೋದು, ಅಥವಾ ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ಸ್ ಅಂತ ಕೇಳ್ಬೋದು. ಸೊ ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ಸಲ್ಲಿ 3 ಟೈಪ್ಸ್ ಇದೆ. ಒಂದು 3 ಅಡ್ರೆಸ್ 2 ಅಡ್ರೆಸ್ ಆ್ಯಂಡ್ 1 ಅಡ್ರೆಸ್ ಇನ್ಸ್ಟ್ರಕ್ಷನ್ ಟೈಪ್ಸ್. ಸೊ ನಾವೀಗ ಒಂದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಏನು Z ಇಸ್ ಈಕ್ವಲ್ಸ್ ಟು A+B ಈ ರೀತಿ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡಿದ್ರೆ A, B ಮತ್ತು Z ಅನ್ನೋದು ಮೆಮೊರಿ ಲೊಕೇಶನ್. ಸೊ ಇದಕ್ಕೂ ಒಂದು ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಏನಂದರೆ ಫಸ್ಟ್ ಮೆಮೊರಿ ಆಪರ್ಯಾಂಡ್, ಅಂದರೆ ಇಲ್ಲಿ ಫಸ್ಟ್ ಮೆಮೊರಿ ಆಪರ್ಯಾಂಡ್ ಯಾವುದು A, ಅದನ್ನು ಆಕ್ಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಆಕ್ಸೆಸ್ ಸೆಕೆಂಡ್ ಮೆಮೊರಿ ಆಪರ್ಯಾಂಡ್, ಅದು ಯಾವುದು B. ಸೊ ಈ ಸೆಕೆಂಡ್ ಮೆಮೊರಿ ಆಪರ್ಯಾಂಡ್ನ ಆಕ್ಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಪರ್ಫಾರ್ಮ್ ದ ಅಡಿಷನ್ ಆಪರೇಷನ್ ಬಿಟ್ವೀನ್ 2 ಮೆಮೊರಿ ಆಪರ್ಯಾಂಡ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ A ಇಸ್ ಈಕ್ವಲ್ಸ್ ಟು 5 ಆ್ಯಂಡ್ B ಇಸ್ ಈಕ್ವಲ್ಸ್ ಟು 3. ಸೊ ಈಗ A ವ್ಯಾಲ್ಯೂನ ಫಸ್ಟ್ 5ನ ಆಕ್ಸೆಸ್ ಮಾಡ್ಕೋಬೇಕು, ನೆಕ್ಸ್ಟ್ 3ನ ಆಕ್ಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು ಅವೆರಡಕ್ಕೂ ಅಡಿಷನ್ನ ಪರ್ಫಾರ್ಮ್ ಮಾಡಬೇಕು. ಸೊ 5 + 3 ಎಷ್ಟಾಗುತ್ತೆ 8 ಆಗುತ್ತೆ. ನೆಕ್ಸ್ಟ್ ಆ 8ನ ಸ್ಟೋರ್ ದ ರಿಸಲ್ಟ್ ಇನ್ ದ ಥರ್ಡ್ ಮೆಮೊರಿ ಲೊಕೇಶನ್ Z. ಅಂದರೆ ಆ 8ನ ನಾವು Z ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಏನು Z ಇಸ್ ಈಕ್ವಲ್ಸ್ ಟು A+B. ಸೊ ಇಲ್ಲಿ 3 ಅಡ್ರೆಸಸ್ ಯಾವ ಫಾರ್ಮ್ಯಾಟಲ್ಲಿರುತ್ತೆ ಫಸ್ಟ್ ಆಪ್ ಕೋಡ್, ನೆಕ್ಸ್ಟ್ ಸೋರ್ಸ್ 1 ಸೋರ್ಸ್ 2 ಆ್ಯಂಡ್ ಡೆಸ್ಟಿನೇಷನ್. ಸೊ ಇದನ್ನು ನಾವು ಪ್ರೀವಿಯಸ್ ಆಗಿನೇ ಕವರ್ ಮಾಡಿದ್ದೀವಿ. ಸೊ ಆಪ್ ಕೋಡ್ ಅಂದರೆ ಏನು, ಈಗ ಒಂದು ಆ್ಯಡ್ ಅಂತ ಇರುತ್ತೆ, ಆ್ಯಡ್ ಅನ್ನೋದು ಆಪರೇಷನ್ ಕೋಡ್. ನೆಕ್ಸ್ಟ್ ಸೋರ್ಸ್ 1 ಅಂದರೆ A ಮತ್ತು ಸೋರ್ಸ್ 2 ಅಂದರೆ B, ಅಥವಾ ಮತ್ತು ಕೊನೆಗೇನು ಡೆಸ್ಟಿನೇಷನ್, ಈ ರೀತಿ ಇರುತ್ತೆ. ಸೊ ಇಲ್ಲೂ ಸೇಮ್ ಎಕ್ಸಾಂಪಲ್ ಇದೆ, ಆ್ಯಡ್ A, B, Z ಅಂತ ಇದೆ. ಸೊ A ಮತ್ತು Bದು ಆ್ಯಡ್ ಮಾಡಿ Z ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಏನಿದೆ ನೆಕ್ಸ್ಟ್ 2 ಅಡ್ರೆಸ್ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್. ಸೊ ನಾವು ಪ್ರೀವಿಯಸ್ ಆಗಿ ನೋಡಿದ್ದು 3 ಅಡ್ರೆಸ್ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್. ಆ್ಯಂಡ್ 2 ಅಡ್ರೆಸ್ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ಹೇಗಿರುತ್ತೆ ಫಸ್ಟ್ ಆಪ್ ಕೋಡ್, ನೆಕ್ಸ್ಟ್ ಸೋರ್ಸ್ ಮತ್ತು ಸೋರ್ಸ್ ಅಥವಾ ಡೆಸ್ಟಿನೇಷನ್ ಯಾವುದಾದ್ರೂ ಇರ್ಬೋದು. ಸೊ ಇದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಡೆಸ್ಟಿನೇಷನ್ ಇಸ್ ಈಕ್ವಲ್ಸ್ ಟು ಸೋರ್ಸ್ ಪ್ಲಸ್ ಡೆಸ್ಟಿನೇಷನ್. ಸೊ ಸೀಕ್ವೆನ್ಸ್ ಆಫ್ 2 ಅಡ್ರೆಸ್ಸಸ್ ಇನ್ಸ್ಟ್ರಕ್ಷನ್ಸ್ ಟು ಎವ್ಯಾಲ್ಯೂಯೇಟ್ ದ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ಅಂದರೆ Z ಇಸ್ ಈಕ್ವಲ್ಸ್ ಟು A+B. ಇದನ್ನು ಹೇಗಿರುತ್ತೆ ಮೂವ್ A ಟು R0. ಅಂದರೆ ಈಗ ಫಸ್ಟು A ಅನ್ನೋದನ್ನು R0 ರಿಜಿಸ್ಟರ್ಗೆ ಮೂವ್ ಮಾಡ್ತಾರೆ. ನೆಕ್ಸ್ಟ್ Bನ
R1 ರಿಜಿಸ್ಟರ್ಗೆ ಮೂವ್ ಮಾಡ್ತಾರೆ. ನೆಕ್ಸ್ಟ್ ಏನು R0 ಮತ್ತು R1ನ ಆ್ಯಡ್ ಆಗುತ್ತೆ. ನೆಕ್ಸ್ಟ್ R1ಅಲ್ಲಿ ಸ್ಟೋರ್ ಆಗಿರೋ ಒಂದು ಸಮ್, ಆ ಸಮ್ನ ಝೆಡ್ಗೆ ಮೂವ್ ಮಾಡ್ತಾರೆ. ಸೊ ಅದು ಝೆಡ್ ಬಂದು ಡೆಸ್ಟಿನೇಷನ್. ಆ್ಯಂಡ್ ನೆಕ್ಸ್ಟ್ ಏನಿದೆ ಒನ್ ಅಡ್ರೆಸ್ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್. ಅದೇನಿರುತ್ತೆ ಆಪ್ಕೋಡ್ ಮತ್ತು ಆಪರೆಂಡ್ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ ಲೋಡ್ ಬಿ ಅಂತ ಇದೆ. ಈ ಇನ್ಸ್ಟ್ರಕ್ಷನು ಈಗ ಬಿ ಅನ್ನೋ ಒಂದು ಮೆಮೊರಿ ಅಡ್ರೆಸ್ಸಲ್ಲಿ ಅಥವಾ ಯಾವ್ದ್ಯಾವ್ದು ಕಂಟೆಂಟ್ಸ್ ಇರುತ್ತೆ ಆ ಮೆಮೊರಿ ಲೊಕೇಶನಲ್ಲಿ ಅದನ್ನೆಲ್ಲನೂ ಕಾಪಿ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನಾವು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ACC ಅಂದರೆ ಏನು ಅಕ್ಯುಮುಲೇಟರ್ ಈಸ್ ಈಕ್ವಲ್ಸ್ ಟು ಬಿ ಅಂತ ಬರಿಬೋದು. ಸೊ ಇದು ಬಂದು ಅದರ ಡಯಾಗ್ರಾಮ್. ಅದೊಂದು ಎಕ್ಸಾಂಪಲ್ 1. ನೆಕ್ಸ್ಟ್ ಎಕ್ಸಾಂಪಲ್ 2 ನೋಡೋದಾದರೆ ಸ್ಟೋರ್ ಬಿ. ಸೊ ಈ ಇನ್ಸ್ಟ್ರಕ್ಷನು ಅಕ್ಯುಮುಲೇಟರ್ ಕಂಟೆಂಟ್ಸ್ನೆಲ್ಲನೂ ಮೆಮೊರಿ ಲೊಕೇಶನ್ಗೆ ಕಾಪಿ ಮಾಡುತ್ತೆ. ಯಾವುದು ಸಿಂಬಲ್ ಬಿ ಯಾವ್ಯಾವ್ದಿರುತ್ತೆ ಅದನ್ನು. ಸೊ ಇದನ್ನು ಮ್ಯಾಥಮೆಟಿಕಲಾಗಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಪ್ರೀವಿಯಸ್ದಕ್ಕೆ ರಿವರ್ಸ್ ಆಗಿರುತ್ತೆ. ಸೊ ಅಕ್ಯುಮುಲೇಟರ್, ನೆಕ್ಸ್ಟ್ ಇದೇನು ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಎಕ್ಸಾಂಪಲ್ ಏನಿದೆ ಆ್ಯಡ್ ಬಿ. ಸೊ ದಿಸ್ ಇನ್ಸ್ಟ್ರಕ್ಷನ್ ಆ್ಯಡ್ಸ್ ಕಂಟೆಂಟ್ಸ್ ಆಫ್ ಅಕ್ಯುಮುಲೇಟರ್ ವಿತ್ ದ ಕಂಟೆಂಟ್ಸ್ ಆಫ್ ಮೆಮೊರಿ ಅಟ್ ಲೊಕೇಶನ್ ಬಿ ಆ್ಯಂಡ್ ಸ್ಟೋರ್ಸ್ ರಿಸಲ್ಟ್ ಇನ್ ಅಕ್ಯುಮುಲೇಟರ್. ಅಂದರೆ ಈಗ ಕಂಟೆಂಟ್ಸ್ ಆಫ್ ಅಕ್ಯುಮುಲೇಟರ್ ಮತ್ತು ಈಗ ಬಿ ಅಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅವೆರಡನ್ನೂ ಆ್ಯಡ್ ಮಾಡಿ ಅಕ್ಯುಮುಲೇಟರಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಅಕ್ಯುಮುಲೇಟರ್ ಈಸ್ ಈಕ್ವಲ್ಸ್ ಟು ಅಕ್ಯುಮುಲೇಟರ್ ಪ್ಲಸ್ ಬಿ, ಅದು ಡಿವೈಡೆಡ್ ಬೈ ಎಲ್ಲ ಪ್ಲಸ್ ಬಿ. ಸೊ ಇದು ಬಂದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್. ಸೊ ನೆಕ್ಸ್ಟ್ ಏನಿದೆ ಕಂಡೀಷನ್ ಕೋಡ್ ಬಿಟ್ಸ್. ಸೊ ಕಂಡೀಷನ್ ಕೋಡ್ ಬಿಟ್ಸಲ್ಲಿ ಏನು ಬರುತ್ತೆ, ದ ಪ್ರೊಸೆಸರ್ ಕನ್ಸಿಸ್ಟ್ ಆಫ್ ಸೀರೀಸ್ ಆಫ್ ಫ್ಲಿಪ್ ಫ್ಲಾಪ್ಸ್ ಟು ಸ್ಟೋರ್ ದ ಸ್ಟೇಟಸ್ ಇನ್ಫಾರ್ಮೇಷನ್ ಆಫ್ಟರ್ ALU ಆಪರೇಷನ್. ALU ಅಂದರೆ ಅರ್ಥಮೆಟಿಕ್ ಆಪರೇಷನ್ಸ್, ಎಡಿಷನ್, ಸಬ್ಟ್ರಾಕ್ಷನ್, ಈ ರೀತಿ ಎಲ್ಲನೂ ಆದಮೇಲೆ ಈ ಪ್ರೊಸೆಸರಲ್ಲಿ ಫ್ಲಿಪ್ ಫ್ಲಾಪ್ಸ್ ಇರುತ್ತೆ. ಏನಕ್ಕೆ ಆ ಸ್ಟೇಟಸ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳೋದಕ್ಕೆ. ಆ್ಯಂಡ್ ಆಲ್ಸೋ ಇಟ್ ಟ್ರ್ಯಾಕ್ಸ್ ದ ರಿಸಲ್ಟ್ ಆಫ್ ವೇರಿಯಸ್ ಆಪರೇಷನ್ಸ್. ಸೊ ಇಲ್ಲಿ ವೇರಿಯಸ್ ಆಪರೇಷನ್ಸ್ ಸಚ್ ಎಸ್ ಎಡಿಷನ್, ಸಬ್ಟ್ರಾಕ್ಷನ್, ಇದ್ರ ರಿಸಲ್ಟ್ಸ್ನೆಲ್ಲನೂ ಟ್ರ್ಯಾಕ್ ಮಾಡೋದಕ್ಕೂ ಈ ಕಂಡೀಷನ್ ಕೋಡ್ ಬಿಟ್ಸ್ನ ಯೂಸ್ ಮಾಡ್ಕೋತಾರೆ. ದ ಸೀರೀಸ್ ಆಫ್ ಫ್ಲಿಪ್ ಫ್ಲಾಪ್ಸ್ ಯೂಸ್ಡ್ ಟು ಸ್ಟೋರ್ ದ ಸ್ಟೇಟಸ್ ಆ್ಯಂಡ್ ಕಂಟ್ರೋಲ್ ಇನ್ಫಾರ್ಮೇಷನ್ ಆಫ್ ದ ಪ್ರೊಸೆಸರ್ ಇಸ್ ಕಾಲ್ಡ್ ಕಂಡೀಷನ್ ಕೋಡ್ ರಿಜಿಸ್ಟರ್. ಅಂದರೆ ಈ ಸ್ಟೇಟಸ್ ಮತ್ತು ಕಂಟ್ರೋಲ್ ಇನ್ಫಾರ್ಮೇಷನ್ ಆಫ್ ಪ್ರೊಸೆಸರ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಫ್ಲಿಪ್ ಫ್ಲಾಪ್ಸ್ ಏನಿರುತ್ತೆ ಅದನ್ನು ಕಂಡೀಷನ್ ಕೋಡ್ ರಿಜಿಸ್ಟರ್ ಅಂತ ಅಂತಾರೆ. ಸೊ ಇಟ್ ಹ್ಯಾಸ್ 4 ಫ್ಲ್ಯಾಗ್ಸ್. ಯಾವ್ಯಾವುದು C, B, Z ಮತ್ತು N. ಸೊ ಇದು ನಿಮ್ಮ ನೆಕ್ಸ್ಟ್ ಒಂದು ಸೆಮ್ಮಲ್ಲಿ ಮೈಕ್ರೋ ಕಂಟ್ರೋಲರ್ಸ್ ಆ ಒಂದು ಸಬ್ಜೆಕ್ಟಲ್ಲಿ ಸೇಮ್ ಇದೇ ಇದೆ. ಸೊ CVZN ಅಂದರೆ ಏನು, N ಅಂದರೆ ನೆಗೆಟಿವ್ ಫ್ಲ್ಯಾಗ್, Z ಅಂದರೆ ಝೀರೋ, V ಅಂದರೆ ಓವರ್ಫ್ಲೋ ಆ್ಯಂಡ್ C ಅಂದರೆ ಕ್ಯಾರಿ. ಸೊ N ಅಂದರೆ ನೆಗೆಟಿವ್. ಸೊ N ಅಂದರೆ ನೆಗೆಟಿವ್ ಅಂದರೆ ಏನು, ಇಟ್ ಈಸ್ ಡಿಸೈನ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರಿಸಲ್ಟ್. ಇಟ್ ಈಸ್ ಸೆಟ್ 1 ಇಫ್ ದ ರಿಸಲ್ಟ್ ಈಸ್ ನೆಗೆಟಿವ್ ಆ್ಯಂಡ್ 0 ಇಫ್ ದ ರಿಸಲ್ಟ್ ಈಸ್ ಪಾಸಿಟಿವ್. ಅಂದರೆ ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ರಿಸಲ್ಟ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಾವು ನೆಗೆಟಿವ್ ಫ್ಲ್ಯಾಗ್ನ ಯೂಸ್ ಮಾಡ್ತೀವಿ. ಇಫ್ ರಿಸಲ್ಟ್ ಏನಾದರೂ 1 ಇತ್ತಂದರೆ ಅದು ನೆಗೆಟಿವ್ ಇದೆ, ಇಫ್ ರಿಸಲ್ಟ್ ಏನಾದರೂ 0 ಇತ್ತಂದರೆ ಅದು ಪಾಸಿಟಿವ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನು ಝೀರೋ ಫ್ಲ್ಯಾಗ್. ಸೊ ಝೀರೋ ಫ್ಲ್ಯಾಗ್ ಅಂದರೆ ಏನು, ಅದು 1ಗೆ ಏನಾದರೂ ಸೆಟ್ ಆಗಿದ್ದರೆ ದೆನ್ ರಿಸಲ್ಟ್ ಆಫ್ ALU ಆಪರೇಷನ್ ಇಸ್ ಫೌಂಡ್ ಟು ಬಿ ಝೀರೋ. ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಅಡಿಷನ್ ಮಾಡಬೇಕಾದ್ರೆ ಇಲ್ಲ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಸಬ್ಟ್ರಾಕ್ಷನ್ನ ಕನ್ಸಿಡರ್ ಮಾಡೋದಾದರೆ 5 - 5 ಇತ್ತು ಅಂತ ಅಂದ್ಕೊಳ್ಳಿ. ಸೊ ಅದೇನಾಗುತ್ತೆ ಝೀರೋ ಅಂತ ಬರುತ್ತೆ. ಸೊ ಅಲ್ಲಿ ಝೀರೋ ಅಂತ ಬಂದಾಗ ಇಲ್ಲಿ ಝೀರೋ ಫ್ಲ್ಯಾಗು 1 ಅಂತ ಸೆಟ್ ಆಗುತ್ತೆ. ಇಲ್ಲ ಆ್ಯಡ್ 5 + 5 ಅಂತ ಇದ್ದರೆ 5 + 5 ಎಷ್ಟು 10 ಇರುತ್ತೆ. ಸೊ ಅದು 10 ಬಂದಾಗ ಝೀರೋ ಇರೋದಿಲ್ಲ. ಸೊ ಇದೇನಾಗುತ್ತೆ ಝೀರೋ ಫ್ಲ್ಯಾಗು ಝೀರೋ ಅಂತಲೇ ಸೆಟ್ ಆಗುತ್ತೆ. ಈ ಝೀರೋ ಫ್ಲ್ಯಾಗ್ 1 ಅಂತ ಸೆಟ್ ಆಗಿದ್ದರೆ ALU ಆಪರೇಷನ್ ರಿಸಲ್ಟು 1 ಅಂತ ಅರ್ಥ, ಸಾರಿ 0 ಅಂತ ಅರ್ಥ. ಸೊ ಈಗ ವಿ ಅಂದರೆ ಓವರ್ಫ್ಲೋ ಫ್ಲ್ಯಾಗ್. ಸೊ ಈಗ ಇನ್ ಕೇಸ್ ಆಫ್ ಟೂಸ್ ಕಾಂಪ್ಲಿಮೆಂಟ್ ನಂಬರ್ ಅಂದರೆ ಟೂಸ್ ಕಾಂಪ್ಲಿಮೆಂಟ್ ನಂಬರ್ ಸಿಸ್ಟಮಲ್ಲಿ ನಾವು ಯಾವ ರೀತಿ ನಂಬರ್ಸ್ನ ಒಂದು ರೇಂಜ್ ಇರುತ್ತೆ, ಯಾವುದು -2n - 1 ಟು +2n - 1. ಸೊ ಒಂದು ರಿಸಲ್ಟ್ ಏನಾದರೂ ಈ ಎರಡು ರೇಂಜಲ್ಲಿ ಬರ್ತೀರಾ ಔಟ್ ಆಫ್ ದಿಸ್ ರೇಂಜ್ ಬಂತಂದರೆ ಈ ಫ್ಲ್ಯಾಗ್ ಅನ್ನೋದು ಓವರ್ಫ್ಲೋ ಫ್ಲ್ಯಾಗು 1ಗೆ ಸೆಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊನೆಯದಾಗಿ ಕ್ಯಾರಿ ಫ್ಲ್ಯಾಗ್. ಸೊ ಈ ಫ್ಲ್ಯಾಗ್ 1 ಯಾವಾಗ ಸೆಟ್ ಆಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನಲ್ಲಿ ಕ್ಯಾರಿ ಬಂದಾಗ ಅಥವಾ ಬಾರೋ ಬಂದಾಗ ಇದು 1 ಅಂತ ಸೆಟ್ ಇರುತ್ತೆ, ಇಲ್ಲಾಂದರೆ ಅದರ್ವೈಸ್ ಇಟ್ ಈಸ್ ಕ್ಲಿಯರ್ಡ್. ಸೊ ದಿಸ್ ಆಲ್ ಅಬೌಟ್ ಫ್ಲ್ಯಾಗ್ಸ್. ಸೊ ಈ ಮಾಡ್ಯೂಲಿನ ಕೊನೆಯ ಟಾಪಿಕ್ ಯಾವುದು, ಅಡ್ರೆಸ್ಸಿಂಗ್ ಮೋಡ್ಸ್. ಆ್ಯಂಡ್ ಈ ಅಡ್ರೆಸ್ಸಿಂಗ್ ಮೋಡ್ಸ್ ಈ ಕ್ವೆಶನು ನಿಮ್ಮ ಈ ಸರಿ ಕ್ವೆಶನ್ ಪೇಪರಲ್ಲೂ ಬಂದೇ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕ್ವೆಶನ್ ಏನಂತ ಕೇಳ್ಬೋದು, ಎಕ್ಸ್ಪ್ಲೈನ್ ಆಲ್ ದ ಡಿಫೈನ್ ಆ್ಯಂಡ್ ಎಕ್ಸ್ಪ್ಲೈನ್ ಅಡ್ರೆಸ್ಸಿಂಗ್ ಮೋಡ್ಸ್ ಅಂತ ಕೇಳ್ಬೋದು. ಅಥವಾ ಇಲ್ಲಿ ಎಷ್ಟಿದೆ A ಇಂದ H ತನಕ ಇಷ್ಟು ಅಡ್ರೆಸ್ಸಿಂಗ್ ಮೋಡ್ಸ್ ಇದೆ, ಇದರಲ್ಲಿ ಯಾವುದಾದ್ರೂ 2 ಇಲ್ಲ 3 ಅಥವಾ 4 ಅವರೇ ಕೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬೋದು. ಸೊ ಈ ಎಲ್ಲ ಅಡ್ರೆಸ್ಸಿಂಗ್ ಮೋಡ್ಸು ನಿಮಗೆ ಗೊತ್ತಿದ್ದರೆ ಆಲ್ಮೋಸ್ಟ್ 8 to 10 ಮಾರ್ಕ್ಸ್ ಈ ಅಡ್ರೆಸ್ಸಿಂಗ್ ಮೋಡ್ಸಿಂದನೇ ಕೊಡ್ತಾರೆ.
So what are addressing modes? The various formats of representing operand in an instruction or location of an operand is called as addressing modes. ಸೊ ಈಗ ನಾವು ಒಂದು ಆಪರ್ಯಾಂಡ್ನ ಒಂದು ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಒಂದು ಇನ್ಸ್ಟ್ರಕ್ಷನಲ್ಲಿ ವೇರಿಯಸ್ ಫಾರ್ಮ್ಯಾಟ್ಸಲ್ಲಿ ನಾವು ಒಂದು ಆಪರ್ಯಾಂಡ್ನ ರೆಪ್ರೆಸೆಂಟ್ ಮಾಡ್ಬೋದು. ಆ ವೇರಿಯಸ್ ಫಾರ್ಮ್ಯಾಟ್ಸ್ ಏನಿದೆ ಅಲ್ವಾ, ಅದೇ ಅಡ್ರೆಸ್ಸಿಂಗ್ ಮೋಡ್. ಸೊ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್ ಮೋಡ್ಸ್. ಯಾವ್ಯಾವುದು? ರಿಜಿಸ್ಟರ್ ಅಡ್ರೆಸ್ಸಿಂಗ್, ಡೈರೆಕ್ಟ್ ಅಡ್ರೆಸ್ಸಿಂಗ್ ಆ್ಯಂಡ್ ಸೋ ಆನ್. ಸೊ ಫಸ್ಟ್ ಅಡ್ರೆಸ್ಸಿಂಗ್ ಮೋಡ್ ಯಾವುದು? ರಿಜಿಸ್ಟರ್ ಅಡ್ರೆಸ್ಸಿಂಗ್. ಸೊ ಇದನ್ನು ನೋಡೋದಾದರೆ, ಸೊ ಈ ರಿಜಿಸ್ಟರ್ ಅಡ್ರೆಸ್ಸಿಂಗಲ್ಲಿ in this mode operands are stored in registers of CPU. The name of the register is directly specified in the instruction. ಸೊ ಈ ಒಂದು ರಿಜಿಸ್ಟರ್ ಅಡ್ರೆಸ್ಸಿಂಗಲ್ಲಿ ಆಪರೆಂಟ್ಸ್ ಅನ್ನೋದು ಡೈರೆಕ್ಟಾಗಿ ಈ ರಿಜಿಸ್ಟರ್ಸ್ ಆಫ್ ಸಿ ಪಿ ಯು ಅಲ್ಲೇ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ರಿಜಿಸ್ಟರ್ ನೇಮೂ ಇನ್ಸ್ಟ್ರಕ್ಷನಲ್ಲಿನೇ ಸ್ಪೆಸಿಫೈ ಆಗಿರುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡೋದಾದರೆ, ಮೂವ್ R1, R2 ಅಂತ ಇದೆ. ಸೊ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಯಾವುದು? R1 ಮತ್ತು R2 ಆಲ್ರೆಡಿ ಅದು ಸ್ಪೆಸಿಫೈ ಆಗಿದೆ. ಸೊ ಈಗ R1 ಟು RN ಎಷ್ಟಾದರೂ ರಿಜಿಸ್ಟರ್ಸ್ ಇರ್ಬೋದು, ಬಟ್ ನಮಗೆ ಬೇಕಾಗಿರೋದು ಯಾವುದು? R1 ಆ್ಯಂಡ್ R2. ಸೊ ಇಲ್ಲಿ R1 ಅನ್ನೋದು ಬಂದು ಸೋರ್ಸ್ ಮತ್ತು R2 ಅನ್ನೋದು ಡೆಸ್ಟಿನೇಷನ್ ರಿಜಿಸ್ಟರ್ ಆ್ಯಂಡ್ ಈ ಮೂವ್ ಅನ್ನೋದು ಆಪರೇಷನ್ ಕೋಡ್. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಟ್ರಾನ್ಸ್ಫರ್ 32 ಬಿಟ್ಸ್ ಆಫ್ ಡೇಟಾ ಫ್ರಮ್ R1 ರಿಜಿಸ್ಟರ್ ಟು R2 ರಿಜಿಸ್ಟರ್. ಸೊ ಈಗ ಏನಿದೆ, ಈ ಒಂದು R1 ರಿಜಿಸ್ಟರಿಂದ R2 ರಿಜಿಸ್ಟರ್ಗೆ 32 ಬಿಟ್ ಆಫ್ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ಈ ಇನ್ಸ್ಟ್ರಕ್ಷನು ಯಾವುದೇ ರೀತಿ ಮೆಮೊರಿಗೋಸ್ಕರ ರೆಫರ್ ಮಾಡೋದಿಲ್ಲ ಆಪರೆಂಟ್ಸ್ನ ತಗೊಳೋದಕ್ಕೆ. ಪ್ರೀವಿಯಸ್ಸಲ್ಲಾದರೆ ಮೆಮೊರಿನ ರೆಫರ್ ಮಾಡಬೇಕು ಆಪರೆಂಟ್ಸ್ನ ಆ್ಯಕ್ಸೆಸ್ ಮಾಡ್ಕೋಬೇಕಾದ್ರೆ. ಆದರೆ ಇಲ್ಲಿ ಇನ್ಸ್ಟ್ರಕ್ಷನಲ್ಲೇ ಸ್ಪೆಸಿಫೈ ಮಾಡಿರೋದ್ರಿಂದ ಯಾವುದೇ ರೀತಿ ಮೆಮೊರಿನ ರೆಫರ್ ಮಾಡೋಷ್ಟಿಲ್ಲ. ಆ್ಯಂಡ್ ಆಪರೆಂಟ್ಸ್ ಆರ್ ಡೈರೆಕ್ಟ್ಲಿ ಅವೈಲೇಬಲ್ ಇನ್ ದ ರಿಜಿಸ್ಟರ್. ಸೊ ಈ ರಿಜಿಸ್ಟರ್ಸಲ್ಲಿನೇ ಆಪರೆಂಟ್ಸ್ ಇರುತ್ತೆ ಆ್ಯಂಡ್ ಅವು ಡೈರೆಕ್ಟಾಗಿಯೇ ಸಿಗುತ್ತೆ. ಸೊ ಇದು ಬಂದು ರಿಜಿಸ್ಟರ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ದು ಒಂದು ಡಯಾಗ್ರಾಮ್. ಸೊ ಫಸ್ಟ್ ಏನಿದೆ ಆಪ್ಕೋಡ್ ಮತ್ತು ಆರ್ ಅನ್ನೋದು ರಿಜಿಸ್ಟರ್. ನೆಕ್ಸ್ಟ್ ಇಲ್ಲಿ ಏನಿದೆ ರಿಜಿಸ್ಟರ್ ಸೆಟ್ಟಲ್ಲಿ ಒಂದು ಆಪರೆಂಟ್. ಇದು ಬಂದು ರಿಜಿಸ್ಟರ್ ಅಡ್ರೆಸ್. ಆ್ಯಂಡ್ ನೆಕ್ಸ್ಟ್ ಯಾವುದು? ಡೈರೆಕ್ಟ್ ಅಡ್ರೆಸ್ಸಿಂಗ್. ಈ ಡೈರೆಕ್ಟ್ ಅಡ್ರೆಸ್ಸಿಂಗ್ನ ನಾವೇನಂತ ಕರಿಬೋದು? ಅಬ್ಸಲ್ಯೂಟ್ ಅಡ್ರೆಸ್ಸಿಂಗ್ ಮೋಡ್ ಅಂತಲೂ ಕರಿಬೋದು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಅಡ್ರೆಸ್ಸಿಂಗ್ ಮೋಡ್. ಆ್ಯಂಡ್ ಈ ಒಂದು ಅಡ್ರೆಸ್ಸಿಂಗ್ ಮೋಡಲ್ಲಿ ಆಪರೆಂಟ್ಸ್ ಆರ್ ಸ್ಟೋರ್ಡ್ ಇನ್ ದ ಮೆಮೊರಿ ಲೊಕೇಶನ್. ಅಂದರೆ ಪ್ರೀವಿಯಸ್ಸಲ್ಲಿ ಏನಿತ್ತು, ಆ ಒಂದು ಆಪರೆಂಟ್ಸು ರಿಜಿಸ್ಟರ್ಸಲ್ಲಿನೇ ಇರ್ತಿತ್ತು. ರಿಜಿಸ್ಟರ್ಸ್ ಡೈರೆಕ್ಟಾಗಿಯೇ ಒಂದು ಇನ್ಸ್ಟ್ರಕ್ಷನಲ್ಲಿ ಸ್ಪೆಸಿಫೈ ಆಗಿರ್ತಿತ್ತು. ಆದರೆ ಈ ಅಡ್ರೆಸ್ಸಿಂಗ್ ಮೋಡಲ್ಲಿ ಆಪರೆಂಟ್ಸು ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನೇಮ್ ಆಫ್ ಮೆಮೊರಿ ಲೊಕೇಶನ್ ಈಸ್ ಡೈರೆಕ್ಟ್ಲಿ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರಕ್ಷನ್. ಇದರಲ್ಲೂ ಮೆಮೊರಿ ಲೊಕೇಶನ್ನ ಡೈರೆಕ್ಟಾಗಿ ಸ್ಪೆಸಿಫೈ ಮಾಡ್ತಾರೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, ಮೂವ್ ಲೋಕ R1. ಸೊ ಇಲ್ಲಿ ಲೋಕ ಅನ್ನೋದೇನು? ಮೆಮೊರಿ ಲೊಕೇಶನ್ ಆ್ಯಂಡ್ R1 ಬಂದು ರಿಜಿಸ್ಟರ್. ಸೊ ಈಗ ಇದೇನಿದೆ, ಈ ಇನ್ಸ್ಟ್ರಕ್ಷನ್ನು 32 ಬಿಟ್ಸ್ ಆಫ್ ಮೆಮೊರಿನ ಯಾವುದೋ ಒಂದು ಲೊಕೇಶನ್ ಎಕ್ಸ್ ಅಥವಾ ವೈ ಯಾವುದೋ ಒಂದು ಅದರಿಂದ ಜನರಲ್ ಪರ್ಪಸ್ ರಿಜಿಸ್ಟರ್ R1ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದು ಈ ಡೈರೆಕ್ಟ್ ಅಡ್ರೆಸ್ಸಿಂಗ್ದು ಒಂದು ಅಡ್ರೆಸ್ಸಿಂಗ್ ಮೋಡ್. ಸೊ ಪ್ರೀವಿಯಸ್ ಆಗಿ ನೋಡಿದ್ದೇನು? ರಿಜಿಸ್ಟರ್ ಅಡ್ರೆಸ್ಸಿಂಗ್ ಆ್ಯಂಡ್ ಇದು ಡೈರೆಕ್ಟ್ ಅಡ್ರೆಸ್ಸಿಂಗ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ? ಇಮ್ಮಿಡಿಯೇಟ್ ಅಡ್ರೆಸ್ಸಿಂಗ್. ಸೊ ಈ ಇಮ್ಮಿಡಿಯೇಟ್ ಅಡ್ರೆಸ್ಸಿಂಗಲ್ಲಿ ಇನ್ ದಿಸ್ ಅಡ್ರೆಸ್ಸಿಂಗ್ ಮೋಡ್ ಆಪರೆಂಟ್ಸ್ ಆರ್ ಡೈರೆಕ್ಟ್ಲಿ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರಕ್ಷನ್. ಸೊ ಪ್ರೀವಿಯಸ್ಸಲ್ಲಿ ಏನು ಮಾಡಿದ್ವಿ ನಾವು? ರಿಜಿಸ್ಟರ್ಸ್ನ ರೆಫರ್ ಮಾಡಬೇಕಿತ್ತು ಅಥವಾ ಮೆಮೊರಿ ಲೊಕೇಶನ್ಸ್ನ ರೆಫರ್ ಮಾಡಬೇಕಿತ್ತು ಆಪರೆಂಟ್ಸ್ನ ಆ್ಯಕ್ಸೆಸ್ ಮಾಡ್ಕೊಳೋದಕ್ಕೆ. ಆದರೆ ಈ ಇಮ್ಮಿಡಿಯೇಟ್ ಅಡ್ರೆಸ್ಸಿಂಗಲ್ಲಿ ಆಲ್ರೆಡಿ ಆಪರೆಂಟ್ಸೇ ಇನ್ಸ್ಟ್ರಕ್ಷನಲ್ಲಿ ಸ್ಪೆಸಿಫೈ ಆಗಿರುತ್ತೆ. ಹಾಫ್ ಎ ಸೋರ್ಸ್ ಫೀಲ್ಡ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ದ ಆಪರೆಂಟ್ಸ್. ಅಂದರೆ ಪ್ರೀವಿಯಸ್ಸಲ್ಲಿ ನಾವು ಸೋರ್ಸ್ ಒಂದು ಫೀಲ್ಡ್ ಯಾವುದಿತ್ತಲ್ವ ಅದ್ರ ಪ್ಲೇಸಲ್ಲಿ ಇಲ್ಲಿ ಆಪರೆಂಟ್ಸ್ನ ಸ್ಪೆಸಿಫೈ ಅಥವಾ ರೆಪ್ರೆಸೆಂಟ್ ಮಾಡ್ತಾರೆ. ಅದು ವಿತ್ ಯೂಸಿಂಗ್ ಹ್ಯಾಶ್ ಸೈನ್. ಸೊ ಎಕ್ಸಾಂಪಲ್ ನೋಡೋದಾದರೆ, ಮೂವ್ #23, R0. ಸೊ ಇಲ್ಲಿ ಈ 23 ಅನ್ನೋದು ಒಂದು ಆಪರೆಂಟ್ ಆ್ಯಂಡ್ R0 ಅನ್ನೋದು ಒಂದು ರಿಜಿಸ್ಟರ್. ಸೊ ಇಲ್ಲಿ ಏನಿರುತ್ತೆ, ಈ ಡಯಾಗ್ರಾಮ್ ನೋಡೋದಾದರೆ ಆಪ್ಕೋಡ್ ಅಂದರೆ ಏನು? ಆಪರೇಷನ್ ಕೋಡ್. ಇಲ್ಲಿ ಆಪರೇಷನ್ ಕೋಡ್ ಯಾವುದು? ಮೂವ್. ಆ್ಯಂಡ್ ಆಪರ್ಯಾಂಡ್ ಯಾವುದು? 23. ಸೊ ಇದು ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡ್ ಆದ್ದರಿಂದ ಇಲ್ಲಿ 23 ಅನ್ನೋದು ಡೈರೆಕ್ಟಾಗಿ ಇನ್ಸ್ಟ್ರಕ್ಷನಲ್ಲಿನೇ ಮೆನ್ಷನ್ ಮಾಡಿರ್ತಾರೆ. ಸೊ ಇದೇನು? ಇಮ್ಮಿಡಿಯೇಟ್ ಅಡ್ರೆಸ್ಸಿಂಗ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಇಂಡೈರೆಕ್ಟ್ ಅಡ್ರೆಸ್ಸಿಂಗ್. ಸೊ ಈ ಒಂದು ಇಂಡೈರೆಕ್ಟ್ ಅಡ್ರೆಸ್ಸಿಂಗಲ್ಲಿ ಈ ಒಂದು ಅಡ್ರೆಸ್ಸಿಂಗ್ ಮೋಡಲ್ಲಿ ಎಫೆಕ್ಟಿವ್ ಅಡ್ರೆಸ್ ಅಂದರೆ ಈಗ ಒಂದು ಆಪರ್ಯಾಂಡ್ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಮೆಮೊರಿ ಲೊಕೇಶನ್ ಅಥವಾ GPR ಅಂದರೆ ಏನು? ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದ ಮೆಮೊರಿ ಲೊಕೇಶನ್ ಆರ್ GPRs ಆರ್ ಯೂಸ್ಡ್ ಆಸ್ ಅ ಮೆಮೊರಿ
ಅಂದರೆ ಏನು? ಈಗ ಒಂದು ಮೆಮೊರಿ ಲೊಕೇಶನ್‌ಗೆ ಜಿ ಪಿ ಎಸ್ ಅಂದರೆ ಏನು? ಜನರಲ್ ಪರ್ಪಸ್ ರಿಜಿಸ್ಟರ್ಸ್. ಇವನ್ನ ಮೆಮೊರಿ ಪಾಯಿಂಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಅಥವಾ ಮೆಮೊರಿ ಲೊಕೇಶನ್ಸ್‌ನಲ್ಲೂ ಮೆಮೊರಿ ಪಾಯಿಂಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಮೆಮೊರಿ ಪಾಯಿಂಟರ್ ಅಂದರೆ ಏನು? ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್ನ ಸ್ಟೋರ್ ಮಾಡುತ್ತೆ. ಯಾವುದು ಮೆಮೊರಿ ಲೊಕೇಶನ್ನ ಅಡ್ರೆಸ್‌ನ ಸ್ಟೋರ್ ಮಾಡುತ್ತೆ ಅದು ಮೆಮೊರಿ ಪಾಯಿಂಟರ್. ಸೊ ಈ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ಸಲ್ಲಿ 2 ಟೈಪ್ಸ್ ಇದೆ. ಯಾವುದು? 1 ಇಂಡೈರೆಕ್ಟ್ ಥ್ರೂ ಜಿ.ಪಿ.ಆರ್ಸ್ ಅಥವಾ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಆ್ಯಂಡ್ ಇಂಡೈರೆಕ್ಟ್ ಥ್ರೂ ಮೆಮೊರಿ ಲೊಕೇಶನ್. ಸೊ ಫಸ್ಟ್ ಒನ್ ಇಂಡೈರೆಕ್ಟ್ ಥ್ರೂ ಜಿ.ಪಿ.ಎಸ್ ನೋಡೋದಾದರೆ, ಸೊ ಇದರಲ್ಲಿ ಏನಿದೆ? ಇನ್ ದಿಸ್ ಅಡ್ರೆಸ್ಸಿಂಗ್ ಮೋಡ್ ದ ಎಫೆಕ್ಟಿವ್ ಅಡ್ರೆಸ್ ಆಫ್ ಆನ್ ಆಪರೆಂಟ್ ಇಸ್ ಸ್ಟೋರ್ಡ್ ಇನ್ ಒನ್ ಆಫ್ ದ ಜನರಲ್ ಪರ್ಪಸ್ ರಿಜಿಸ್ಟರ್ ಆಫ್ ದ ಸಿ.ಪಿ.ಯು. ಸೊ ಈಗ ಸಿ.ಪಿ.ಯು ಅಲ್ಲಿ ಒಂದು ಜಿ.ಪಿ.ಆರ್ ಅಂದರೆ ಜನರಲ್ ಪರ್ಪಸ್ ರಿಜಿಸ್ಟರಲ್ಲಿ ಒಂದು ಅಡ್ರೆಸ್ ಏನಿರುತ್ತೆ ಆಫ್ ಆಪರೆಂಡ್ ಅಡ್ರೆಸ್ನ ಸ್ಟೋರ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ನೋಡೋದಾದರೆ ಆ್ಯಡ್ ಆರ್ ಒನ್ ಆರ್ ನಾಟ್. ಇಲ್ಲಿ ಆರ್1 ಮತ್ತು ಆರ್0 ಏನಿದೆ ಇವೆಲ್ಲ ಜನರಲ್ ಪರ್ಪಸ್ ರಿಜಿಸ್ಟರ್ಸ್. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡ್ತಿದೆ? ಡೇಟಾನ ಮೆಮೊರಿ ಲೊಕೇಶನಿಂದ ತಗೊಂಡು ಆ್ಯಡ್ ಮಾಡ್ತಿದೆ. ಸೊ ಈಗ ಈ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗುತ್ತೆ? ಆರ್1ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ಕೆಳಗೆ ಯಾವ ಡಯಾಗ್ರಾಮ್ಸ್ ಇದೆ ಅಲ್ವಾ, ಅದು ಬಂದು ಇದರ ಒಂದು ಡಯಾಗ್ರಾಮ್ಸ್ ಆಗಿರುತ್ತೆ. ಸೊ ಇನ್ಸ್ಟ್ರಕ್ಷನು ಈ ಆ್ಯಡ್ಸ್ ದ ಡೇಟಾ ಫ್ರಮ್ ಮೆಮೊರಿ ಲೊಕೇಶನ್ ಹೂಸ್ ಅಡ್ರೆಸ್ ಇಸ್ ಸ್ಟೋರ್ಡ್ ಇನ್ ಆರ್1. ಅಂದರೆ ಈ ಆರ್1 ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಯಾವುದದು? ಮೆಮೊರಿ ಲೊಕೇಶನಲ್ಲಿರೋ ಡೇಟಾದು. ಅದನ್ನು ಆರ್0 ಕಂಟೆಂಟ್ ರಿಜಿಸ್ಟರ್ಸ್ ಜೊತೆ ಆ್ಯಡ್ ಮಾಡಿ ರಿಸಲ್ಟ್ನ ಆರ್0 ರಿಜಿಸ್ಟರಲ್ಲಿ ಒಂದು ಸ್ಟೋರ್ ಮಾಡ್ತಾರೆ. ಸೊ ಇದು ಬಂದು ಅದರ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದಟ್ ಅಡ್ರೆಸ್ಸಿಂಗ್ ಮೋಡ್ ಯೂಸಿಂಗ್ ಜಿ.ಪಿ.ಎಸ್ ಅಥವಾ ಜನರಲ್ ಪರ್ಪಸ್ ರಿಜಿಸ್ಟರ್ಸ್. ಇದರಲ್ಲಿ ಏನಿರುತ್ತೆ? ಒಂದು ಮೇನ್ ಮೆಮೊರಿ ಇರುತ್ತೆ ಮತ್ತು ಒಂದು ರಿಜಿಸ್ಟರ್ ಇರುತ್ತೆ. ಸೊ ಇದು ಒಂದು ಮೇನ್ ಮೆಮೊರಿಯಲ್ಲಿ ಆ್ಯಡ್ ಅಂದರೆ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ ಮತ್ತು ಆಪರೆಂಡ್ ಇರುತ್ತೆ. ನೆಕ್ಸ್ಟ್ ಕೊನೆ ರಿಜಿಸ್ಟರಲ್ಲಿ ಈ ಒಂದು ಎ ಬಿ ಅಥವಾ ಯಾವುದೋ ಒಂದು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಟೈಪ್ ಇದೆ. ಯಾವುದು? ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ ಥ್ರೂ ಮೆಮೊರಿ ಲೊಕೇಶನ್. ಸೊ ಈಗ ಪ್ರೀವಿಯಸ್ಸಲ್ಲಿ ಅಡ್ರೆಸ್ ಆಫ್ ಆಪರೆಂಡ್ನ ಎಲ್ಲಿ ಸ್ಟೋರ್ ಮಾಡ್ತಿದ್ರು? ಜಿ.ಪಿ.ಎಸ್ಸಲ್ಲಿ. ಆದರೆ ಇಲ್ಲಿ ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ. ಸೇಮ್ ಒಂದು ಎಕ್ಸಾಂಪಲ್ ನೋಡೋದಾದರೆ ಆ್ಯಡ್ ಎಕ್ಸ್ ಆರ್0. ಸೊ ದಿಸ್ ಇನ್ಸ್ಟ್ರಕ್ಷನ್ ಆ್ಯಡ್ಸ್ ಡೇಟಾ ಫ್ರಮ್ ಮೆಮೊರಿ ಲೊಕೇಶನ್ ಹೂಸ್ ಅಡ್ರೆಸ್ ಇಸ್ ಸ್ಟೋರ್ಡ್ ಇನ್ ಎಕ್ಸ್ ಆ್ಯಂಡ್ ಮೆಮೊರಿ ಲೊಕೇಶನ್ ವಿತ್ ದ ಕಂಟೆಂಟ್ಸ್ ಆಫ್ ಆರ್0 ಆ್ಯಂಡ್ ರಿಸಲ್ಟ್ಸ್ ಆರ್ ಸ್ಟೋರ್ಡ್ ಇನ್ ಆರ್0 ರಿಜಿಸ್ಟರ್. ಸೇಮ್ ಪ್ರೀವಿಯಸ್ಸಲ್ಲಿ ಹೆಂಗೋ ಇದ್ಲೂ ಹಾಗೇ ಈ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅಲ್ವಾ, ಈ ಮೆಮೊರಿ ಲೊಕೇಶನ್ ಅಂದರೆ ಎಕ್ಸ್ ಅನ್ನೋ ಅಡ್ರೆಸ್ಸಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇರುತ್ತೆ ಅದನ್ನು ಆರ್0 ಕಂಟೆಂಟ್ಸ್ ಜೊತೆ ಆ್ಯಡ್ ಮಾಡಿ ರಿಸಲ್ಟ್ಸ್ನ ಆರ್0 ಸ್ಟೋರ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿರೋ ಇದು ಅದರ ಒಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್. ಯಾವುದ್ರದ್ದು? ಸೊ ಮೆಮೊರಿ ಲೊಕೇಶನ್ದು. ಸೊ ಪ್ರೀವಿಯಸ್ ಆಗಿ ನೋಡಿದ್ದು ಯಾವುದು? ಜಿ.ಪಿ.ಎಸ್. ಆ್ಯಂಡ್ ಈಗ ನೋಡಿದ್ದು ಮೆಮೊರಿ ಲೊಕೇಶನ್. ಸೊ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ದು ಇಷ್ಟು. ಆ್ಯಂಡ್ ನೆಕ್ಸ್ಟ್ ಟೈಪ್ ಆಫ್ ಅಡ್ರೆಸ್ಸಿಂಗ್ ಮೋಡ್ ಯಾವುದು? ಇಂಡೆಕ್ಸ್ ಅಡ್ರೆಸ್ಸಿಂಗ್ ಮೋಡ್. ಸೊ ಇನ್ ದಿಸ್ ಟೈಪ್ ಆಫ್ ಅಡ್ರೆಸ್ಸಿಂಗ್ ಮೋಡ್ ಎಫೆಕ್ಟಿವ್ ಅಡ್ರೆಸ್ ಆಫ್ ಆನ್ ಆಪರೆಂಟ್ is computed by adding constant value with the contents of index registers and any one of the general purpose register. ಸೊ ಈ ಒಂದು ಅಡ್ರೆಸ್ಸಿಂಗ್ ಮೋಡಲ್ಲಿ ಏನಿರುತ್ತೆ? ಒಂದು ಆಪರೆಂಡ್ಗೆ ಒಂದು ಎಫೆಕ್ಟಿವ್ ಅಡ್ರೆಸ್ ಅಂತ ಇರುತ್ತೆ. ಸೊ ಈಗ ನೋಡಿರೋ ಎಲ್ಲ ಅಡ್ರೆಸ್ಸಿಂಗ್ ಮೋಡ್ಸಲ್ಲೂ ಇದೇ ಇದೆ. ಸೊ ಈಗ ಒಂದು ಆಪರೆಂಡ್ಗೆ ಒಂದು ಎಫೆಕ್ಟಿವ್ ಅಡ್ರೆಸ್ ಇದ್ದರೆ ಅದಕ್ಕೆ ನಾವೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡ್ತೀವಿ. ಯಾವುದಕ್ಕೆ? ಈಗ ಒಂದು ಇಂಡೆಕ್ಸ್ ರಿಜಿಸ್ಟರ್ ಏನಿದೆ ಅದರ ಕಂಟೆಂಟ್ಸ್ ಜೊತೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿ ಆ್ಯಂಡ್ ಎನಿ ಒನ್ ಆಫ್ ದ ಜನರಲ್ ಪರ್ಪಸ್ ರಿಜಿಸ್ಟರ್ ನೇಮ್ಲಿ ಆರ್0 ಟು Rn-1 ಕ್ಯಾನ್ ಬಿ ಯೂಸ್ಡ್ ಆಸ್ ಇಂಡೆಕ್ಸ್ ರಿಜಿಸ್ಟರ್ಸ್. ಸೊ ನಾವು ಈಗ ಪ್ರೀವಿಯಸ್ಸಾಗಿ ಹೇಳಿದ್ವಿ ಏನಂತ? ಈ ಒಂದು ಎಫೆಕ್ಟಿವ್ ಅಡ್ರೆಸ್ ಆಫ್ ದ ಆಪರೆಂಡ್ನ ಕಾನ್ಸ್ಟೆಂಟ್ ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ. ಇದಕ್ಕೆ ಕಂಟೆಂಟ್ಸ್ ಆಫ್ ಇಂಡೆಕ್ಸ್ ರಿಜಿಸ್ಟರ್ಗೆ. ಸೊ ಎನಿ ಜಿ.ಪಿ.ಆರ್. ಸೊ ಆರ್0 ಇಂದ Rn-1 ಇವೆಲ್ಲ ಜನರಲ್ ಪರ್ಪಸ್ ರಿಜಿಸ್ಟರ್ಸ್. ಈ ಆರ್0 ಇಂದ Rn-1 ಯಾವುದನ್ನು ಬೇಕಾದರೂ ನಾವು ಇಂಡೆಕ್ಸ್ ರಿಜಿಸ್ಟರ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ ಡೈರೆಕ್ಟ್ಲಿ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರಕ್ಷನ್. ಸೊ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ, ಸೊ ಆ ಒಂದು ವ್ಯಾಲ್ಯೂನ ಇನ್ಸ್ಟ್ರಕ್ಷನಲ್ಲಿನೇ ಡೈರೆಕ್ಟಾಗಿ ಸ್ಪೆಸಿಫೈ ಮಾಡ್ತಾರೆ. ಸೊ ಇದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನೋಡೋದಾದರೆ, ಸೊ ಇಲ್ಲಿ ಏನಿದೆ? ಎಕ್ಸ್ ಆಫ್ ಆರ್ ಐ ವೇರ್ ಎಕ್ಸ್ ಇಸ್ ಎ ಕಾನ್ಸ್ಟೆಂಟ್. ಅಂದರೆ ಎಕ್ಸ್ ಅನ್ನೋದೇನು? ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅದನ್ನು ಇನ್ಸ್ಟ್ರಕ್ಷನಲ್ಲಿನೇ ಸ್ಪೆಸಿಫೈ ಮಾಡಿರ್ತಾರೆ. ಆ್ಯಂಡ್ ಆರ್ ಜೆ ಅನ್ನೋದೇನು? ಅದೊಂದು ಜಿ.ಪಿ.ಆರ್. ಅಂದರೆ ಜನರಲ್ ಪರ್ಪಸ್ ರಿಜಿಸ್ಟರ್. ನಾವು ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಇ ಎ ಆಫ್ ಆನ್ ಆಪರೆಂಡ್ ಈಸ್ ಈಕ್ವಲ್ಸ್ ಟು ಎಕ್ಸ್. ಎಕ್ಸ್ ಅಂದರೆ ಏನು? ಅದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಪ್ಲಸ್ ಆರ್ ಆಫ್ ಐ ಅಂತ ಅಥವಾ ಆರ್ ಐ ಅಂತ
ರೆಪ್ರೆಸೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಿದೆ, ಆರ್ ಐ ಕಮ ಆರ್ ಜೆ, ವೇರ್ ಆರ್ ಐ ಆ್ಯಂಡ್ ಆರ್ ಜೆ ಆರ್ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಯೂಸ್ ಟು ಸ್ಟೋರ್ ಅಡ್ರೆಸಸ್ ಆಫ್ ಆನ್ ಆಪರೆಂಟ್ ಆ್ಯಂಡ್ ಕಾನ್ಸ್ಟೆಂಟ್ ವ್ಯಾಲ್ಯೂ ರೆಸ್ಪೆಕ್ಟಿವ್ಲಿ. ಸೊ ಈಗ ಇಲ್ಲಿ ಆರ್ ಐ ಮತ್ತು ಆರ್ ಜೆ, ಆರ್ ಐನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆಪರೆಂಟ್ ಅಡ್ರೆಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಆರ್ ಜಿನ ಯಾಕೆ ಯೂಸ್ ಮಾಡ್ತಾರೆ, ಕಾನ್ಸ್ಟೆಂಟ್ ವ್ಯಾಲ್ಯೂನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನಾವು ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಇ ಎ ಈಸ್ ಈಕ್ವಲ್ಸ್ ಟು ಆರ್ ಐ ಪ್ಲಸ್ ಆರ್ ಜೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡೋದಕ್ಕೆ ಆ್ಯಂಡ್ ಆರ್ ಐ ಆರ್ ಜೆ ಬಂದು ಜಿ ಪಿ ಆರ್ ಅಂದರೆ ಜನರಲ್ ಪರ್ಪಸ್ ರಿಜಿಸ್ಟರ್, ಏನಕ್ಕೆ, ಅಡ್ರೆಸ್ ಆಫ್ ಆಪರೆಂಟ್ನ ಸ್ಟೋರ್ ಮಾಡೋದಕ್ಕೆ. ನಾವು ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಇ ಎ ಈಸ್ ಈಕ್ವಲ್ಸ್ ಟು ಆರ್ ಐ ಪ್ಲಸ್ ಆರ್ ಜೆ ಪ್ಲಸ್ ಎಕ್ಸ್. ಸೊ ಇಲ್ಲೂ ಟೂ ಟೈಪ್ಸ್ ಆಫ್ ಇಂಡೆಕ್ಸ್ ಅಡ್ರೆಸ್ಸಿಂಗ್ ಮೋಡ್ಸ್ ಇದೆ. ಯಾವುದು, ಒಂದು ಆಫ್ಸೆಟ್ ಈಸ್ ಗಿವೆನ್ ಆಸ್ ಕಾನ್ಸ್ಟೆಂಟ್ ಆ್ಯಂಡ್ ಆಫ್ಸೆಟ್ ಈಸ್ ಇನ್ ಇಂಡೆಕ್ಸ್ ರಿಜಿಸ್ಟರ್. ಸೊ ಈಗ ಕಾನ್ಸ್ಟೆಂಟ್ ವ್ಯಾಲ್ಯೂ ನಮಗೆ ಇನ್ಸ್ಟ್ರಕ್ಷನಲ್ಲಿನೇ ಸ್ಪೆಸಿಫೈ ಮಾಡಿರ್ತಾರೆ. ಸೊ ಫಸ್ಟ್ ಏನಿದೆ, ಆಫ್ಸೆಟ್ ಈಸ್ ಗಿವೆನ್ ಆಸ್ ಕಾನ್ಸ್ಟೆಂಟ್ ಅಂದರೆ ಆಫ್ಸೆಟ್ನ ಕಾನ್ಸ್ಟೆಂಟ್ ಆಗಿ ಕೊಡ್ತಾರೆ, ಅಥವಾ ಆಫ್ಸೆಟ್ ಅನ್ನು ಇಂಡೆಕ್ಸ್ ರಿಜಿಸ್ಟರಲ್ಲಿ ಇರುತ್ತೆ. ಸೊ ಇವು ಟೂ ಟೈಪ್ಸ್ ಆಫ್ ಇಂಡೆಕ್ಸ್ ಅಡ್ರೆಸ್ಸಿಂಗ್ ಮೋಡ್ಸ್. ಸೊ ನೆಕ್ಸ್ಟ್ ಟೈಪ್ ಆಫ್ ಅಡ್ರೆಸ್ಸಿಂಗ್ ಮೋಡ್ ಯಾವುದು, ರಿಲೇಟಿವ್ ಅಡ್ರೆಸ್ಸಿಂಗ್ ಮೋಡ್. ಸೊ ಇನ್ ದಿಸ್ ಅಡ್ರೆಸ್ಸಿಂಗ್ ಮೋಡ್, ಇ ಎ ಆಫ್ ಎನ್ ಆಪರೆಂಟ್ ಈಸ್ ಕಂಪ್ಯೂಟೆಡ್ ಬೈ ದ ಇಂಡೆಕ್ಸ್ ಅಡ್ರೆಸ್ಸಿಂಗ್ ಮೋಡ್. ಸೊ ಇ ಎ ಅಂದರೆ ಏನು, ಎಫೆಕ್ಟಿವ್ ಅಡ್ರೆಸ್. ಈ ಅಡ್ರೆಸ್ಸಿಂಗ್ ಮೋಡಲ್ಲಿ ಎಫೆಕ್ಟಿವ್ ಅಡ್ರೆಸ್ ಆಫ್ ಎನ್ ಆಪರೆಂಟ್ ಈಸ್ ಕಂಪ್ಯೂಟೆಡ್ ಬೈ ಇಂಡೆಕ್ಸ್ ಅಡ್ರೆಸ್ಸಿಂಗ್ ಮೋಡ್. ಸೊ ಈ ಒಂದು ಯಾವುದು ರಿಲೇಟಿವಲ್ಲಿ ಇಂಡೆಕ್ಸ್ ಅಡ್ರೆಸ್ಸಿಂಗ್ ಮೋಡ್ದು ಯೂಸ್ ಮಾಡಿಕೊಂಡು ಈ ಒಂದು ಎಫೆಕ್ಟಿವ್ ಅಡ್ರೆಸ್ ಆಫ್ ಎನ್ ಆಪರೆಂಟ್ನ ಕಂಪ್ಯೂಟ್ ಮಾಡ್ತಾರೆ. ದಿಸ್ ಅಡ್ರೆಸ್ಸಿಂಗ್ ಮೋಡ್ ಯೂಸಸ್ ಪಿ ಸಿ ಅಂದರೆ ಏನು, ಪ್ರೋಗ್ರಾಮ್ ಕೌಂಟರ್ಸ್ ಟು ಸ್ಟೋರ್ ಎಫೆಕ್ಟಿವ್ ಅಡ್ರೆಸ್ ಆಫ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇನ್ಸ್ಟೆಡ್ ಆಫ್ ಜಿ ಪಿ ಆರ್. ಸೊ ನಾವು ಕನೆಕ್ಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಆ ಒಂದು ಟಾಪಿಕಲ್ಲಿ ನಾವು ನೋಡಿದ್ವಿ, ಏನು ಪಿ ಸಿ ಅಂದರೆ ಏನು ಅಂತ. ಪಿ ಸಿ ಅಂದರೆ ಏನು, ಪ್ರೋಗ್ರಾಮ್ ಕೌಂಟರ್. ಸೊ ಪ್ರೋಗ್ರಾಮ್ ಕೌಂಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಅಡ್ರೆಸ್ ಆಫ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ಪಿ ಸಿನ ಯೂಸ್ ಮಾಡ್ಕೋತೀವಿ. ಸೊ ಇದು ಅಡ್ರೆಸ್ಸಿಂಗ್ ಮೋಡಲ್ಲೂ ನಾವು ಪಿ ಸಿನ ಯೂಸ್ ಮಾಡ್ತೀವಿ, ಏನಕ್ಕೆ, ಎಫೆಕ್ಟಿವ್ ಅಡ್ರೆಸ್ ಆಫ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನ ಸ್ಟೋರ್ ಮಾಡ್ಕೊಳೋದಕ್ಕೆ. ಇಲ್ಲಿ ಜನರಲ್ ಪರ್ಪಸ್ ರಿಜಿಸ್ಟರ್ನ ಸ್ಟೋರ್ ಮಾಡೋದಿಲ್ಲ. ಸೊ ಇದನ್ನು ಸಿಂಬಾಲಿಕ್ ರೆಪ್ರೆಸೆಂಟೇಷನಲ್ಲಿ ಬರಿಬೇಕು ಅಂದರೆ ಇದೇನು, ಎಕ್ಸ್ ಆಫ್ ಪಿ ಸಿ ಅಂದರೆ ಎಕ್ಸ್ ಏನು, ಆಫ್ಸೆಟ್ ವ್ಯಾಲ್ಯೂ ಆ್ಯಂಡ್ ಪಿ ಸಿ ಅನ್ನೋದು ಪ್ರೋಗ್ರಾಮ್ ಕೌಂಟರ್. ಇದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವುದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅದರ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಸೊ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಸ್ ಇ ಎ ಆಫ್ ಆನ್ ಆಪರೆಂಟ್ ಅಂದರೆ ಎಫೆಕ್ಟಿವ್ ಅಡ್ರೆಸ್ ಆಫ್ ಆನ್ ಆಪರೆಂಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಪಿ ಸಿ. ಸೊ ದಿಸ್ ಅಡ್ರೆಸ್ಸಿಂಗ್ ಮೋಡ್ ಈಸ್ ಯೂಸ್ಫುಲ್ ಟು ಕ್ಯಾಲ್ಕುಲೇಟ್ ಎಫೆಕ್ಟಿವ್ ಅಡ್ರೆಸ್ ಆಫ್ ದ ಟಾರ್ಗೆಟ್ ಮೆಮೊರಿ ಲೊಕೇಶನ್. ಸೊ ಈಗ ನಿಮಗೆ ಪರ್ಟಿಕ್ಯುಲರಾಗಿ ಒಂದು ಮೆಮೊರಿ ಲೊಕೇಶನಿಗೇ ನಿಮಗೆ ಅಡ್ರೆಸ್ ಬೇಕಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡೋದಾದರೆ ನೀವು ಈ ಒಂದು ಇದನ್ನು ಯೂಸ್ ಮಾಡಿಕೊಂಡು, ಈ ಅಡ್ರೆಸ್ಸಿಂಗ್ ಮೋಡ್ ಅಥವಾ ರಿಲೇಟಿವ್ ಅಡ್ರೆಸ್ಸಿಂಗ್ ಮೋಡ್ನ ಯೂಸ್ ಮಾಡಿಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಬಂದು ಅದರ ಡಯಾಗ್ರಾಮ್. ಸೊ ಏನು, ಫಸ್ಟ್ ಆಪ್ ಕೋಡ್, ನೆಕ್ಸ್ಟ್ ಎ, ಇಲ್ಲಿ ಒಂದು ಆಪರೆಂಟ್ ಅಂದರೆ ಒಂದು ಮೆಮೊರಿಯಲ್ಲಿ ಒಂದು ಆಪರೆಂಟ್ ಇರುತ್ತೆ. ಈ ಪಿ ಸಿ ಅನ್ನೋದೇನಕ್ಕೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ದು ಅಡ್ರೆಸ್ನ ಸ್ಟೋರ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಯಾವುದಿದೆ, ಆಟೋ ಇನ್ಕ್ರಿಮೆಂಟ್ ಅಡ್ರೆಸ್ಸಿಂಗ್ ಮೋಡ್. ಸೊ ಇನ್ ದಿಸ್ ಅಡ್ರೆಸ್ಸಿಂಗ್ ಮೋಡ್, ಇ ಎ ಅಥವಾ ಎಫೆಕ್ಟಿವ್ ಅಡ್ರೆಸ್ ಆಫ್ ಎನ್ ಆಪರೆಂಟ್ is stored in one of the GPRs of the CPU. ಸೊ ಪ್ರಿವಿಯಸಲ್ಲಿ ಹಂಗಲ್ಲದೆ ಇಲ್ಲಿ ಈ ಎಫೆಕ್ಟಿವ್ ಅಡ್ರೆಸ್ ಅನ್ನೋದು ಒಂದು ಆಪರೆಂಟ್ದು ಈ ಜನರಲ್ ಪರ್ಪಸ್ ರಿಜಿಸ್ಟರ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದಿಸ್ ಅಡ್ರೆಸ್ಸಿಂಗ್ ಮೋಡ್ increments the contents of register by 4 memory locations after operand access. ಸೊ ಈಗ ಅಡ್ರೆಸ್ಸಿಂಗ್ ಮೋಡ್ ಏನಿದೆ, ಕಂಟೆಂಟ್ ಆಫ್ ಮೆಮೊರಿ ರಿಜಿಸ್ಟರ್ಸ್ನ 4 ಮೆಮೊರಿ ಲೊಕೇಶನ್ಸ್ಗೆ ಇನ್ಕ್ರಿಮೆಂಟ್ ಮಾಡುತ್ತೆ. ಈಗ ಒಂದು ಆಪರೆಂಡ್ನ ಆಕ್ಸೆಸ್ ಮಾಡಿಕೊಂಡ್ರೆ, ಈಗ ಫಸ್ಟ್ ಒಂದು ಮೆಮೊರಿಯಲ್ಲಿದ್ದು 5000 ಇತ್ತಂದರೆ ಆಪರೆಂಡ್ನ ಆಕ್ಸೆಸ್ ಮಾಡ್ಕೊಂಡಿದ್ದಾದಮೇಲೆ ಅದು 4 ಮೆಮೊರಿ ಲೊಕೇಶನ್ಸ್ ಇನ್ಕ್ರಿಮೆಂಟ್ ಆಗುತ್ತೆ. ಅಂದರೆ ಇದು 5000 ಎಷ್ಟಾಗುತ್ತೆ, 5004. ನೆಕ್ಸ್ಟ್ ಅದನ್ನು ಆಕ್ಸೆಸ್ ಮಾಡ್ಕೊಂಡಾದ್ಮೇಲೆ ಅದು 5004 ಇರೋದು 5008 ಆಗುತ್ತೆ, ಆ ರೀತಿ. ಸೊ ಇದನ್ನು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಬರೀಬೇಕು ಅಂದರೆ ಆರ್ ಐ ಪ್ಲಸ್, ವೇರ್ ಆರ್ ಐ ಈಸ್ ಒನ್ ಆಫ್ ದ ಜಿ ಪಿ ಆರ್ ಅಂದರೆ ಆರ್ ಐ ಅನ್ನೋದು ಜನರಲ್ ಪರ್ಪಸ್ ರಿಜಿಸ್ಟರ್. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದರೆ ಮೂವ್ R1 ಪ್ಲಸ್ R2 ಅಂತ ಇದೆ. ಸೊ ದ ಇನ್ಸ್ಟ್ರಕ್ಷನ್ ಟ್ರಾನ್ಸ್ಫರ್ಸ್ ಡೇಟಾ ಫ್ರಮ್ ಮೆಮೊರಿ ಲೊಕೇಶನ್ whose address is stored in R1 into R3 register, then it increments content of R1 by 4 memory location. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ, ಡೇಟಾನ ಮೆಮೊರಿ ಲೊಕೇಶನಿಂದ ಟ್ರಾನ್ಸ್ಫರ್ ಮಾಡುತ್ತೆ. ಏನು, R1ಇಂದ R3 ರಿಜಿಸ್ಟರ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಆ ಕಂಟೆಂಟ್ಸ್ನ R1ನ 4 ಮೆಮೊರಿ ಲೊಕೇಶನ್ಸ್ಗೆ ಇನ್ಕ್ರಿಮೆಂಟ್ ಮಾಡುತ್ತೆ. ಸೊ ಇದು ಒಂದು ಆಟೋ ಇನ್ಕ್ರಿಮೆಂಟ್ ಅಡ್ರೆಸ್ಸಿಂಗ್ ಮೋಡ್ದು ಒಂದು
ಡಯಾಗ್ರಾಮ್. ಸೊ ಸ್ಟಾರ್ಟಿಂಗ್ ಏನಿದೆ ಆಪ್ ಕೋಡ್ ಇದೆ ಮತ್ತು ರೆಜಿಸ್ಟರ್ಸ್ ಇರುತ್ತೆ. ಕೆಳಗೆ ಏನಿದೆ ಅದು ರಿಜಿಸ್ಟರ್ ಸೆಟ್ ಮತ್ತು ಇದು ಮೆಮೊರಿ. ಸೊ ಇದು ಬಂದು ಆಟೋ ಇನ್ಕ್ರಿಮೆಂಟ್ ಅಡ್ರೆಸ್ಸಿಂಗ್ ಮೋಡ್ದು ಡಯಾಗ್ರಾಮ್. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಅಡ್ರೆಸ್ಸಿಂಗ್ ಮೋಡ್ ಯಾವುದು, ಆಟೋ ಡಿಕ್ರಿಮೆಂಟ್. ಸೊ ಇದು ಬಂದು ಆಟೋ ಇನ್ಕ್ರಿಮೆಂಟ್ದು ಆಪೋಸಿಟ್. ಸೊ ಇನ್ ದಿಸ್ ಅಡ್ರೆಸ್ಸಿಂಗ್ ಮೋಡ್ ಎಫೆಕ್ಟಿವ್ ಅಡ್ರೆಸ್ ಆಫ್ ಆನ್ ಆಪರೆಂಟ್ is stored in one of the GPRs of the CPU. ಸೇಮ್ ಪ್ರೀವಿಯಸ್ಸಲ್ಲಿ ಹೇಗೋ ಇಲ್ಲೂ ಹಾಗೇನೆ ಜಿ ಪಿ ಆರ್ ಅಲ್ಲೇ ಒಂದು ಅಡ್ರೆಸ್ನ ಸ್ಟೋರ್ ಆಗಿರುತ್ತೆ. ಸೊ ದಿಸ್ ಅಡ್ರೆಸ್ಸಿಂಗ್ ಮೋಡ್ ಡಿಕ್ರಿಮೆಂಟ್ಸ್ ಕಂಟೆಂಟ್ಸ್ ಆಫ್ ರಿಜಿಸ್ಟರ್ ಬೈ 4 ಮೆಮೊರಿ ಲೊಕೇಶನ್ ದೆನ್ ಟ್ರಾನ್ಸ್ಫರ್ಸ್ ಡೇಟಾ ಟು ಡೆಸ್ಟಿನೇಷನ್. ಅಲ್ಲೇನಾಗುತ್ತೆ, ಒಂದನ್ನು ಆಕ್ಸೆಸ್ ಮಾಡ್ಕೊಂಡಿದ್ದಾದಮೇಲೆ 4 ಮೆಮೊರಿ ಲೊಕೇಶನ್ಸ್ ಇನ್ಕ್ರಿಮೆಂಟ್ ಆಗುತ್ತೆ. ಆದರೆ ಈ ಅಡ್ರೆಸ್ಸಿಂಗ್ ಮೋಡಲ್ಲಿ ಡಿಕ್ರಿಮೆಂಟ್ ಆಗುತ್ತೆ ಆ್ಯಂಡ್ ದೆನ್ ಡೇಟಾನ ಡೆಸ್ಟಿನೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದ್ರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅವಾಗ ಪ್ರೀವಿಯಸ್ ಆಗಿ ಏನಿತ್ತು R1 ಪ್ಲಸ್ ಇತ್ತು, ಇಲ್ಲೇನಾಗುತ್ತೆ ಫಸ್ಟ್ ಮೈನಸ್ ಆಗಿ ನೆಕ್ಸ್ಟ್ R1 ಅಲ್ಲಿ ಅದು ಆಕ್ಸೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ಲಸ್ ಅನ್ನೋದು ಬರುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ಇಲ್ಲಿ ಫಸ್ಟೇ ಡಿಕ್ರಿಮೆಂಟ್ ಆಗಿ ಮತ್ತೆ ಆ ಒಂದು ಡೇಟಾ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ. ಇಲ್ಲಿ R1 ಅನ್ನೋದೇನು ಜಿ ಪಿ ಆರ್ ಅಂದರೆ ಜನರಲ್ ಪರ್ಪಸ್ ರಿಜಿಸ್ಟರ್. ಸೊ ಇದರಲ್ಲೂ ಒಂದು ಎಕ್ಸಾಂಪಲ್ ನೋಡೋದಾದರೆ ಮೂವ್ ಮೈನಸ್ R1 R2. ಈ ಇನ್ಸ್ಟ್ರಕ್ಷನ್ ಫಸ್ಟ್ ಏನು ಮಾಡುತ್ತೆ, ಕಂಟೆಂಟ್ಸ್ನ R1ನ 4 ಮೆಮೊರಿ ಲೊಕೇಶನ್ಸ್ ಅಂದರೆ 4 ಮೆಮೊರಿ ಲೊಕೇಶನ್ಸಿಂದ ಡಿಕ್ರಿಮೆಂಟ್ ಮಾಡುತ್ತೆ ಮತ್ತು ಡೇಟಾ ಟ್ರಾನ್ಸ್ಫರ್ ಅಂದರೆ ಡೆಸ್ಟಿನೇಷನ್ ರಿಜಿಸ್ಟರ್ಗೆ ಒಂದು ಲೊಕೇಶನಿಂದ ಡೇಟಾ ಟ್ರಾನ್ಸ್ಫರ್ನ ಆಗುತ್ತೆ. ಸೊ ಫೈನಲ್ ಇದ್ರದ್ದು ಒಂದು ಡಯಾಗ್ರಾಮ್ ನೋಡೋದಾದರೆ ಸೇಮ್ ಪ್ರೀವಿಯಸ್ಸಲ್ಲಿ ಹೇಗಿತ್ತು ಇಲ್ಲೂ ಹಾಗೇ, ಬಟ್ ಇಲ್ಲಿ ಏನಾಗ್ತಿದೆ ಡಿಕ್ರಿಮೆಂಟ್ ಆಗ್ತಿದೆ. ಬಟ್ ಪ್ರೀವಿಯಸ್ಸಲ್ಲಿ ನಮಗೆ ಏನಾಗ್ತಿತ್ತು ಇನ್ಕ್ರಿಮೆಂಟ್ ಆಗ್ತಿತ್ತು. ಸೊ ಇಲ್ಲಿಗೆ ನಿಮ್ಮ ಮಾಡ್ಯೂಲ್ ಮುಗಿಯುತ್ತೆ. ಸೊ ದಿಸ್ ಆಲ್ ಅಬೌಟ್ ಅಡ್ರೆಸ್ಸಿಂಗ್ ಮೋಡ್ಸ್. ನೀವು ಈ ವಿಡಿಯೋ ಇಲ್ಲಿ ತನಕ ನೋಡಿರೋದಾದರೆ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.